ಹಾಗಾಗಿ ಆಗ್ಲೇ ನಮ್ಮ ಬಿರಾದರ್ ನಮ್ಮ ಕೃಷಿ ಅಧಿಕಾರಿಗಳಾದಂಥ ಬಿರಾದರ್ ತಿಳಿಸಿದ ಹಾಗೆ ಈ ಒಂದು ಕಾಯ್ದೆಗಳು ಇದರಲ್ಲಿ ಸಾಕಷ್ಟು ಒಂದು ಅನುಮಾನಗಳು, ಒಳ್ಳೆಯದು ಕೆಟ್ಟದ್ದು ಏಕೆ ಮಾಡ್ತಾ ಇದ್ದಾರೆ, ಅದಕ್ಕೆ ಎಲ್ಲ ಕೂಡ ಅತಿ ಒಂದು ನನಗೆ ತಿಳಿದ ಮಟ್ಟಿಗೆ ನಮ್ದು ಏನು ಹಿಂದೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಟ್ರೇಡ್ ಲಿಬರಲೈಸೇಷನ್ ಆದಾಗ ನಮ್ದು ಏನೋ ಒಂದು ಇಡೀ ದೇಶದಲ್ಲಿ ಒಂದು ಚಳುವಳಿ ಆಯಿತು, ಮಾತುಕತೆ ಆಯಿತು, ಚರ್ಚೆ ಆಯಿತು. ಅದು ಆದಮೇಲೆ ಈ ಮಟ್ಟದಲ್ಲಿ ರೈತ ಮಟ್ಟದಲ್ಲಿ ಪ್ರತಿಯೊಂದು ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು ಈ ಮೂರು ಫಾರಂ ಬಿಲ್ಲನ್ನು ಈ ಒಂದು ರೈತ ಕೃಷಿಗೆ ಸಂಬಂಧಪಟ್ಟಂತ ಕಾನೂನು ಏನು ಹೊಸ ಕಾನೂನು ಮಾಡಿದ್ದು ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ನಿಜವಾಗ್ಲೂ ಇದು ಒಂದು ಒಳ್ಳೆಯದನ್ನ ತೋರಿಸ್ಕೊಳ್ತಾ ಇದೆ. ಇದು ಒಳ್ಳೆಯ ನಡೆ. ಯಾಕೆಂತ ಹೇಳಿದ್ರೆ ಯಾವುದೇ ಒಂದು ಬದಲಾವಣೆಯನ್ನ ತಂದ್ರೂ ಕೂಡ ಆ ಬದಲಾವಣೆಯನ್ನ ನಾವು ಸುಮ್ಮನೆ ಒಪ್ಕೋಬಾರ್ದು. ಅದರದ್ದು ಸಾಧಕ ಬಾಧಕಗಳನ್ನ ನಾವು ಅರ್ಥ ಮಾಡ್ಕೋಬೇಕಾಗಿರ್ತದೆ. ಆದ್ರೆ ಆ ಕಾನೂನು ಬಂದಾಗ ನಾವು ಇಲ್ಲಿ ತನಕ ಯಾವ ರೀತಿ ನಾವು ಯೋಚನೆ ಮಾಡ್ತಾ ಇದ್ದೀವಿ, ಯಾವ ರೀತಿ ನಮ್ಮ ಕೃಷಿ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ವಿ, ಯಾವ ರೀತಿ ನಾವು ಮಾರುಕಟ್ಟೆ ಮಾಡ್ತಾ ಇದ್ವಿ, ನಮ್ಮ ಉತ್ಪನ್ನಗಳನ್ನ ಯಾವ ರೀತಿಯಲ್ಲಿ ನಾವು ಯಾವ ಉತ್ಪನ್ನವನ್ನ ಬೆಳಿಬೇಕು ಅಂತೇಳಿ ನಾವು ನಮ್ಮ ಒಂದು ತೀರ್ಮಾನವನ್ನು ಮಾಡ್ತಾ ಇದ್ದೀವಿ. ಈ ಎಲ್ಲ ತೀರ್ಮಾನ ಮಾಡ್ಬೇಕಾದ್ರೆ ನಮಗೆ ಈ ಕಾಯ್ದೆಯಲ್ಲಿ ಏನು ಹೇಳ್ತಾ ಇದೆ, ಇದರಿಂದ ನಾವು ಈ ಕಾಯ್ದೆಗಳಿಂದ ನಮ್ಮ ಒಂದು ಯೋಚನೆಯನ್ನ ನಾವು ಯಾವ ರೀತಿ ಬದಲಾಯಿಸ್ಕೋಬೇಕು, ಇದರಿಂದ ನಮ್ಗೆ ಅನುಕೂಲ ಆಗ್ಬೇಕಾದ್ರೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಇದಿಷ್ಟೆಲ್ಲ ಚರ್ಚೆ ಆಗೋದ್ರಿಂದ ಈ ಒಂದು ಅನುಮಾನಗಳು ಹೋಗಲಾಡಿಸಿ ಮುಂದೆ ರೈತರಿಗೆ ಈ ಕಾನೂನಿನಿಂದ ಉಪಯೋಗ ಆಗ್ತದೆ ಅನ್ನೋ ಒಂದು ನಂಬಿಕೆಯ ಮೇಲೆ ನಾನು ನನ್ನ ವಿಷಯವನ್ನ ಮಂಡನೆ ಮಾಡ್ತಾ ಇದ್ದೇನೆ. ಸಾಮಾನ್ಯವಾಗಿ ಈಗ ಕಳೆದ ಒಂದು 8-10 ವರ್ಷದಿಂದ ಒಂದು ವಿಚಾರವನ್ನ ದೇಶದ ಎಲ್ಲ ಕಡೆ ಬರ್ತಾ ಇದ್ದಾವೆ. ಯಾವುದೇ ಆಗಲಿ ಒಂದು ದೇಶ ಒಂದು ಕಾನೂನು. ಹಿಂದೆ ನಾವು GST ಬಿಲ್ ತಂದ್ವಿ, ಒನ್ ನೇಷನ್ ಒನ್ ಟ್ಯಾಕ್ಸ್. ಸೊ ಈಗ ಪ್ರತಿಯೊಂದರಲ್ಲೂ ಕೂಡ ಎಲ್ಲ ಇಡೀ ದೇಶಕ್ಕೆ ಒಂದು ರೀತಿಯ ಒಂದು ವಿಚಾರಗಳು, ಒಂದು ರೀತಿಯ ಕಾನೂನುಗಳು ಇರಬೇಕು ಎನ್ನುವಂತ ಒಂದು ಏನು ವಿಚಾರ ಇದೆ, ಇದು ಈಗ ಮನ್ನಣೆ ಪಡಿತಾ ಇದೆ. ಅದೇ ರೀತಿಯಲ್ಲಿ ಈಗ ಬಂದಿರೋಂಥದ್ದು ಒಂದು ರಾಷ್ಟ್ರ ಒಂದು ಮಾರುಕಟ್ಟೆ. ಇನ್ನು ಮುಂದೆ ಹೋಗ್ಬೇಕಂತ ಹೇಳಿದ್ರೆ ಈಗಿನ ಕಾಲಮಾನದಲ್ಲಿ ಇದು ಒಂದು ರಾಷ್ಟ್ರ ಅಲ್ಲ, ಒಂದು ಪ್ರಪಂಚ ಒಂದು ಮಾರುಕಟ್ಟೆ. ನಾವು ನಮ್ಮ ಏನು ಉತ್ಪನ್ನಗಳನ್ನ ನಾವು ಎಲ್ಲಿ ಬೇಕಾದ್ರೂ ನಾವು ಮಾರಾಟ ಮಾಡ್ಲಿಕ್ಕೆ, ನಮಗೆ ಎಲ್ಲಿ ಒಳ್ಳೆ ಬೆಳೆ ಸಿಗುತ್ತೆ ಅಲ್ಲಿ ನಾವು ಮಾರಾಟ ಮಾಡ್ಲಿಕ್ಕೆ ನಮಗೆ ಸಾಧ್ಯ ಆಗ್ಬೇಕು. ಸೊ ಈಗ ಆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗೋದು ಬೇಡ, ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಒಂದು ರಾಷ್ಟ್ರ ಒಂದು ಮಾರುಕಟ್ಟೆ. ಇದು ಏಕೆ ಇದು ಅತ್ಯಂತ ಮುಖ್ಯವಾದ ವಿಷಯ ಅಂತ ಹೇಳಿದ್ರೆ, ಈ ಒಂದು ಏನು ನಮ್ಮ ಭಾರತ ದೇಶ ಇದೆ ಬಹಳ ವೈವಿಧ್ಯತೆಯಿಂದ ಕೂಡಿದೆ. ಯಾವುದೋ ಒಂದು ಕಡೆ ಒಂದು ಬೆಳೆ ಬೆಳೀತಾರೆ, ಇನ್ನೊಂದು ಕಡೆ ಇನ್ನೊಂದು ಬೆಳೆ ಬೆಳೀತಾರೆ. ಆದರೆ ಆ ಒಂದು ಬೆಳೆಗೆ ಮಾರುಕಟ್ಟೆ ಏನಿದೆ, ಅದಕ್ಕೆ ಉಪಯೋಗಿಸುವಂತ ಜನರಿದ್ದಾರೆ, ಅವ್ರು ಎಲ್ಲಾ ಕಡೆ ಇದ್ದಾರೆ. ಈಗ ಉದಾಹರಣೆಗೆ ಹೇಳ್ಬೇಕಂತ ಹೇಳಿದ್ರೆ ಕರ್ನಾಟಕದಲ್ಲಿ ತೊಗರಿಯನ್ನು, ಇಡೀ ದೇಶದಲ್ಲಿ ತೊಗರಿಯನ್ನ ಹೆಚ್ಚಿಗೆ ಬೆಳೆಯುವಂಥದ್ದು ಕರ್ನಾಟಕ ರಾಜ್ಯ. ಈಗಿನ ಕಾಲದಲ್ಲಿ ಈಗ ಬರ್ತಾ ನೋಡಿದ್ರೆ ಏನು ನಾವು ಮೇಯ್ಸ್ ಅಂತ ಹೇಳ್ತೀವಿ, ಮೆಕ್ಕೆಜೋಳ, ಅದು ಹೆಚ್ಚಿಗೆ ಬೆಳೆಯೋದು ಕರ್ನಾಟಕ ಇಡೀ ರಾಜ್ಯದಲ್ಲಿ. ಆದ್ರೆ ಅದು ಬೇಕಾಗಿರೋದು ಇಡೀ ದೇಶದಾದ್ಯಂತ ಬೇಕು. ಅದೇ ರೀತಿ ಗೋಧಿ ನಮ್ಮಲ್ಲಿ ಪಂಜಾಬಲ್ಲಿ ಜಾಸ್ತಿ ಬೆಳೀತಾರೆ, ಚಂಡೀಗಢ ಉತ್ತರ ಪ್ರದೇಶದಲ್ಲಿ ಜಾಸ್ತಿ ಬೆಳೀತಾರೆ. ಅದನ್ನ ಉಪಯೋಗಿಸಿದಂಥವ್ರು ಇಡೀ ರಾಷ್ಟ್ರದಲ್ಲಿದ್ದಾರೆ. ಹೀಗಾಗಿ ನಮಗೆ ಈ ಎಲ್ಲ ಮಾರುಕಟ್ಟೆಗಳು ಮುಕ್ತವಾಗಿದ್ರೆ ರೈತನಿಗೆ ಒಳ್ಳೆ ಬೆಲೆ ಸಿಗುತ್ತೆ. ಅವನಿಗೆ ಸ್ವಾತಂತ್ರ್ಯ ಇದೆ, ನಾನು ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಆದ್ರೆ ಇಲ್ಲಿ ತನಕ ಆಗಿರ್ಲಿಲ್ಲ. ನಮ್ಮಲ್ಲಿ ಸಾಕಷ್ಟು APMC ರೂಲ್ಸ್ಗಳಿದ್ದು, ಇಲ್ಲೇ ಮಾರ್ಬೇಕು ಅಂತಿತ್ತು, ಸೆಸ್ ಆಗ್ತಾರೆ ಅಂತ ಇತ್ತು, ನಿಮಗೆ ಲೈಸೆನ್ಸ್ ಬೇಕಿತ್ತು. ಸೊ ಅದನ್ನೆಲ್ಲ ಹೋಗಲಾಡಿಸಿ ಒಂದು ಫ್ರೀ ಹ್ಯಾಂಡ್ ಸ್ವಾತಂತ್ರ್ಯವನ್ನು ರೈತರಿಗೆ ಕೊಡ್ಲಿಕ್ಕಾಗಿ ಈ ಒಂದು ಕಾಯ್ದೆಯನ್ನು ಕೇಂದ್ರ ಸರ್ಕಾರ ತಂದಿದೆ. ಮುಖ್ಯವಾಗಿ 2 ಕಾಯ್ದೆಗಳು, ಒಂದು ಕಾಯ್ದೆಗೆ ತಿದ್ದುಪಡಿಯನ್ನು ತರಲಾಗಿದೆ. ಯಾವುದು ಅಂತ ಹೇಳಿದ್ರೆ, ಒಂದು ರೈತ ಉತ್ಪನ್ನ ವ್ಯಾಪಾರ ಮತ್ತು ವಾಣಿಜ್ಯ ಉತ್ತೇಜನ ಮತ್ತು ಸೌಲಭ್ಯ ಮಸೂದೆ 2020 ಅಂತ ಹೇಳಿದ್ರೆ ದ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಟ್ರೇಡ್ ಅಂಡ್ ಕಾಮರ್ಸ್ ಪ್ರಮೋಷನ್ ಅಂಡ್ ಫೆಸಿಲಿಟೇಷನ್ ಬಿಲ್ 2020, ಇದು ಹೊಸ ಮಸೂದೆ. ಇನ್ನೊಂದು ರೈತ ಸಬಲೀಕರಣ ಮತ್ತು ಸಂರಕ್ಷಣೆ, ಬೆಲೆ ಭರವಸೆ ಮತ್ತು ಕೃಷಿ ಸೇವೆಗಳ ಒಪ್ಪಂದ ಮಸೂದೆ 2020. ಇದು ಸಾಮಾನ್ಯವಾಗಿ ಇದಕ್ಕೆ ಏನ್ ಹೇಳ್ತಾ ಅಂತ ಹೇಳಿದ್ರೆ, ಇಲ್ಲಿ ಬೆಲೆ ಭರವಸೆ ಕೃಷಿ ಸೇವೆಗಳ ಒಪ್ಪಂದ ಮಸೂದೆ ಅಂತ ಇದೆಯಲ್ಲ, ಇದು
ನಮ್ಮ ಕಾಂಟ್ರಾಕ್ಟ್ ಫಾರ್ಮಿಂಗ್ಗೆ ಸಂಬಂಧಪಟ್ಟಂತ ಒಂದು ಮಸೂದೆ. ಇವು ಎರಡು ಹೊಸ ಮಸೂದೆಗಳಾದ್ರೆ, ಇನ್ನೊಂದು ನಮ್ದು 1955 ಒಂದು ಎಸೆನ್ಷಿಯಲ್ ಕಮಾಡಿಟಿ ಆಕ್ಟ್ ಅಂತ ಇದೆ. ಆ ಆಕ್ಟ್ ಪ್ರಕಾರ ಯಾವುದೇ ಒಂದು ಕಮಾಡಿಟಿಗಳನ್ನ ನಾವು ಹೆಚ್ಚಿಗೆ ಸ್ಟೋರ್ ಮಾಡ್ದಲೆ ಅಥವಾ ಯಾವುದೇ ಕಾರಣಕ್ಕೆ ಅವರು ಅಂತ ಹೇಳಿದ್ರೆ ಆರ್ಟಿಫಿಷಿಯಲ್ ಸ್ಕೇರ್ಸಿಟಿಯನ್ನ ಕ್ರಿಯೇಟ್ ಮಾಡೋದು ತಿಳಿದು ಎಲ್ಲದೂ ಕೂಡ ಗೋಡೌನಲ್ಲಿ ಇಟ್ಬಿಡೋದು, ಪ್ರೈಸ್ ಜಾಸ್ತಿ ಆಗಿ ಮಾಡೋದು, ಆಮೇಲೆ ಮಾರ್ಕೆಟಿಗೆ ಬಿಡೋದು. ಆ ರೀತಿ ಮಾಡಬಾರ್ದು ಅಂತೇಳಿ ಎಸೆನ್ಷಿಯಲ್ ಬಹಳ ಅಗತ್ಯವಾದ ವಸ್ತುಗಳಿಗೆ ಆ ಒಂದು ಆಕ್ಟ್ ಅಲ್ಲಿ ಒಂದು ಸರ್ಕಾರ ಕ್ರಮ ತಗೊಳ್ಳಿಕ್ಕೆ ಒಂದು ಇದಿತ್ತು. ಅದಕ್ಕೂ ಕೂಡ ಕೆಲವು ತಿದ್ದುಪಡಿಗಳನ್ನ ತಂದಿದ್ದಾರೆ. ಸೊ ಎಸೆನ್ಷಿಯಲ್ ಕಮಾಡಿಟಿ 1995 ಅಮೆಂಡ್ಮೆಂಟ್ ಬಿಲ್ 2020 ಅದು 3ನೇದು. ಸೊ ಈಗ ನಾವು ಮೊದಲನೇ ಬಿಲ್ಲಿಗೆ ಮಸೂದೆಗೆ ಹೋಗ್ಬೇಕು ಅಂತ ಹೇಳಿದ್ರೆ, ರೈತ ಉತ್ಪನ್ನ ವ್ಯಾಪಾರ ಮತ್ತು ಉತ್ತೇಜನ ಸೌಲಭ್ಯ ಮಸೂದೆ. ಈ ಮಸೂದೆ ಉದ್ದೇಶ ಏನು ಅಂತ ಹೇಳಿದ್ರೆ, ಈಗಿನ ವ್ಯವಸ್ಥೆ ಇದೆ ಒಂದು ಪರವಾಗಿಲ್ಲ, ನಾವು ಆಲ್ರೆಡಿ ಒಂದು ಮಾರುಕಟ್ಟೆ ವ್ಯವಸ್ಥೆಗೆ ನಾವು ಹೊಂದ್ಕೊಂಡು ಹೋಗಿದ್ದೀವಿ. ಅಲ್ಲಿ ಆದ್ರೂ ಕೂಡ ಎಲ್ಲರೂ ಕೂಡ ನಾವು ಯೋಚನೆ ಮಾಡುವಂಥದ್ದು ಒಂದೇ, ಎಲ್ಲ ಮಾರುಕಟ್ಟೆಯಲ್ಲಿ ಎಲ್ಲ ಕೂಡ ಸರಿ ಇಲ್ಲ. ಯಾಕೆಂತ ಹೇಳಿದ್ರೆ ಗ್ರಾಹಕನು ಏನೋ ಒಂದು ಬೆಲೆ ಕೊಡ್ತಾ ಇದ್ದಾನೆ, ಅದು ರೈತನಿಗೆ ತಲುಪ್ತಾ ಇಲ್ಲ. ಮತ್ತೆ ಇನ್ನೂ ಒಂದು ಮಧ್ಯದಲ್ಲಿ ಮಧ್ಯವರ್ತಿಗಳು ಅವಳಿ ಜಾಸ್ತಿ ಆಗಿದೆ. ಅಲ್ಲಿ ಬರುವಂತ ಗ್ರಾಹಕರಿಂದ ಬರುವಂತ ಏನು ಹೆಚ್ಚಿಗೆ ಹಣ ಇದೆ ಅದನ್ನೆಲ್ಲ ಕೂಡ ಮಧ್ಯವರ್ತಿಗಳು ಕೈ ಸೇರ್ತಾ ಇರೋದ್ರಿಂದ ರೈತನಿಗೆ ಅವನು ಶ್ರಮವನ್ನು ಹಾಕಿದ್ದಾನೆ, ಅವನು ಖರ್ಚನ್ನು ಮಾಡಿದ್ದಾನೆ, ಅದು ಕೂಡ ಬರ್ತಾ ಇಲ್ಲ ಅಂತ ಒಂದು ಕೂಗು ದೇಶದಾದ್ಯಂತ ಇದೆ. ಸೊ ಅದಕ್ಕಾಗಿ ಏನಾದರೂ ಅದನ್ನ ಹೋಗಲಾಡಿಸ್ಲಿಕ್ಕಾಗಿ ಈ ಮಸೂದೆ ಸಹಾಯ ಮಾಡ್ಬೋದಾ ಅನ್ನೋ ರೀತಿಯಲ್ಲಿ ನಾವು ಯೋಚನೆ ಮಾಡಬೇಕು. ಮತ್ತೆ ಇನ್ನೊಂದಿತ್ತು, ಇಲ್ಲಿ ತನಕ ನಾವು ಇನ್ನು APMCಗಳಲ್ಲಿ ಮಾರಾಟ ಮಾಡಬೇಕು. ಇನ್ನು APMC ಇರ್ಬೋದು, ಅವ್ರದ್ದು ಸಬ್ ಮಾರ್ಕೆಟ್ ಇರ್ಬೋದು, ಅಥವಾ APMC ಇಂದ ಪರ್ಮಿಷನ್ ತಗೊಂಡು ಪ್ರೈವೇಟ್ ಮಾರ್ಕೆಟ್ ಇರ್ಬೋದು, ಅವೆಲ್ಲ ನಮ್ಮ ಮಾರುಕಟ್ಟೆಗಳಿದ್ದಾವೆ. ಅದನ್ನು ಬಿಟ್ಟು ಇನ್ನೂ ಹೆಚ್ಚಿಗೆ ರೈತರಿಗೆ ಅದಕ್ಕಿಂತ ಹೆಚ್ಚಿಗೆ ಮಾರುಕಟ್ಟೆ ಸಿಗಬೇಕು. ಮತ್ತೆ ಮಾರುಕಟ್ಟೆಯಲ್ಲಿ ಕೊಳ್ಳುವವರ ಸಂಖ್ಯೆ, ವ್ಯಾಪಾರಸ್ಥರ ಸಂಖ್ಯೆ ಕೂಡ ಜಾಸ್ತಿ ಆಗ್ಬೇಕು. ಅಂತ ಹೇಳಿದ್ರೆ ಏನು ಕಾಂಪಿಟೇಷನ್, ಒಬ್ಬ ಸ್ಪರ್ಧೆ ಜಾಸ್ತಿ ಆದ್ರೆ ರೈತನಿಗೆ ಒಳ್ಳೆ ಬೆಲೆ ಸಿಗುತ್ತೆ. ಆದ್ರೆ ಕೆಲವು ಕಾರಣಗಳಿಂದ ಇಲ್ಲಿ ಈಗಿನ ವ್ಯವಸ್ಥೆ ಏನು ಕಳೆದ ಒಂದು 8-10 ದಶಕಗಳಿಂದ ಏನು ಆಗ್ತಾ ಇದೆ ನಮ್ಮ ಮಾರುಕಟ್ಟೆ ವ್ಯವಸ್ಥೆ, ಅಲ್ಲಿ ಒಂದು ರೀತಿಯಲ್ಲಿ ಕೆಲವರ ಕೈಯಲ್ಲಿ ಅದು ಇದೆ, ಅವರ ಬಿಗಿ ಮುಷ್ಟಿಯಲ್ಲಿ ಅದು ಇದ್ದು ಅದಕ್ಕೆ ಹೊರಗಿನವರಲ್ಲಿ ಬರ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈಗ ಬೇರೆಯವರು ಕೂಡ ಇವತ್ತು ನಾವು ಈ ದಿನಮಾನಗಳಲ್ಲಿ ನೋಡ್ಬೇಕಂತ ಹೇಳಿದ್ರೆ, ಇವತ್ತು ಎಲ್ಲರೂ ಕೂಡ ಈಗ ಅಗ್ರಿಕಲ್ಚರ್ ವ್ಯವಸಾಯದ ಕಡೆ ಅವರ ಗಮನವನ್ನು, ಈವನ್ ಏನು ನಾವು ಸಾಫ್ಟ್ವೇರ್ ಇದೆ ಅಂತ ಹೇಳ್ತಾರೆ, ಇಂಡಸ್ಟ್ರಿಯಲಿಸ್ಟ್ಗಳು ಏನಿದ್ದಾರೆ ಬೇರೆ ಎಲ್ಲ ಇರೋದು, ಅವರು ಕೂಡ ವ್ಯವಸಾಯದ ಹತ್ರ ನೋಡ್ತಾ ಇದ್ದಾರೆ. ಅಲ್ಲೂ ಕೂಡ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೋದಾ, ಅದರಿಂದ ಏನಾದ್ರು ನಮಗೂ ಅವರೊಬ್ಬರಿಗೆ ಇದಾಗ ಲಾಭ ಬರೋದಿಲ್ಲ, ಅದರಿಂದ ರೈತನಿಗೂ ಯಾಕೆ ಬರಬಾರದು? ಆ ರೀತಿ ಒಂದು ವ್ಯವಸ್ಥೆಯನ್ನ ಅಂತ ಹೇಳಿದ್ರೆ ಸ್ಪರ್ಧೆಯನ್ನ ಹೆಚ್ಚಿಗೆ ಮಾಡಬೇಕು. ಹೆಚ್ಚಿಗೆ ಜನರು ಕೃಷಿಯಲ್ಲಿ ಹೊರಗಿನವ್ರ ಬಂಡವಾಳ ಹರಿದು ಬರಬೇಕು. ಅದಕ್ಕಾಗಿ ಈ ಪ್ರಮೋಷನ್ ಅಂಡ್ ಫೆಸಿಲಿಟೇಷನ್ ಈ ಒಂದು ಬಿಲ್ ಇದರಿಂದ ಉಪಯೋಗ ಆಗುತ್ತೆ ಅಂತೇಳಿ ಒಂದು ದೃಷ್ಟಿಯಿಂದ ಕೇಂದ್ರ ಸರ್ಕಾರ ತಂದಿದೆ. ಇದು ಅಲ್ಲದೆ ಎಲೆಕ್ಟ್ರಾನಿಕ್ ಅಂತರ್ಜಾಲ, ಈಗ ನಾವು ನೋಡಿದಾಗೆ ಈಗ ಸಾಮಾನ್ಯವಾಗಿ ಎಲ್ಲರೂ ಕೂಡ ನಮ್ಮಲ್ಲಿ ಎಲ್ಲರ ಹತ್ರ ಕೂಡ ಸ್ಮಾರ್ಟ್ ಫೋನ್ ಇರುತ್ತೆ. ಈಗ ಹಳ್ಳಿಯಲ್ಲೂ ಕೂಡ ನಿಮಗೆ ಎಲ್ಲರೂ ಕೂಡ ಆನ್ಲೈನ್ ಅಲ್ಲಿ ನಾವು ನಮ್ಮ ಇದನ್ನ ಬುಕ್ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ ಬಹಳ ಟ್ರಾನ್ಸ್ಪರೆಂಟ್. ಅದಕ್ಕಾಗಿ ನಮ್ಮ ಇದು ಪ್ರೈಸ್ ಡಿಸ್ಕವರಿಯನ್ನು ಬೆಲೆಗಳು ಅಲ್ಲಿ ನಿರ್ಧರಿತವಾಗ್ತವೆ. ಆ ರೀತಿ ಒಂದು ವ್ಯವಸ್ಥೆಯನ್ನ ಯಾವ ರೀತಿ ಪ್ರೋತ್ಸಾಹ ಮಾಡಬೇಕು, ಅದೆಲ್ಲ ಬಿಟ್ಟು ಎಲ್ಲೋ ಹೋಗಿ ತಗೊಂಡೋಗಿ ಮಾರುಕಟ್ಟೆಯಲ್ಲಿ ನಮ್ಮ ಇದನ್ನು ಹಿಡ್ಕೊಂಡು ಅಲ್ಲಿ ಯಾರೋ ಒಬ್ಬ ಮಧ್ಯವರ್ತಿ ಇರ್ತಾನೆ, ಅವನು ಯಾರು ಕೊಡ್ತಾ ಇದ್ದಾನೆ ಅದೇನು ನಮಗೆ ಗೊತ್ತಿಲ್ಲ, ಯಾರು ನಮ್ಮ ಗ್ರಾಹಕರು ಯಾರು ಅಂತ ನಮಗೆ ನಿಜವಾಗ್ಲೂ ಗೊತ್ತಿಲ್ಲ. ಅವನು ಮುಂದೆ ನಮ್ಮ ಹತ್ರ ತಗೊಂಡೋಗಿ ಬೇರೆಯವರಿಗೆ ಎಷ್ಟು ಕೊಡ್ತಾ ಇದ್ದಾನೆ ಅದು ಕೂಡ ನಮಗೆ ಒಂದು ಇದಿಲ್ಲ. ಅದನ್ನೆಲ್ಲ ಹೋಗಲಾಡಿಸಿ ಮಧ್ಯವರ್ತಿಗಳ ಸಂಖ್ಯೆಯನ್ನ ಕಡಿಮೆ ಮಾಡಿದ್ರೆ ರೈತನಿಗೆ ಹೆಚ್ಚಿಗೆ ಲಾಭ ಬರ್ಬೋದು. ಅದಕ್ಕಾಗಿ ಎಲೆಕ್ಟ್ರಾನಿಕ್ ಟ್ರೇಡಿಂಗ್ ಸಿಸ್ಟಮ್ ಅನ್ನು ಕೂಡ ಪ್ರೋತ್ಸಾಹ ಮಾಡುವಂಥದ್ದು ಈ ಮಸೂದೆಯ ಪ್ರಮುಖ ಉದ್ದೇಶ. ಮತ್ತೆ ಇನ್ನೊಂದು ಎಲ್ಲರೂ ಕೂಡ ಇದ್ರ ಬಗ್ಗೆ ಸಾಮಾನ್ಯವಾಗಿ ಕೇಳುವಂಥದ್ದು, ಕೃಷಿ ಯಾವಾಗಲೂ ರಾಜ್ಯಕ್ಕೆ ಸಂಬಂಧಪಟ್ಟಂತ ವಿಷಯ. ಕಾನೂನುಗಳಲ್ಲಿ ಮಾಡಬೇಕಾದ್ರೆ 3 ರೀತಿಯಲ್ಲಿ ಕಾನೂನುಗಳು ಇರ್ತವೆ. ಒಂದು ಸೆಂಟ್ರಲ್ ಸಬ್ಜೆಕ್ಟ್ ಅಂತ ಹೇಳಿದ್ರೆ ಎಲ್ಲದೂ ಕೂಡ ಕೇಂದ್ರ ಸರ್ಕಾರದಲ್ಲಿರುತ್ತೆ. ಉದಾಹರಣೆಗೆ ನಮ್ಮ ಮಿಲಿಟರಿ ಡಿಫೆನ್ಸ್, ಅದಕ್ಕೆ ರಾಜ್ಯ ಸರ್ಕಾರಗಳ ಒಂದು ಏನು ಒಪ್ಪಿಗೆ ಆಗಲಿ ಏನಾಗಲಿ ಅವ್ರದ್ದು ರೋಲ್ ಏನೂ ಇರೋದಿಲ್ಲ.
ಇನ್ನೊಂದು ಕನ್ಕರೆಂಟ್ ಲಿಸ್ಟ್ ಅಂತ ಇರುತ್ತೆ. ಕನ್ಕರೆಂಟ್ ಲಿಸ್ಟ್ ಅಂತ ಹೇಳಿದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಅವೆರಡಕ್ಕೂ ಕೂಡ ಅಲ್ಲಿ ಕಾನೂನು ಅದನ್ನ ಮಾಡುವಂತ ಒಂದು ಅಧಿಕಾರ ಇರುತ್ತೆ. ಇನ್ನೊಂದು ಯೂನಿಯನ್ ಲಿಸ್ಟ್ ಅಂತ ಇದಿರುತ್ತೆ. ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಇನ್ನೊಂದು ಕನ್ಕರೆಂಟ್ ಲಿಸ್ಟ್, ಇಬ್ಬರಿಗೂ ಕೂಡ ಇದಿರುತ್ತೆ. ಈ ಕೃಷಿ ರಾಜ್ಯದ ಅಂತದ್ದು ಸ್ಟೇಟ್ ಸಬ್ಜೆಕ್ಟ್ ಆಗಿದ್ದು, ಯಾಕೆ ಕೇಂದ್ರ ಸರ್ಕಾರಕ್ಕೆ ಈ ಒಂದು ಮಸೂದೆಯನ್ನ ತರಲಿಕ್ಕೆ ಅಧಿಕಾರ ಇಲ್ಲ ಅನ್ನೋ ಒಂದು ಕೂಗು ಕೂಡ ಎಲ್ಲ ಕಡೆ ಕೇಳ್ತಾ ಇದೆ. ಹಾಗಾಗಲೇ ನಾವು ನೋಡಿದ್ದೀವಿ. ಈಗಾಗಲೇ ಪಂಜಾಬಲ್ಲಿ ಕೂಡ ನಾವು ಇದನ್ನು ಒಪ್ಕೊಳ್ಳೋದಿಲ್ಲ ಅಂತೇಳಿ ಅವ್ರದೇ ಬೇರೆ ಆದಂತ ಒಂದು ಫಾರಂ ಬಿಲ್ ಅನ್ನ ತರ್ಲಿಕ್ಕೆ ಅವ್ರು ರೆಡಿ ಆಗಿದ್ದಾರೆ. ಅವ್ರ ಪಕ್ಕದಂತ ರಾಜಸ್ಥಾನದಲ್ಲಿ ನಾವು ಕೂಡ ಅದೇ ರೀತಿ ತರ್ತೀವಿ ಅಂತ ರೆಡಿ ಆಗಿದ್ದಾರೆ. ಅದಕ್ಕಾಗಿ ಎಲ್ಲರೂ ಈಗ ಸಾಮಾನ್ಯ ಹೇಳ್ತಾ ಇರೋದು, ಕೇಂದ್ರ ಸರ್ಕಾರಕ್ಕೆ ಈ ಒಂದು ತಿದ್ದುಪಡಿ ಕಾನೂನನ್ನು ಮಾಡುವಂತ ಅಧಿಕಾರ ಇಲ್ಲ. ಆದರೆ ಕೇಂದ್ರ ಸರ್ಕಾರ ಅದಕ್ಕೆ ಸ್ಪಷ್ಟವಾಗಿ ಅದನ್ನು ತಿಳಿಸ್ತಾ ಇದೆ. ನಮ್ಮ ಯಾವುದೇ ಒಂದು ಕಾನೂನು ಮಾಡಬೇಕಾಗಿದ್ರೆ ಅದಕ್ಕೆ ನಮಗೆ ಒಂದು ಸಂವಿಧಾನದಲ್ಲಿ ನಮಗೆ ಒಂದು ಹೇಳಿರ್ಬೇಕು, ಈ ಕಾನೂನು ಇದು ಮಾಡ್ಬೇಕು. ಆ ರೀತಿಯಲ್ಲಿ ಹೇಳ್ಬೇಕಂತ ಹೇಳಿ ನಮ್ಮ ಸಂವಿಧಾನದ ಪ್ರಕಾರ ಅಂತಾರಾಜ್ಯ ವ್ಯಾಪಾರವು ಭಾರತದ ಸಂವಿಧಾನ ಪಟ್ಟಿ 1 ಅಂತ ಹೇಳಿದ್ರೆ ಸೆಂಟ್ರಲ್ ಸಬ್ಜೆಕ್ಟ್ ಅಲ್ಲಿ ಬೇರೆ ಬೇರೆ ರಾಜ್ಯಗಳ ನಡುವಿನ ವ್ಯಾಪಾರದ ಏನು ಸಂಬಂಧ ಇದೆ ಅದು ಕೇಂದ್ರ ಸರ್ಕಾರಕ್ಕೆ ಒಳಪಟ್ಟಿರುತ್ತದೆ. ಅದು ಉಲ್ಲೇಖ 42 ನಮ್ಮ ಸಂವಿಧಾನದಲ್ಲಿ. ಹಾಗೆ ರಾಜ್ಯದೊಳಗಿನ ವ್ಯಾಪಾರವು ಉಲ್ಲೇಖ 26 ಪಟ್ಟಿ 2ರಲ್ಲಿ ರಾಜ್ಯ ಪಟ್ಟಿಯಲ್ಲಿ ಸೇರಿ ರಾಜ್ಯದ ವಿಷಯವಾಗಿದ್ದರೂ ಸಹ ಉಲ್ಲೇಖ 36ರ ಪ್ರಕಾರ ಸಂವಿಧಾನದ ಪಟ್ಟಿ 3ರಲ್ಲಿ ಕೂಡ ಅದು ಬರ್ತದೆ. ಕನ್ಕರೆಂಟ್ ಲಿಸ್ಟ್ ಅಲ್ಲಿ ರಾಜ್ಯದೊಳಗಿನ ವ್ಯಾಪಾರವೂ ಬರ್ತದೆ, ಆಮೇಲೆ ಕೇಂದ್ರದ ಲಿಸ್ಟ್ ಅಲ್ಲಿ ಅಂತಾರಾಜ್ಯ ವ್ಯಾಪಾರ ಬರುತ್ತದೆ. ಸೊ ಈ ಒಂದು ಕಾರಣದಿಂದ ಸಂವಿಧಾನಾತ್ಮಕವಾಗಿ ಕೇಂದ್ರ ಸರ್ಕಾರಕ್ಕೆ ಈ ಕಾನೂನನ್ನು ಮಾಡುವಂತ ಪೂರ್ಣ ಸಾಮರ್ಥ್ಯ, ಅಧಿಕಾರವಿದೆ. ಈ ಒಂದು ಇದರಲ್ಲಿ ನಾವು ಯಾವುದೇ ಒಂದು ಕಾನೂನು ಮಸೂದೆಯನ್ನು ತರಬೇಕಂತ ಹೇಳಿದ್ರೆ ಯಾವ ವಿಚಾರಗಳಿಗೆ, ಯಾವ ವಿಷಯಗಳಿಗೆ ಈ ಕಾನೂನು ಒಳಪಟ್ಟಿರುತ್ತದೆ ಅನ್ನುವುದನ್ನು ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿರ್ಬೇಕಾಗ್ತದೆ. ಇಲ್ಲ ಅಂತ ಹೇಳಿದ್ರೆ ನೀವು ಮುಂದೆ ಯಾವುದಾದ್ರೂ ಸಾಮಾನ್ಯವಾಗಿ ಅದಕ್ಕೆ ನಾವು ವ್ಯಾಜ್ಯ ಬಂತು, ನ್ಯಾಯಾಲಯಕ್ಕೆ ಹೋಗ್ಬೇಕಾಗುತ್ತೆ. ಅವಾಗೆಲ್ಲ ನಾವು ಇದು ಬೇಕಾಗುತ್ತೆ ನೋಡಿ, ಈ ಅಮೆಂಡ್ಮೆಂಟ್ ಅಲ್ಲಿ, ಈಗರಲ್ಲಿ ಆಕ್ಟ್ ಅಲ್ಲಿ ಇದ್ರ ಪ್ರಕಾರ ಭತ್ತ ಅಂತ ಹೇಳಿದ್ರೆ ಇದು ಬೇರೆ ಯಾವುದೋ ಈ ಒಂದು ಬೆಲೆ ವಸ್ತುಗಳು ಈ ರೈತ ಉತ್ಪನ್ನ ಅಂತ ಡೆಫಿನೇಷನ್ ಇದೆ, ಅದರೆಲ್ಲ ಬೇಕಾಗುತ್ತೆ. ಅದನ್ನು ಕೂಡ ಕ್ಲಿಯರ್ ಕಟ್ಟಾಗೆ ಈ ಒಂದು ಮಸೂದೆಯಲ್ಲಿ ಹೇಳ್ತಾ ಇದ್ದಾರೆ. ರೈತರ ಉತ್ಪನ್ನ ಅಂದರೆ ಯಾವುದು ಅಂತ ಹೇಳಿದ್ರೆ ನಾವು ಬೆಳೆಯುವಂತ ಎಲ್ಲ ಸೀರಿಯಲ್ಸ್ ಅಂತ ಹೇಳಿ ಏಕದಳ ಧಾನ್ಯಗಳು ಏನಿದಾವಲ್ಲ, ಗೋಧಿ, ಅಕ್ಕಿ, ಏಕದಳ ಸಿರಿಧಾನ್ಯಗಳು ಅಂತ ನಾವೇನೀಗ ನಾವು ಈಗ ಮಿಲೆಟ್ಸ್ ಬರ್ತೀವಲ್ಲ, ಅವು ದ್ವಿದಳ ಧಾನ್ಯಗಳು ಅಂತ ಹೇಳಿದ್ರೆ ನಮ್ಮ ಬೇಳೆಕಾಳುಗಳು, ಎಣ್ಣೆಕಾಳುಗಳು, ಆಮೇಲೆ ಎಣ್ಣೆಕಾಳುಗಳಿಂದ ತಯಾರಿಸಿದಂಥ ಸಸ್ಯಜನ್ಯ ತೈಲಗಳು, ಮತ್ತೆ ತರಕಾರಿ ಬೆಳೆಗಳು, ಹಣ್ಣುಗಳು, ಬೀಜಗಳು, ಮಸಾಲೆ ಪದಾರ್ಥಗಳು, ಸಕ್ಕರೆ, ಯಾವುದು ಮನುಷ್ಯ ತನ್ನ ಆಹಾರವಾಗಿ ಉಪಯೋಗಿಸ್ತಾ ಇದ್ದಾನೆ ಅವೆಲ್ಲವೂ ಕೂಡ ರೈತರ ಉತ್ಪನ್ನ ಅಂತೇಳಿ ಇಲ್ಲಿ ಪರಿಗಣಿಸಲ್ಪಡುತ್ತದೆ. ಆದ್ರೆ ರೈತರ ಉತ್ಪನ್ನ ಹಾಗೇನಾ? ಮತ್ತೆ ರೈತರ ಉತ್ಪನ್ನವನ್ನ ನಾವು ಸಂಸ್ಕರಣೆ ಮಾಡಿ ಅದರದ್ದು ನಾವು ವ್ಯವಹಾರ ಮಾಡಿದ್ರು ಕೂಡ ಈ ಕಾನೂನಿನ ಪ್ರಕಾರ ಅವು ಕೂಡ ರೈತರ ಉತ್ಪನ್ನಗಳಾಗ್ತವೆ. ಮತ್ತೆ ಜಾನುವಾರಿಗೆ ನಮ್ಮಲ್ಲಿ ಏನು ಕೃಷಿ ಅಂತ ಹೇಳಿದ್ರೆ ನಮ್ದು ಯಾವಾಗಲೂ ಕೃಷಿನೂ ಇರುತ್ತೆ, ಜೊತೆಯಲ್ಲಿ ನಮ್ಮ ಜಾನುವಾರುಗಳು ಏನು ನಮ್ದು ಅನಿಮಲ್ ಹಸ್ಬೆಂಡ್ರಿ ಅದು ಕೂಡ ಜೊತೆಯಲ್ಲಿ ಕಾಂಪ್ಲಿಮೆಂಟರಿ ಎರಡು ಕೂಡ ಹೋಗ್ತಾ ಇರ್ತವೆ. ಸೊ ನಾವು ಜಾನುವಾರುಗಳಿಗೆ ಮೇವು ಇರ್ಬೋದು, ಜಾನುವಾರುಗಳಿಗೆ ಬಳಸುವಂತ ಹಿಂಡಿ ಇರ್ಬೋದು, ಮತ್ತೆ ಪಶು ಆಹಾರ ಇರ್ಬೋದು, ಇವನು ಕೂಡ ರೈತ ಉತ್ಪನ್ನ ಅಂತೇಳಿ ಈ ಒಂದು ಕಾನೂನಿನಲ್ಲಿ ಈ ಒಂದು ಇದರಲ್ಲಿ ಇದು ಮಾಡ್ತಾ ಇದೆ. ಇದು ಅಲ್ಲದೆ ಹತ್ತಿ ಒಂದು ಮುಖ್ಯ ವಾಣಿಜ್ಯ ಬೆಳೆ ನಮ್ಮ ರೈತರದ್ದು. ಹತ್ತಿ ಕೂಡ ರೈತರ ಉತ್ಪನ್ನ. ಹತ್ತಿ ರಾವತ್ತಿ ಆಗಿರ್ಬೋದು, ಆಮೇಲೆ ಜಿನ್ನಿಂಗ್ ಮಾಡಿದ್ಮೇಲೆ ಸಂಸ್ಕರಣೆ ಮಾಡಿದ್ರೆ ಅದಾಗಿರ್ಬೋದು, ಹತ್ತಿ ಬೀಜ ಇರ್ಬೋದು, ಆಮೇಲೆ ಕಚ್ಚಾ ನಾರು ಏನು ಸೆಣಬು ನಾವೇನೋ ಬೆಳಿತೇವೆ, ಇವೆಲ್ಲವೂ ಕೂಡ ರೈತ ಉತ್ಪನ್ನ ಆಗಿ ಈ ಒಂದು ಮಸೂದೆಯಲ್ಲಿ ಪರಿಗಣಿಸಲಾಗ್ತದೆ. ನೆಕ್ಸ್ಟ್ ಯಾಕೆಂದ್ರೆ ಹೋಗ್ತಾ ಇಲ್ಲ, ನೀವೇನು ಮಾಡಿದ್ರೆ ಈಗ
ಈಗ ಒಂದು ಮುಖ್ಯವಾಗಿ ನಾನು ಹಿಂದೆ ಹೇಳಿದ್ದಂತ ಹೇಳಿದ್ರೆ, ಈ ಒಂದು ಮಸೂದೆಯಲ್ಲಿ ಯಾವೆಲ್ಲ ಪದಾರ್ಥಗಳನ್ನ ರೈತ ಉತ್ಪನ್ನ ಅಂತ ಪರಿಗಣಿಸಲಾಗಿದೆ ಅಂತ ಹೇಳಿದ್ರೆ, ಮತ್ತೆ ಇನ್ನೊಂದಿಗೆ ಇಲ್ಲಿ ಒಂದು ಹೊಸ ಒಂದು ವ್ಯಾಖ್ಯಾನವನ್ನ, ಒಂದು ಪದವನ್ನ ಇಲ್ಲಿ ಸೃಷ್ಟಿ ಮಾಡಿದ್ದಾರೆ. ಅದು ಅಂತ ಹೇಳಿದ್ರೆ ವ್ಯಾಪಾರ ಅಥವಾ ಮಾರುಕಟ್ಟೆ ಪ್ರದೇಶ. ಯಾವುದು ಸಾಮಾನ್ಯವಾಗಿ ಮಾರುಕಟ್ಟೆ ಪ್ರದೇಶ ಅಂತ ಹೇಳಿದ್ರೆ, ನಾವು ಹೋಗಿ ಎಲ್ಲಿ ನಮ್ಮ ಪದಾರ್ಥವನ್ನು ಮಾರಾಟ ಮಾಡ್ತೇವೆ, ಅಲ್ಲಿ ವರ್ತಕರು ಇರ್ತಾರೆ, ನಾವು ಹೋಗ್ತೀವಿ ಮಾರಾಟ ಮಾಡ್ತೀವಿ, ಅದಕ್ಕೆ ಸಾಮಾನ್ಯವಾಗಿ ನಾವು ಮಾರುಕಟ್ಟೆ ಪ್ರದೇಶ ಅಂತ ಹೇಳ್ತೀವಿ. ಹೀಗಿರಂಗದ ಮಾರುಕಟ್ಟೆ ಪ್ರದೇಶ ಅಂತ ಹೇಳಿದ್ರೆ ನಮ್ಮ APMCಗಳು, ಏನು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳು ಏನಿದ್ದಾವೆ ಅವರ ಅಡಿಯಲ್ಲಿ ಬರುವಂತ ಮಾರುಕಟ್ಟೆಗಳು, ಅವರ ಅಡಿಯಲ್ಲಿ ಬರುವಂತ ಉಪ ಮಾರುಕಟ್ಟೆಗಳು, ಮತ್ತೆ ಅವರು ಪ್ರೈವೇಟ್ನವರು, ಖಾಸಗಿಯವರು ಅವರಿಂದ ಒಂದು ಲೈಸೆನ್ಸ್ ಅನ್ನು ಪಡೆದು ಮಾಡದಂತ ಬೇರೆ ಬೇರೆ ಮಾರುಕಟ್ಟೆಗಳು ಇರ್ಬೋದು. ಅವನ್ನೆಲ್ಲ ಕೂಡ ನಾವು ಮಾರುಕಟ್ಟೆ ಪ್ರದೇಶಗಳು ಅಂತ ಹೇಳ್ತೀವಿ. ಈಗ ಈ ಒಂದು ಕಾನೂನಿನ ಪ್ರಕಾರ ಇನ್ನೊಂದು ಏನಂತ ಹೇಳಿದ್ರೆ, ಇವನ್ನ ಹೊರತುಪಡಿಸಿ ಮಾರುಕಟ್ಟೆ ಪ್ರದೇಶ ಅಂತೇಳಿ ಒಂದು ಹೊಸ ವ್ಯಾಖ್ಯಾನವನ್ನ ಈ ಮಸೂದೆಯಲ್ಲಿ ತರಲಾಗಿದೆ. ಅದಂತ ಹೇಳಿದ್ರೆ ನೀವು ಎಲ್ಲಿಂದ ಎಲ್ಲಾದ್ರೂ ವ್ಯಾಪಾರ ಮಾಡ್ಬೋದು. ಆದ್ರೆ ನನ್ನ ನೀವು ಕೇಳ್ಬೋದು, ನಾವು ಮಾಡ್ತಾ ಇದೀವಲ್ಲ ಎಲ್ಲಿಂದೆಲ್ಲಾದ್ರೂ ಬೇಕಾದ್ರೂ, ಮನೆ ಹತ್ರನೇ ಮಾಡ್ತಾ ಇದೀವಿ, ಒಂದು ಜಮೀನ್ ಹತ್ರನೇ ಮಾರಾಟ ಮಾಡ್ತಾ ಇದೀವಿ. ಆದ್ರೆ ಹಿಂದೆ ಅದಕ್ಕೆ ಯಾವ್ದಕ್ಕೂ ಕೂಡ ಮಾರಾಟ ಮಾಡಿದ್ರೆ ಅದಕ್ಕೆ ಒಂದು ಕಾನೂನಿನ ಸ್ವರೂಪ ಇರಲಿಲ್ಲ, ಕಾನೂನಿನ ಬ್ಯಾಕಪ್ ಇರಲಿಲ್ಲ. ಹೆಚ್ಚು ಕಡಿಮೆ ಆದ್ರೆ ಯಾರನ್ನು ನಾವು ಕೇಳಬೇಕು ಅನ್ನೋ ಒಂದು ಸ್ಥಿತಿಯಲ್ಲಿ ಇರಲಿಲ್ಲ. ಈಗ ಯಾರೋ ಮೋಸ ಮಾಡಿದ ಅಂತ ಹೇಳಿದ್ರೆ APMC ನಾನು ಮಾರಾಟ ಮಾಡಿದ್ದೀನಿ, ಇಷ್ಟು ದಿನ ಇಷ್ಟನೇ ತಾರೀಕು ಇಷ್ಟು ರೆಸೀಟ್ ಇದೆ, ಅವಾಗ ನೀವು ಬೇಕಾದ್ರೆ ಅದ್ರ ವ್ಯಾಜ್ಯಕ್ಕೆ ಹೋಗ್ಬೋದು, ಅಥವಾ ನೀವು ಅದನ್ನ ಲೀಗಲ್ ಆಕ್ಷನ್ ತಗೊಳ್ಬೋದು. ಅದು ಮನೆ ಹತ್ರನೇ ಮಾಡಿದ್ರಿಂದ ಯಾರಿಗೆ ಕೊಟ್ಟು ಏನು ಗೊತ್ತಿಲ್ಲ ಅಂತ ಆಗುತ್ತೆ. ಸೊ ಅವು ಎಲ್ಲದಕ್ಕೂ ಕೂಡ ಏನು, ನೀವು ಎಲ್ಲಿ ಉತ್ಪಾದನೆಯನ್ನ ಮಾಡ್ತೀರಿ ಅದೇ ಸ್ಥಳ, ನಿಮ್ ಜಮೀನು ಇರ್ಬೋದು, ಅಥವಾ ನೀವು ನಿಮ್ಮ ಮನೆಯಲ್ಲಿ ಸಂಗ್ರಹಣೆ ಮಾಡ್ತೀರಿ, ಇಲ್ಲ ಯಾವ್ದೋ ಗೋಡನಲ್ಲಿ ಇಟ್ಟಿರ್ತೀರಿ, ಅಥವಾ ಇನ್ನೆಲ್ಲ ಯಾರಾದ್ರೂ ಒಬ್ಬ ಇರ್ತಾನೆ, ಅವನು ಹಲವಾರು ರೈತರು ಸ್ವಲ್ಪ ಬೆಳೀತಾ ಇರ್ತಾರೆ, 5 ಕ್ವಿಂಟಾಲು 10 ಕ್ವಿಂಟಾಲು, ಅವನು ಎಲ್ಲರನ್ನು ಕೂಡ ತಗೊಂಡು ಅವನು ಒಂದ್ ಕಡೆ ಸಂಗ್ರಹಣ ಮಾಡ್ತಾರೆ, ಅದು ಕೂಡ ವ್ಯಾಪಾರ ಪ್ರದೇಶ. ಮತ್ತೆ ಕಾರ್ಖಾನೆಗಳು ನಿಮ್ದು ಯಾರೋ ಉದಾಹರಣೆಗೆ ನಮ್ದು ಇದು ಪಶು ಆಹಾರ ಮಾಡುವಂತ ಒಂದು ಕಾರ್ಖಾನೆ ಇರುತ್ತೆ, ಅಲ್ಲಿ ಹೋಗಿ ಅವನು ಇದು ಮಾಡ್ತಾನೆ, ಅಲ್ಲೂ ಕೂಡ ಆ ಕಾರ್ಖಾನೆ ಅದು ಕೂಡ ಒಂದು ಮಾರುಕಟ್ಟೆ. ಗೋದಾಮುಗಳು, ಸೈಲೋಸ್ಗಳು ಅಂತ ಹೇಳಿದ್ರೆ ನಾವೆಲ್ಲಿ, ಮತ್ತೆ ಕೋಲ್ಡ್ ಸ್ಟೋರೇಜು ಅಂತ ಹೇಳಿದ್ರೆ ಶಿಥಿಲೀಕರಣ ಘಟಕಗಳು ಇರ್ತವೆ, ಅಲ್ಲಿ ಎಲ್ಲೂ ಕೂಡ ವ್ಯಾಪಾರ ಆದ್ರೂ ಕೂಡ ಅದು ಕೂಡ ವ್ಯಾಪಾರ ಮಾರುಕಟ್ಟೆ ಪ್ರದೇಶ ಅಂತೇಳಿ ಈ ಒಂದು ಮಸೂದೆಯಲ್ಲಿ ಕಾನೂನಿನಲ್ಲಿ ಪರಿಗಣಿಸಲ್ಪಡುತ್ತದೆ. ಅಂತ ಹೇಳಿದ್ರೆ ನಾವು ಎಲ್ಲಿ ಬೇಕಾದ್ರೂ ಮಾರಾಟ ಮಾಡ್ಬೋದು. ನೀವು ಮಾಡಿದ್ರೆ ಕೂಡ ಅಲ್ಲಿ ಏನಾದ್ರೂ ಕೂಡ ಅದಕ್ಕೆ ಅವೆಲ್ಲವೂ ಕೂಡ ಕಾನೂನಿನ ಚೌಕಟ್ಟಿಗೆ ಒಳಪಟ್ಟಿರ್ತವೆ. ಮತ್ತೆ ಕಾನೂನು ಪ್ರಕಾರ ನಮಗೆ ಯಾವುದೆಲ್ಲ ಒಂದು ಪ್ರೊಟೆಕ್ಷನ್ ಬೇಕೋ ಆ ಒಂದು ಇದು ನೀವು ಎಲ್ಲಿ ಮಾರಾಟ ಮಾಡಿದ್ರು ಕೂಡ ಕಾನೂನಿನ ಕಟ್ಟಳೆಗೆ ಅದು ಒಳಪಟ್ಟಿರುತ್ತದೆ. ಮತ್ತೆ ಹಾಗಾದ್ರೆ ಇಲ್ಲಿ ಯಾರೆಲ್ಲ ವ್ಯಾಪಾರ ಮಾಡಬಹುದು ಅನ್ನೋದನ್ನ ಅವ್ರು ಎಲ್ಲಾದ್ರೂ ಹಿಂದೇನಿತ್ತು, APMCಯಲ್ಲಿ ವ್ಯಾಪಾರಸ್ಥರು ಇರ್ತಾರೆ, ನಮ್ಮ ಕಮಿಷನ್ ಏಜೆಂಟ್ಸ್ ಇರ್ತಾರೆ, ಅವರು APMCಯಲ್ಲಿ ಲೈಸೆನ್ಸ್ ತಗೊಳ್ತಾರೆ. ಇದರಲ್ಲಿ ಇನ್ನೂ ಒಂದು ಹೆಚ್ಚಿಗೆ ಜನ ಇಲ್ಲಿ ವ್ಯಾಪಾರದಲ್ಲಿ ಬರಲಿ, ಕಾಂಪಿಟೇಷನ್ ಜಾಸ್ತಿ ಆಗಲಿ, ಸ್ಪರ್ಧೆ ಜಾಸ್ತಿ ಆಗಲಿ, ಇದರಲ್ಲಿ ಈ ದೇಶದ ಯಾವುದೇ ಪ್ರಜೆ ಅವನಿಗೆ ಪ್ಯಾನ್ ಕಾರ್ಡ್, ಏನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನು ಕೊಡ್ತಾರೆ, ಪ್ಯಾನ್ ಕಾರ್ಡ್ ಹೊಂದಿರೋರು ಯಾರಿದ್ರು ಕೂಡ ಅದೊಂದಿದ್ರೆ ಸಾಕು, ಅವನು ವ್ಯಾಪಾರವನ್ನು ಮಾಡಬಹುದು ಅಂತೇಳಿ ಈಗಿನ ಮಸೂದೆಯ ಪ್ರಕಾರ ಇದೆ. ಇದರದ್ದು ಆಗು ಹೋಗುಗಳ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ. ಎಲ್ಲರೂ ಕೂಡ ರೈತರು ಇರ್ಬೋದು, ಇನ್ನು ಬೇರೆಯವರು ಕೂಡ ಹೇಳ್ತಾ ಇರೋದು ಇಲ್ಲಿ ಸ್ವಲ್ಪ ಮಾರ್ಪಾಡು ಮಾಡೋ ಅವಶ್ಯಕತೆ ಇದೆ ಅಂತೇಳಿ. ಅದನ್ನ ಮುಂದೆ ನಾವು ಚರ್ಚೆ ಮಾಡೋಣ. ಆಮೇಲೆ ಮುಂದಿನ ದಿನಗಳಲ್ಲಿ ಇದರ ಜೊತೆಯಲ್ಲಿ ಇನ್ನೇನಾದ್ರೂ ಬೇಕಾ ಅಂತ ಕೂಡ ಕೇಂದ್ರ ಸರ್ಕಾರ ಒಂದು ಇದನ್ನ ಮಾಡ್ಬೋದು, ಪರ್ಯಾಯ ವ್ಯವಸ್ಥೆ ದಾಖಲೆ ಬೇಕಾಗ್ಬೋದು ಅಂತೇಳಿ. ಮತ್ತೆ ಇಲ್ಲಿ ಮುಖ್ಯವಾಗಿ ಇನ್ನೊಂದು ಹೇಳ್ಬೇಕು ಅಂತ ಹೇಳಿದ್ರೆ, ಈಗ ಸಾಮಾನ್ಯ ನಮಗೆ ಗೊತ್ತಿದೆ ರೈತ ಉತ್ಪಾದಕ ಸಂಸ್ಥೆಗಳು, ಅದರಿಂದ ಈಗ ಬಹಳ ಕಳೆದ 5 ವರ್ಷದಿಂದ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ರೈತ ಉತ್ಪಾದಕ ಸಂಸ್ಥೆಗಳನ್ನ ರಚನೆ ಮಾಡುವಲ್ಲಿ ಹೆಚ್ಚಿಗೆ ಒಂದು ಯಶಸ್ಸನ್ನ ಆಗ್ತಾ ಇದ್ದಾವೆ. ಸಾಕಷ್ಟು ಅದ್ರ ಬಗ್ಗೆ ಬಹಳ ಗಮನ ಹರಿಸ್ತಾ ಇದ್ದಾವೆ. ಏನು ಬೇಕಾಗಿಲ್ಲ, ಅವರು ಕೂಡ ವ್ಯಾಪಾರದಲ್ಲಿ ಆಟೋಮೆಟಿಕ್ ಆಗಿ ಅವರು ಕೂಡ ರೈತ ಉತ್ಪಾದಕ ಸಂಸ್ಥೆಗಳು ಇದರಲ್ಲಿ ಯಾರೆಲ್ಲ ವ್ಯಾಪಾರ ಮಾಡಬಹುದು ಅಂತ. ಮಸೂದೆಯಲ್ಲಿ
ಇನ್ನು ಏನು ಇದೆ ಅಂತ ಹೇಳಿದ್ರೆ ಮಾರುಕಟ್ಟೆ ಶುಲ್ಕ ಅಥವಾ ಲೆವಿ. ಬೇರೆ ಯಾರೋ ಮಧ್ಯದಲ್ಲಿ ಮಾತಾಡ್ಬೇಕು, ನೀವು ಓಪನ್ ಮಾಡಿಲ್ವಾ? ಮಾರುಕಟ್ಟೆ ಶುಲ್ಕ ಈಗ ನಮಗೆ ಗೊತ್ತಿದ್ದಾಗೆ ರಾಜ್ಯದಲ್ಲಿ APMC ಕಡೆಯಲ್ಲಿ ಮಾರುಕಟ್ಟೆ ಕಮಿಷನ್ ಇರುತ್ತೆ, ಮಾರುಕಟ್ಟೆ ಶುಲ್ಕ ಇರುತ್ತೆ, ಲೆವಿ ಇರುತ್ತೆ. ಇವು ಯಾವುದನ್ನು ಕೂಡ APMC ಇದ್ದವು ಕೂಡ ಇಲ್ಲಿ ಲಾಭ ಇಲ್ಲ. ಯಾವುದೇ ರೀತಿಯಲ್ಲಿ ಶುಲ್ಕವನ್ನು ಈ ಮಾರುಕಟ್ಟೆ ಪ್ರದೇಶದಲ್ಲಿ ವಿಧಿಸುವ ಹಾಗೆ ಇಲ್ಲ ಅಂತ ಹೇಳಿದ್ರೆ ಮಾರ್ಕೆಟ್ ಫೀ ಕೊಡುವಂತ ಅವಶ್ಯಕತೆ ಇಲ್ಲವೇ ಇಲ್ಲ ಅನ್ನೋ ಒಂದು ಬರ್ತದೆ. ಮತ್ತೆ ಪಾರದರ್ಶಕತೆ ಬರ್ಲಿಕ್ಕಾಗಿ ಈಗ ಮುಖ್ಯವಾಗಿ ಏನಾಗಿದೆ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಮಾತಾಡ್ತಾ ಇರೋದು, ನಾವು ಯಾವ್ದೋ ಒಂದು APMC ಮಾರ್ಕೆಟ್ಗೆ ಹೋಗ್ತೀವಿ, ಅಲ್ಲಿ ಕೆಲವೇ ಜನ ಕಾಲಾಂತರದಿಂದ ಕೆಲವು ಜನ ಅಲ್ಲಿ ವ್ಯಾಪಾರಸ್ಥರು ಇರ್ತಾರೆ. ಅವರವರ ಮಧ್ಯದಲ್ಲೇ ಒಂದು ಯಾವುದೋ ರೀತಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಅವರೇ ಇರ್ತದೆ. ಇಲ್ಲ ಇವ್ರು ಬರ್ತಾರೆ, ಇಲ್ಲ ವ್ಯಾಪಾರದಲ್ಲಿ ಇನ್ನೊಬ್ಬ ಇದು ಮಾಡ್ತಾನೆ. ಸೊ ಟ್ರಾನ್ಸ್ಪರೆನ್ಸಿ ಇಲ್ಲ ಅಂತ ಹೇಳಿದ್ರೆ ಪಾರದರ್ಶಕತೆ ಏನು, ಅವರು ಯಾವುದೋ ಒಂದು ಉತ್ಪನ್ನಕ್ಕೆ ಬೆಲೆಯನ್ನು ಅವರು ನಿಗದಿಪಡಿಸುವಾಗ ಅವ್ರು ಯಾವ ರೀತಿ ಮಾಡಿದ್ರು ಅನ್ನೋ ಒಂದು ಪಾರದರ್ಶಕತೆ ರೈತನಿಗೆ ಗೊತ್ತೇ ಆಗೋದೇ ಇಲ್ಲ. ಸೊ ಅದಕ್ಕಾಗಿ ಅಂತರ್ಜಾಲದಲ್ಲಿ ವ್ಯವಹಾರ ನಡೆದರೆ, ಈಗ ಉದಾಹರಣೆಗೆ ನಮ್ಮಲ್ಲಿ ಕೊಬ್ಬರಿ ಇದೆ, ಟಿಪ್ಟೂರ್ದು ಕೊಬ್ಬರಿ ಇದೆ ಅಂತ ಇಟ್ಕೊಳ್ಳಿ, ಅಥವಾ ನಿಮ್ಮ ವಿಜಯಪುರದಲ್ಲಿ ನಿಮ್ದು ಇದು ದ್ರಾಕ್ಷಿ ಇದೆ, ಒಣ ದ್ರಾಕ್ಷಿ ಇದೆ. ಅದಕ್ಕೆಲ್ಲ ನಿಮ್ಮಲ್ಲಿ ಒಂದು 8-10 ಜನ ನಿಮ್ಮಲ್ಲಿ ಅಲ್ಲಿ APMC ಮಾರುಕಟ್ಟೆಯಲ್ಲಿ ಇರ್ತಾರೆ. ಅವ್ರು ಏನೋ ಒಂದು ಇದ್ರ ಮೇಲೆ ಅವ್ರು ಬೆಲೆ ಇದು ಮಾಡ್ತಾರೆ. ಅಷ್ಟೇ ಹಾಕ್ಬಾರ್ದು. ಯಾರಿಗ್ ಬೇಕು ಒಣ ದ್ರಾಕ್ಷಿ ಅಂತ ಹೇಳಿದ್ರೆ ಡೆಲ್ಲಿಯವನಿಗೆ ಬೇಕು, ಬಾಂಬೆಯವನಿಗೆ ಬೇಕು, ಚೆನ್ನೈನವನಿಗೆ ಬೇಕು. ಅಲ್ಲೆಲ್ಲ ಕೂಡ ಇಷ್ಟು ಒಳ್ಳೆ ಗುಣಮಟ್ಟದ ದ್ರಾಕ್ಷಿ ಅಲ್ಲಿ ಸಿಗೋದಿಲ್ಲ. ಸೊ ಅಂತರ್ಜಾಲದಲ್ಲಿ ನಾವು ಏನಾದರೂ ಇದನ್ನ ಎಲ್ಲ ಮಾರುಕಟ್ಟೆ ವ್ಯವಸ್ಥೆಯನ್ನು ತಂದ್ರೆ, ಅವನು ಬಾಂಬೆಯಲ್ಲ ಕೂತ್ಕೊಂಡು ಡೆಲ್ಲಿಯೆಲ್ಲ ಕೂತ್ಕೊಂಡು ಈ ಕ್ವಾಲಿಟಿ ಇದಕ್ಕೆ ನಂದು ರೇಟ್ ಇದು ಅಂತೇಳಿ ಅವನು ಕೋಟ್ ಮಾಡ್ಬೋದು. ಅವನು ಕೂಡ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸ್ಬೋದು. ಈ ರೀತಿ ಸ್ಪರ್ಧೆ ಜಾಸ್ತಿ ಆದಾಗ ರೈತನಿಗೆ ಒಳ್ಳೆ ಬೆಲೆ ಸಿಗುತ್ತೆ. ಸೊ ಈ ಮಸೂದೆಯ ಇನ್ನೊಂದು ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಈ ಒಂದು ಪಾರದರ್ಶಕತೆಯನ್ನ ತರಲಿಕ್ಕಾಗಿ ಅಂತರ್ಜಾಲ ವ್ಯವಹಾರವನ್ನ ಪ್ರೋತ್ಸಾಹ ಮಾಡಬೇಕು. ಮತ್ತೆ ಮುಂದಿನ ದಿನಗಳಲ್ಲಿ ಈ ರೀತಿ ಮಾಡಿದ ಮೇಲೆ ಯಾವ ರೀತಿ ಆಗುತ್ತೆ, ಅದನ್ನ ಯಾರು ನೋಡ್ಕೊಳ್ತಾರೆ ಅದನ್ನೆಲ್ಲ ಅಂತೇಳಿ. ಅದಕ್ಕಾಗಿ ಕೇಂದ್ರ ಸರ್ಕಾರ ಕೂಡ ಈ ಅಂತರ್ಜಾಲವನ್ನ ಯಾರು ಮಾಡಬೇಕು, ಅದನ್ನ ಯಾರು ಮೇಂಟೈನ್ ಮಾಡಬೇಕು, ಯಾರು ಅದರದ್ದು ನೋಂದಣಿ ಮಾಡಬೇಕು, ಅದನ್ನ ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿ ಮಾಡಬೇಕು, ಯಾರು ಮಾಡ್ತಾರೆ ಅನ್ನೋದನ್ನು ಕೂಡ ಕೇಂದ್ರ ಸರ್ಕಾರ ಸೂಚಿಸಲಿದೆ. ಆಮೇಲೆ ಪೇಮೆಂಟ್ ಬಗ್ಗೆ ಏನಿದೆ, ಇವಾಗಲೂ ಕೂಡ ಇದೆ ಪೇಮೆಂಟ್ ಅಂತ ಬುಕ್. ಇದರಲ್ಲಿ ಇದು ವ್ಯಾಪಾರ ಅಂತ ಹೇಳಿದ್ರೆ ನನಗೆ ಹೇಳ್ತಾ ಇದ್ದೀನಿ ನೋಡಿ, ಒಂದು ವ್ಯಾಪಾರ ಪ್ರದೇಶ ಒಂದು ಹೊಸ ಒಂದು ವ್ಯಾಖ್ಯಾನ ಏನು ಕೊಟ್ಟಿದ್ದಾರೆ ಕೂಡ, ಅಲ್ಲೂ ಕೂಡ ವ್ಯಾಪಾರ ಆದ್ರೆ ಈಗಿನ ಕಾನೂನು ಪ್ರಕಾರ ಅವನು ಯಾವುದೇ ಒಬ್ಬ ವ್ಯಾಪಾರಸ್ಥ, ಒಬ್ಬ ಟ್ರೇಡರು ಆ ದಿನದಂದೇ ಅವನಿಗೆ ಹಣವನ್ನ ಕೊಡಬೇಕು, ಅವನ ಏನೋ ಮೌಲ್ಯವನ್ನ ರೈತನಿಗೆ ತಲುಪಿಸ್ಬೇಕು. ಇಲ್ಲ ಇವತ್ತು ಆಗೋದಿಲ್ಲ ಅಂತ ಹೇಳಿದ್ರೆ ಜಾಸ್ತಿ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 3 ದಿನಗಳ ಒಳಗಡೆ ಅವನ ಎಲ್ಲ ಪಾವತಿಯನ್ನ ಅವನು ಮಾಡಬೇಕು ಈಗಿನ ಕಾನೂನು ಪ್ರಕಾರ. ಸೊ ಆದ್ರೆ ಅವನು ಎಲ್ಲಾದ್ರೂ ಅದೇ ದಿನ ಅವನು ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೂ ಕೂಡ ಅವನು ಅದಕ್ಕೆ ತಕ್ಕಾದಂತ ಒಂದು ರಸೀದಿಯನ್ನ ರೈತರಿಗೆ ಕೊಡಬೇಕಾಗುತ್ತೆ. ಅದು ಈ ಕಾನೂನಿನಲ್ಲಿ ಕಡ್ಡಾಯ ಆಗಿದೆ. ಆಮೇಲೆ ಮುಖ್ಯವಾಗಿ ಕೇಂದ್ರ ಸರ್ಕಾರವು ರೈತರಿಗೆ ಮಾರುಕಟ್ಟೆ ಹಾಗೂ ಬೆಲೆಗಳ ವಸ್ತುಸ್ಥಿತಿಯನ್ನು ಒದಗಿಸಲು ಒಂದು ಚೌಕಟ್ಟನ್ನು ಪಡಿಸುತ್ತದೆ. ಈಗ ಮುಖ್ಯವಾಗಿ ನಾವು ಯಾವ್ದಾದ್ರೂ ಒಂದು ವಸ್ತುವನ್ನ ನಾವು ಮಾರಾಟ ಮಾಡ್ಬೇಕಂತ ಹೇಳಿದ್ರೆ ನಮಗೇನೆಲ್ಲ ಬೇಕು, ಇವತ್ತಿನ ದಿನದಲ್ಲಿ ಅದರದ್ದು ಬೆಲೆ ಎಷ್ಟಿದೆ, ಯಾವ್ದೋ ಒಂದು ಬೆಲೆ ಇವತ್ತು ಬೆಂಗಳೂರಲ್ಲಿ ಎಷ್ಟಿದೆ, ತುಮಕೂರಲ್ಲಿ ಎಷ್ಟಿದೆ, ವಿಜಯಪುರದಲ್ಲಿ ಎಷ್ಟಿದೆ ಅನ್ನೋ ಒಂದು ಜ್ಞಾನ ನಮಗಿಲ್ಲ ಅಂತ ಹೇಳಿದ್ರೆ ಅವನು ವ್ಯಾಪಾರಸ್ಥನು ಮಾಡಿದ್ರು ರೇಟ್ ಯಾವ ರೀತಿಯಿಂದ ನಂಬೋದು, ಇದು ವ್ಯಾಪಾರಸ್ಥನಿಗೂ ಕೂಡ. ಹಾಗಾಗಿ ಎಲ್ಲರಿಗೂ ಕೂಡ ಆ ಒಂದು ವಿಷಯ ಕಳೆದ ಒಂದು ವಾರದಲ್ಲಿ, ಕಳೆದ ಒಂದು ತಿಂಗಳಲ್ಲಿ ಈ ಮಾರುಕಟ್ಟೆಯಲ್ಲಿ ಈ ಬೆಲೆ ಇತ್ತು ಅನ್ನೋ ಒಂದು ವಿಚಾರ, ಇನ್ಫಾರ್ಮೇಶನ್ ರೈತನಿಗೂ ದೊರೆಯಬೇಕು, ವ್ಯಾಪಾರಸ್ಥನಿಗೂ ದೊರೆಯಬೇಕು. ಅದೇ ರೀತಿ ಹೋದ ವರ್ಷದಲ್ಲಿ ಇದು ಬೆಲೆ ಎಷ್ಟಿತ್ತು, ಅದೇ ಹಿಂದಿನ ವರ್ಷ ಎಷ್ಟಿತ್ತು, ಅಥವಾ ಬೇರೆ ರಾಜ್ಯಗಳಲ್ಲಿ ಬೆಲೆ ಎಷ್ಟಿದೆ, ಇಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಲೆ ಎಷ್ಟಿದೆ, ಈ ಎಲ್ಲ ವಿಚಾರಗಳು ಸರಿಯಾಗಿ ರೈತರಿಗೆ ಅಥವಾ ವ್ಯಾಪಾರಸ್ಥರಿಗೆ ಗೊತ್ತಾದಾಗ ಅವರು ತಮ್ಮ ಯಾವ ಬೆಲೆಯನ್ನ ಕೋಟ್ ಮಾಡ್ಬೇಕು ಅಂತೇಳಿ ಅವನಿಗೂ ಒಂದು
ನಂಬಿಕೆ ಇದಿರುತ್ತೆ, ನಾನು ಮಾಡಿದ ಬೆಲೆ ಸರಿ ಮಾಡಿದ್ದೀನಿ ಅಂತೇಳಿ ರೈತನಿಗೆ ಕೂಡ ಹೌದು ನನಗೆ ಮೋಸ ಆಗಿಲ್ಲ, ಹೋದ ವರ್ಷ ಈ ಬೆಲೆ ಇತ್ತು, ಇಷ್ಟ ಆದ್ರೆ ನಾನು ಕೊಡಬಹುದು, ಇಲ್ಲ ಇದಕ್ಕಿಂತ ಜಾಸ್ತಿ ಕಡಿಮೆ ಆದ್ರೆ ನಾನು ಕೊಡೋದಿಲ್ಲ ಅಂತೇಳಿ ಒಂದು ತೀರ್ಮಾನವನ್ನ ಮಾಡ್ಲಿಕ್ಕೆ ಎಲ್ಲ ಬೆಲೆಯ ಮತ್ತೆ ಉತ್ಪಾದನೆ ಎಷ್ಟಾಗ್ತಾ ಇದೆ, ಬೇರೆ ರಾಜ್ಯದಲ್ಲಿ ಎಷ್ಟಾಗಿದೆ, ಆ ಎಲ್ಲ ವಿಚಾರಗಳನ್ನ ರೈತನಿಗೂ ಕೂಡ ತಲುಪಿಸುವಂತ ಒಂದು ವ್ಯವಸ್ಥೆಯನ್ನ ಕೇಂದ್ರ ಸರ್ಕಾರ ಮುಂದಿನ ದಿನಗಳಲ್ಲಿ ಮಾಡ್ತದೆ. ಮತ್ತೆ ಇನ್ನೊಂದು ಹೇಳ್ತಾ ಇದ್ದಾರೆ, APMC ಇದೆ, ಅಲ್ಲಿ ಸಾಮಾನ್ಯವಾಗಿ ಅದು ರಾಜ್ಯ ಸರ್ಕಾರದ ಕಾಯ್ದೆ ಅಡಿ ಬರುತ್ತದೆ, ಅಲ್ಲಿ ಕೆಲವು ಕಾನೂನುಗಳು ಇರ್ತವೆ, ಮುಂದೆ ಹೊಸ ಕಾನೂನು ತಿದ್ದುಪಡಿ ತರಬಹುದು. ಆದ್ರೆ ಈ APMC ಅಥವಾ ಇನ್ಯಾವುದೇ ಕೃಷಿ ಮಾರುಕಟ್ಟೆಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರಗಳು ಯಾವುದಾದ್ರೂ ಕಾನೂನು ಮಾಡಿದರೆ ಈ ಕಾನೂನು ಈ ವ್ಯಾಪಾರ ಪ್ರದೇಶಕ್ಕೆ ಅನ್ವಯವಾಗುವುದಿಲ್ಲ. ಅದೆಲ್ಲ ಕೂಡ ಅವು APMC ಅನ್ವಯ ಆಗ್ತವೆ. ಆದರೆ ಈ ವ್ಯಾಪಾರ ಪ್ರದೇಶ ನ್ಯೂ ಟ್ರೇಡ್ ಏರಿಯಾ ಅಂತ ರೆಫಿನೇಷನ್ ಕೊಟ್ಟಿದ್ದಾರೆ, ಅಲ್ಲಿ ಯಾವ ಕಾನೂನು ಕೂಡ ಅನ್ವಯ ಆಗುವುದಿಲ್ಲ. ಮತ್ತೆ ಇನ್ನೊಂದು, ಇಷ್ಟೆಲ್ಲ ಕಾನೂನು ಮಾಡಿದ್ಮೇಲೆ ಯಾವುದೇ ಒಂದು ವ್ಯವಹಾರ ಮಾಡಬೇಕಾದ್ರೆ ಒಂದು ವ್ಯಾಜ್ಯ ಬರೋದು, ವಾದ ಬರೋದು, ವಿವಾದಗಳು ಸಾಮಾನ್ಯವಾಗಿ ಹಾಗೆ ಆಗ್ತವೆ. ಯಾವುದೇ ಒಂದು ಸಮಯದಿರ್ಬೋದು, ಯಾವುದೇ ವ್ಯಾಪಾರದಲ್ಲಿ ಆಗುತ್ತೆ. ಇದನ್ನ ಯಾವ ರೀತಿ ಇತ್ಯರ್ಥಪಡಿಸಬೇಕು, ಇದನ್ನ ಕೂಡ ಮನಗಂಡು ಈ ಒಂದು ಮಸೂದೆಯಲ್ಲಿ ಅದಕ್ಕೂ ಕೂಡ ಒಂದು ಎಲ್ಲ ಒಂದು ಏನು ಗೈಡ್ಲೈನ್ಸ್ ಅನ್ನ, ಮಾನದಂಡಗಳನ್ನ ಯಾವ ರೀತಿ ನಾವು ನಿಮ್ಮ ವಾದ ವ್ಯಾಜ್ಯಗಳನ್ನ ಬಗೆಹರಿಸ್ಕೊಳ್ಬೇಕು ಅನ್ನೋ ಒಂದು ಅಂಶವನ್ನು ಕೂಡ ಕಾನೂನಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದನ್ನು ಹೇಳಿದರೆ ಅದು ಇಷ್ಟು ದಿನದಲ್ಲಿ ಆಗ್ಬೇಕು. ಸಾಮಾನ್ಯವಾಗಿ ಏನ್ ಹೇಳಿದ್ರೆ ನಮಗೆ ವ್ಯಾಜ್ಯ ನ್ಯಾಯ ಅದೆಲ್ಲ ಪಂಚಾಯತಿಗಳು ಬಂದ್ರೆ ಅದು ಬಹಳ ದಿನಗಳ ಕಾಲ ಎಳೆಯುತ್ತೆ. ಸಾಕಷ್ಟಲ್ಲಿ ಕೆಲವು ಜನ ರೈತರು ಬೇಡಪ್ಪ ಇದ್ರ ಬಗ್ಗೆ ಇದು ನನಗೆ ಅಷ್ಟು ಹಣ ಓದೋ ಪರವಾಗಿಲ್ಲ, ಬಂದಷ್ಟು ಬರಲಿ, ಇದನ್ನ ನಾವು ವ್ಯಾಜ್ಯ ಮುಂದುವರ್ಸೋದು ಅಥವಾ ಕೋರ್ಟಿಗೆ ತಗೊಂಡೋಗೋದು ಬೇಡ ಅನ್ನೋ ಒಂದು ಸ್ಥಿತಿಯಲ್ಲಿ ನಾವಿರ್ತೀವಿ. ಯಾಕಂತ ಹೇಳಿದ್ರೆ ನಮ್ಮ ಒಂದು ಅನುಭವ ಆಗಿರುತ್ತೆ. ಆದ್ರೆ ಈಗಿನ ಕಾನೂನಲ್ಲಿ ಹೇಳ್ತಿದ್ರೆ ಇಲ್ಲಿ ಉಪವಿಭಾಗೀಯ ಮ್ಯಾಜಿಸ್ಟ್ರೇಟ್ 3 ಹಂತದಲ್ಲಿ ಒಂದು ಕಾನೂನನ್ನ ಇದನ್ನು ವ್ಯಾಜ್ಯವನ್ನು ವ್ಯವಹರಿಸಲಿಕ್ಕೆ ಒಂದು ವ್ಯವಸ್ಥೆಯನ್ನ ಈ ಕಾನೂನಿನಲ್ಲಿ ಮಸೂದೆಯಲ್ಲಿ ರೂಪಿಸಲಾಗಿದೆ. ಒಂದು ಉಪವಿಭಾಗೀಯ ಮ್ಯಾಜಿಸ್ಟ್ರೇಟ್ ಅವರು ಒಂದು ಸಮಿತಿಯನ್ನ ಮಾಡಿರ್ತಾರೆ. ಆ ಸಮಿತಿಯಲ್ಲಿ ರೈತರು ಆ ವಾದ ವಿವಾದಗಳನ್ನ ತಗೊಂಡು ಹೋಗ್ಬೋದು. ಅಲ್ಲಿ ಬಗೆಹರಿಲಿಲ್ಲ ಅಂತ ತಿಳ್ಕೊಳ್ಳಿ, ಅಲ್ಲಿ ಆ ಸಮಿತಿಯಲ್ಲಿ ಆಗಿಲ್ಲ ಅಂತ ಹೇಳಿದ್ರೆ ಆಮೇಲೆ ಅಲ್ಲಿ ಉಪವಿಭಾಗೀಯ ಅಂತ ಹೇಳಿದ್ರೆ ತಹಸೀಲ್ದಾರ್ ಲೆವೆಲ್, ಅಸಿಸ್ಟೆಂಟ್ ಕಮಿಷನರ್ ಲೆವೆಲ್ ಇರ್ತಾರೆ. ಅಲ್ಲಿ ಆಗಿಲ್ಲ ಅಂತ ಹೇಳಿದ್ರೆ ಉಪವಿಭಾಗೀಯ ಮ್ಯಾಜಿಸ್ಟ್ರೇಟ್ ಕೂಡ ಅವರಿಗೆ ಅಧಿಕಾರ ಇದೆ, ಅವರು ಇದನ್ನ ಬಗೆಹರಿಸಬೇಕು, ನಿಮ್ಮ ವಾದ ವಿವಾದಗಳನ್ನ ಕೇಳಿ ಅವರು ಅಲ್ಲಿ ತೀರ್ಮಾನ ಕೊಡಬೇಕು. ಅವರು ತೀರ್ಮಾನ ಕೊಟ್ಟ ಮೇಲೆ ಅಲ್ಲಿ ತೀರ್ಮಾನ ಯಾವ ಒಂದು ದಂಡ ಅಥವಾ ಹೆಚ್ಚು ಕಡಿಮೆ ವಿಧಿಸಬಹುದು ಅದಕ್ಕೂ ಕೂಡ ಈಗ ಕಾನೂನಲ್ಲಿ ಸರಿಯಾದ ಉಲ್ಲೇಖವನ್ನ ಎಲ್ಲ ಕೊಟ್ಟಿದ್ದಾರೆ. ವ್ಯಾಪಾರ ಪ್ರದೇಶದಲ್ಲಿನ ವ್ಯಾಪಾರದಲ್ಲಿ ಯಾವುದೇ ಉಲ್ಲಂಘನೆ ಆಗಿರುವುದು ನಿರ್ಧರಿಸಿ ಉಪವಿಭಾಗ ಪ್ರಾಧಿಕಾರವು ವಿವಾದದ ಅಡಿಯಲ್ಲಿ ಬರುವ ಮೊತ್ತವನ್ನು ಪಾವತಿಸಲು ಅವರಿಗೆ ಆಗಲೇ ಲೀಗಲ್ ರೈಟ್ಸ್ ಇದೆ, ಆದೇಶ ಮಾಡಬಹುದು, ದಂಡ ವಿಧಿಸಬಹುದು, ಮತ್ತೆ ನಿಗದಿತ ಉತ್ಪನ್ನ ವ್ಯಾಪಾರಕ್ಕಾಗಿ ಯಾರೋ ಒಬ್ಬನೇ ಡಿಬಾರ್ ಮಾಡ್ಬೋದು. ಅವನೇನೋ ಮೋಸ ಮಾಡಿದ್ದಾನೆ, ಇಷ್ಟು ಮಾಡಿದ್ದಾನೆ, ಇನ್ನು ಮುಂದೆ ವರ್ಷ ನೀನು ಈ ದ್ರಾಕ್ಷಿ ವ್ಯಾಪಾರ ನೀನು ಮಾಡೋಗಿಲ್ಲಪ್ಪ, ನಿಂದು ಯಾವುದೇ ಕಾರಣಕ್ಕೂ ಅವ್ನು ಅನೌನ್ಸ್ ಮಾಡ್ಬಿಡ್ತಾರೆ, ಇವನ ಹತ್ರ ಯಾರು ವ್ಯಾಪಾರ ಮಾಡ್ಬೋದು, ಅವನು ವ್ಯಾಪಾರ ಮಾಡಿದ್ರೆ ಹೇಗೆ ಅವನಿಗೆ ಶಿಕ್ಷೆ ಆಗುತ್ತೆ, ಅವನಿಗೆ ದಂಡ ಆಗುತ್ತೆ. ಸೊ ಈ ಎಲ್ಲ ದಂಡ ವಿಧಿಸುವಂತ ಎಲ್ಲ ಅಧಿಕಾರವನ್ನ ಉಪವಿಭಾಗೀಯ ಮ್ಯಾಜಿಸ್ಟ್ರೇಟ್, ಅಸಿಸ್ಟೆಂಟ್ ಕಮಿಷನ್ ಲೆವೆಲ್ಗೆ ಈ ಕಾನೂನಲ್ಲಿ ಕೊಡಲಾಗಿದೆ. ದಂಡ ಎಷ್ಟು ವಿಧಿಸಬಹುದು ಆಗಿದ್ರೆ ಅಂತ ಹೇಳಿದ್ರೆ ನೋಡಿ, ಕಾಯ್ದೆಯಲ್ಲಿ ಯಾವುದೇ ನಿಬಂಧನೆಯನ್ನು ಉಲ್ಲಂಘಿಸುವ ಯಾವುದೇ ವ್ಯಾಪಾರಿಗೆ ಕನಿಷ್ಠ 25,000 ದಂಡವನ್ನು ವಿಧಿಸಬಹುದು, ಗರಿಷ್ಠ 25,000ದಿಂದ ಕನಿಷ್ಠ 5 ಲಕ್ಷದವರೆಗೆ ದಂಡವನ್ನು ವಿಧಿಸಬಹುದಾಗಿದೆ. ಅದು ಒಂದು ದಂಡ ವಿಧಿಸುವಂತ ಇಟ್ಕೊಳ್ಳಿ. ಅವನು ದಂಡ ಕಟ್ಟಲಿಲ್ಲ, ಮತ್ತೆ ಈಗ ದಂಡ ಕಟ್ತಾನೆ ಮತ್ತೆ ತಪ್ಪು ಮಾಡ್ತಾನೆ, ಅದನ್ನ ರಿಪೀಟೆಡ್ಲಿ ಅವನು ಒಂದು ಕಾನೂನು ಉಲ್ಲಂಘನೆ ಮಾಡ್ತಾ ಇದ್ದಾನೆ. ಆ ರೀತಿ ಉಲ್ಲಂಘನೆಯಾದ ಪ್ರತಿ ದಿನಕ್ಕೆ 5,000 ರೂಗಳ ದಂಡವನ್ನ ವಿಧಿಸುವ ಒಂದು ಅಧಿಕಾರವನ್ನ ವಿಭಾಗೀಯ ಮ್ಯಾಜಿಸ್ಟ್ರೇಟರಿಗೆ ಈ ಕಾನೂನು, ಈ ಮಸೂದೆ ಕೊಡ್ತದೆ. ಇದು ಒಂದು ಇದೆ. ಅದೇ ರೀತಿಯಲ್ಲಿ ಎಲೆಕ್ಟ್ರಾನಿಕ್ ಟ್ರೇಡ್ ಪ್ಲಾಟ್ಫಾರ್ಮ್ ಅಲ್ಲಿ ಅಂತ ಹೇಳಿದ್ರೆ ಅಂತರ್ಜಾಲದಲ್ಲಿ ವ್ಯಾಪಾರ ಮಾಡಿದ್ರೆ ಈ ಎಲ್ಲ ಏನು ದಂಡದ ಏನು ಅಮೌಂಟ್ ಏನಿದೆ ಅದು 2 ಪಟ್ಟು ಆಗ್ತದೆ. ಅಲ್ಲೇ ಏನಾಗುತ್ತೆ, ಕನಿಷ್ಠ 50,000ದಿಂದ 10 ಲಕ್ಷದವರೆಗೆ ಯಾವ್ದಾದ್ರು ವ್ಯಾಪಾರಸ್ಥನಿಗೆ ಅವನು ಮೋಸ ಮಾಡಿದ್ರೆ, ಕಾನೂನನ್ನ ಉಲ್ಲಂಘನೆ ಮಾಡಿದ್ರೆ ದಂಡವನ್ನು ವಿಧಿಸಬಹುದು.
ಆಮೇಲೆ ಮತ್ತೂ ಕೂಡ ಅವನು ಅದನ್ನ ಮತ್ತೆ ಉಲ್ಲಂಘನೆ ಮಾಡ್ತಾನೆ ಇದ್ರೆ ಪ್ರತಿದಿನಕ್ಕೆ ಅಲ್ಲಿ ನೋಡಿ 5,000 ಇತ್ತು, ಪ್ರತಿದಿನಕ್ಕೆ 10,000ದಂತೆ ಅವನಿಗೆ ದಂಡವನ್ನು ವಿಧಿಸುವ ಒಂದು ಕಾನೂನಿನ ಸ್ವರೂಪ ಇದನ್ನ ಕಾನೂನಿನ ಒಂದು ಸೌಲಭ್ಯವನ್ನ ಈ ಉಪವಿಭಾಗೀಯ ಮ್ಯಾಜಿಸ್ಟ್ರೇಟರಿಗೆ ಈ ಒಂದು ಮಸೂದೆ ಕೊಡ್ತದೆ. ಮತ್ತೆ ಇದು ಈ ಒಂದು ಏನು ಮಸೂದೆ ಏನು ಅಂತ ಮೊದಲನೇ ಮಸೂದೆ ನಾನು ಏನು ಹೇಳಿದೆ, ಫಾರಂ ಫೆಸಿಲಿಟೇಷನ್, ಅದರ ಬಗ್ಗೆ ಆಯ್ತು. ಹಾಗೆ ಇನ್ನೊಂದು ಎಲ್ಲ ಕಡೆ ಒಂದು 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 ಗುಲ್ಲಿ ಹೇಳ್ತಾ ಇದೆ, ಈ ರೀತಿ ಮಾಡೋದ್ರಿಂದ ಈಗಿನ ನಮ್ಮ ಕೃಷಿ ಉತ್ಪನ್ನ ಮಾರುಕಟ್ಟೆಗಳು ಏನಾಗ್ತವೆ. ಸರ್ಕಾರ ಒಂದೇ ಹೇಳ್ತಾ ಇದೆ, ಅದು ಬಹಳ ಇದರಲ್ಲಿ ಘಂಟಾಘೋಷವಾಗಿ ಈಗ ಸದ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕೃಷಿ ಉತ್ಪನ್ನ ಮಾರುಕಟ್ಟೆಗಳು ಅಂತ ಹೇಳಿದ್ರೆ ನಾವು APMC ಏನು ಹೇಳ್ತೀವಿ, ಅದಕ್ಕೂ ಈ ಕಾನೂನಿಗೂ ಯಾವುದೇ ಸಂಬಂಧ ಇಲ್ಲ. ಈ ಮಾರುಕಟ್ಟೆಗಳನ್ನ ನಾವು ಕೇಂದ್ರ ಸರ್ಕಾರ ಆಗಲಿ ಯಾವುದೇ ಇದರಲ್ಲಿ ಮುಟ್ಲಿಕ್ಕೆ ಹೋಗೋದಿಲ್ಲ. ಈಗ ಎಂದಿನಂತೆ ಇವು ಕೆಲಸ ನಿರ್ವಹಿಸ್ತಾ ಇರ್ತವೆ. ಇದ್ರ ಜೊತೆಯಲ್ಲಿ ಹೊಸ ಮಾರುಕಟ್ಟೆಗಳು ಬರ್ತಾ ಇದ್ದಾವೆ ಅಂತ ಹೇಳಿದ್ರೆ ಕಾಂಪಿಟೇಟರ್ಸ್ ಹೆಚ್ಚು, ವ್ಯಾಪಾರಸ್ಥರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇದರಿಂದ ಒಂದು ಒಳ್ಳೇದೇನಾಗ್ಬೇಕಂತ ಹೇಳಿದ್ರೆ, ಈಗ ಸಾಮಾನ್ಯವಾಗಿ ನಮಗೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಅಂದ ತಕ್ಷಣ ಅವು ಸರ್ಕಾರಿ ಮಾರುಕಟ್ಟೆಗಳು ಅಂತ ಆಗ್ಬಿಡ್ತವೆ. ಹಂಗಾಗಿ ಅಲ್ಲಿ ಅಷ್ಟು ಒಂದು ಕಾಂಪಿಟೇಷನ್ ಇಲ್ಲ, ಕೆಲವೇ ಜನ ಇದ್ದಾರೆ. ಸೊ ಈಗೇನಾಗ್ತದೆ, ಕೃಷಿ ಉತ್ಪನ್ನ ಮಾರುಕಟ್ಟೆಗಳು ಅವರು ನಿಮಗೆ ಒಳ್ಳೆ ಜನ ರೈತರು ಅವರಿಗೆ ಬರ್ಬೇಕಂತ ಹೇಳಿದ್ರೆ ಅವರ ದಕ್ಷತೆಯನ್ನ ಅವರು ಹೆಚ್ಚಿಸ್ಕೋಬೇಕಾಗ್ತದೆ. ಅವ್ರು ಏನು ಪ್ರೈವೇಟ್ ಟ್ರೇಡರ್ಸ್ ಇರ್ಬೋದು, ಬೇರೆ ಎಲ್ಲೆಲ್ಲಿ ಏನಾದ್ರು ವ್ಯವಸ್ಥೆ ಕೊಡ್ತಾ ಇದ್ದಾನೆ, ಅವನು ಏನು ಬೆಲೆ ಕೊಡ್ತಾ ಇದ್ದಾನೆ, ಅವನು ರೈತನಿಗೆ ಟ್ರಾನ್ಸ್ಪೋರ್ಟೇಷನ್ ಫ್ರೀ ಕೊಡ್ತಾ ಇರ್ಬೋದು, ಇನ್ನೇನೋ ಒಂದು ಇದನ್ನು ಕೊಡ್ತಾ ಇರ್ತಾನೆ. ಅವ್ರ ಜೊತೆಯಲ್ಲಿ ಕಾಂಪೀಟ್ ಮಾಡಿ ಇವರ ಒಂದು ಕೃಷಿ ಉತ್ಪನ್ನ ನಮ್ಮ ಮಾರುಕಟ್ಟೆಗಳು ಅಂತ ಹೇಳಿದ್ರೆ ಅವರು ಉಳಿಬೇಕಂತ ಹೇಳಿದ್ರೆ ಅವರು ತಮ್ಮ ದಕ್ಷತೆಯನ್ನ ಹೆಚ್ಚಿಸ್ಕೊಳ್ಬೇಕಾಗ್ತದೆ. ಸೊ ಅದಕ್ಕಾಗಿ ಇದು ಹೇಳ್ತದೆ, ಈಗ ಕೃಷಿ ಉತ್ಪನ್ನ ಮಾರುಕಟ್ಟೆಗಳು ಏನಾಗೋದಿಲ್ಲ, ಈ ಹೊಸ ಮಾರುಕಟ್ಟೆಗಳು ಸೃಷ್ಟಿಯಾಗ್ತಾ ಇದ್ದಾವೆ. ಅವೆರಡೂ ಕೂಡ ರೈತರ ದೃಷ್ಟಿಯಿಂದ ಪರಸ್ಪರ ಸಹಕಾರದಿಂದ ಅಂತ ಹೇಳಿದ್ರೆ ಕೋಆಪರೇಟಿವ್ ಫೆಡರಲಿಸಮ್ ಅಂತ ನಾವೇನು ಹೇಳ್ತೀವಿ, ಇಬ್ರು ಕೂಡ ಒಟ್ಟೊಟ್ಟಿಗೆ ಸಹಕಾರದಿಂದ ಕೆಲಸ ಮಾಡಿದ್ರೆ ರೈತನಿಗೆ ಇನ್ನೂ ಒಳ್ಳೆ ಬೆಳೆ ಸಿಗುತ್ತೆ, ಅವನಿಗೆ ಒಳ್ಳೆ ಮಾರುಕಟ್ಟೆ ಸಿಗುತ್ತೆ. ಸೊ ಅದಕ್ಕಾಗಿ ಈಗಿನ ಕೃಷಿ ಉತ್ಪನ್ನ ಮಾರುಕಟ್ಟೆಗಳಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಆದ್ರೆ ಅವರು ಕೂಡ ಇನ್ನೂ ಅವರ ಒಂದು ಕಾರ್ಯಕ್ಷಮತೆಯನ್ನ ಹೆಚ್ಚಿಸ್ಕೊಳ್ಳಿಕ್ಕೆ ಇದರಿಂದ ಉಪಯೋಗ ಆಗುತ್ತೆ. ಮತ್ತೆ ಇನ್ನೂ ಒಂದು MSP, ಈಗ ನಮ್ಮಲ್ಲಿ ಅದ್ರ ಬಗ್ಗೆ ಹೆಚ್ಚಿಗೆ ಇಲ್ಲ, ಯಾಕಂದ್ರೆ ನಮ್ಮಲ್ಲಿ ಬೆಳೆಯುವಂಥದ್ದು MSP ಜಾಸ್ತಿ ನಮ್ಮಲ್ಲಿ ಇಲ್ಲ. ಈಗ ಉತ್ತರ ಭಾರತದಲ್ಲಿ ಪಂಜಾಬ್ ಇರ್ಬೋದು, ಹರಿಯಾಣ ಇರ್ಬೋದು, ಅಲ್ಲಿ ಸಾಕಷ್ಟು ಅವರು ಬೆಳೆದಂತ ಆಲ್ಮೋಸ್ಟ್ 50-60% ಅವ್ರು MSP ಕೊಟ್ಬಿಡ್ತಾರೆ. ಈ ಒಂದು ಕಾನೂನು ಬಂದ ಮೇಲೆ ಏನು ಬೆಂಬಲ ಬೆಲೆ ಯೋಜನೆಯನ್ನ ಕೇಂದ್ರ ಸರ್ಕಾರ ವಾಪಸ್ ತಗೊಳುತ್ತೆ. ಆ MSP ಆಪರೇಷನ್ಸ್ ಮುಂದೆ ಇರೋದಿಲ್ಲ. ಇದ್ರ ಬಗ್ಗೆ ಯಾವುದೇ ಇದು ಎಲ್ಲಷ್ಟು ಸತ್ಯಾಂಶ ಇದರಲ್ಲಿ ಇಲ್ಲ. ಏನು ನಮ್ಮ MSP ಬೆಂಬಲ ಬೆಲೆ ಯೋಜನೆ ಈ ಸರ್ಕಾರದ ಒಂದು ಆದ್ಯತೆಯ ಯೋಜನೆಯಾಗಿದೆ. ನಮಗೆ ಗೊತ್ತಿದ್ದಾಗೆ ನಮ್ಮ ಬೆಂಬಲ ಬೆಲೆ ಯೋಜನೆ ಇದೆ. ಮತ್ತೆ ನಮಗೆ ಇಲ್ಲಿ ಇನ್ನೊಂದು ವಿಚಾರವನ್ನು ನಾವು ನೋಡ್ಬೇಕು, ನಮಗೆ ಅನ್ನಭಾಗ್ಯ ಯೋಜನೆ ಇದೆ ಅಂತ ಹೇಳಿದ್ರೆ ನಮಗೆ ಫುಡ್ ಸೆಕ್ಯೂರಿಟಿ ಆಕ್ಟ್ ಅಂತ ಕೂಡ ಒಂದು ಕಾನೂನಿದೆ. ಅದರ ಪ್ರಕಾರ ನಾವು ಇಷ್ಟ ಪ್ರತಿ BPLನವರಿಗೆ APLನವರಿಗೆ ಅಂತದ್ದು ಗ್ರಾಮೀಣ ಪ್ರದೇಶದಲ್ಲಿ 60% ಭಾಗಕ್ಕೆ, ಪೇಟೆ ಇದರಲ್ಲಿ ಅರ್ಬನ್ ಏರಿಯಾದಲ್ಲಿ ಇಷ್ಟು ಜನಕ್ಕೆ ನಾವು ಫುಡ್ ಸೆಕ್ಯೂರಿಟಿ ಪ್ರಕಾರ ಇದನ್ನು ಕೊಡ್ಲೇಬೇಕಾಗುತ್ತೆ. ಇನ್ನು ಆಹಾರ ಧಾನ್ಯಗಳನ್ನ, ಅಕ್ಕಿ, ಗೋಧಿ, ಇನ್ನೂ ಕೆಲಸದಲ್ಲಿ ದ್ವಿದಳ ಧಾನ್ಯಗಳು, ಅವಕ್ಕೆಲ್ಲ ಎಲ್ಲಿಂದ ತರಬೇಕು? ಆ ಎಲ್ಲ ಒಂದು ರಿಕ್ವೈರ್ಮೆಂಟ್ ಅನ್ನ MSP ಅಡಿಯಲ್ಲಿ ಕೇಂದ್ರ ಸರ್ಕಾರ ಖರೀದಿ ಮಾಡಬೇಕು. ಯಾವುದೇ ಕಾರಣಕ್ಕೂ ಈಗಿನ ಕಾನೂನುಗಳಿಗೂ ನಮ್ಮ ಬೆಂಬಲ ಬೆಲೆ ಯೋಜನೆಗೂ ಸಂಬಂಧ ಇಲ್ಲ. ಬೆಂಬಲ ಬೆಲೆ ಯೋಜನೆ ಎಂದಿನಂತೆ ಮುಂದುವರಿಯುತ್ತದೆ. ಆದ್ರೆ ಈ ಬೆಂಬಲ ಯೋಜನೆ ಬಗ್ಗೆ ಮಾತಾಡ್ಬೇಕಾದ್ರೆ ನಾ ಹಿಂದೆ ಕೆಲವು ಒಂದು 8-10 ಈ ರೀತಿ ವೆಬಿನಾರ್ ನಾವು ಮಾಡ್ಬೇಕಾದ್ರೆ ಕೆಲವು ಚರ್ಚೆಗಳು ಬಂದಿದ್ದಾವೆ. ಆ ಬೆಂಬಲ ಬೆಲೆ ಯೋಜನೆಯಲ್ಲೇ ಸ್ವಲ್ಪ ನಮಗೆ ಸರಿ ಇಲ್ಲ, ಅಲ್ಲಿ ಬಹಳ ತಪ್ಪುಗಳಿದೆ, ಒಪ್ಪುಗಳಿದಾವೆ ಅಂತೇಳಿ ಈ ವೇದಿಕೆಯಲ್ಲಿ ಅದನ್ನ ಚರ್ಚೆ ಮಾಡ್ಲಿಕ್ಕೆ. ಆದ್ರೆ ಈಗೇನು ಬೆಂಬಲ ಬೆಲೆ ಯೋಜನೆ ಏನಿದೆ ಅದು ಯಾವುದೇ ಕಾರಣಕ್ಕೂ ರದ್ದು ಆಗೋದಿಲ್ಲ, ಅದು ಎಂದಿನಂತೆ ಮುಂದುವರಿತಾ ಇದೆ. ಇಷ್ಟೆಲ್ಲ ಮಾಡಿದ್ಮೇಲೆ ಕೂಡ ಈಗೇನು ಹೇಳ್ತಾ ಇದ್ದಾರೆ, ಬೇರೆಯವರು ಬರ್ತಾರೆ, ಯಾರು ಬೇಕಾದ್ರೂ ಬರ್ಬೋದು, ವ್ಯಾಪಾರಸ್ಥರು, ಪ್ರೈವೇಟ್ನವ್ರು ಬರ್ಬೋದು, ಕಾರ್ಪೊರೇಟ್ ಸೆಕ್ಟರ್ ಬರ್ಬೋದು. ಇಷ್ಟೆಲ್ಲ ಮಾಡ್ಬೇಕಾದ್ರೆ
ರೈತನ ಹಿತಾಸಕ್ತಿಯನ್ನ ಈ ಒಂದು ಕಾನೂನು ಅತ್ಯುತ್ತಮವಾಗಿ ಎತ್ತಿ ಹಿಡಿಯುತ್ತದೆ. ಸಾಕಷ್ಟು ಒತ್ತುಗಳನ್ನ ರೈತರ ಹಿತಾಸಕ್ತಿಗೆ ಈ ಕಾನೂನಲ್ಲಿ ಕಲಿದೆ. ಇದರಲ್ಲಿ ಒಂದು ನಾನು ಸಾಕಷ್ಟು ಹಿಂದೆನೇ ಹೇಳಿದ್ದೀನಿ, ಖರೀದಿಸಿದ ದಿನದಲ್ಲಿ ಹಣದ ಪಾವತಿಯನ್ನು ಮಾಡಬೇಕು, ಮಾಡದಿದ್ದರೆ ಕನಿಷ್ಠ 3 ದಿನದೊಳಗೆ ಕೊಡಬೇಕು. ಹಾಗೆ ರೈತರ ಉತ್ಪನ್ನಗಳಿಗೆ ಬೆಲೆಯನ್ನು ನಿರ್ಧರಿಸಿರುವಾಗ ರೈತರಿಗೆ ಪ್ರಸ್ತುತ ಮಾರುಕಟ್ಟೆಯ ಸ್ಥಿತಿಗತಿ ಹಾಗೂ ಸಹಾಯವಾಗುವಂತ ಹೇಳಿದ್ರೆ, ನಾನು ಮುಂಚೆನೆ ಹೇಳಿದ್ನಲ್ಲ, ನಾವು ಒಂದು ಬೆಲೆಯನ್ನ ನಿರ್ಧರಿಸುವಾಗ ಯಾವ ಬೆಲೆಗೆ ನಾವು ಕೊಡ್ಬೇಕು ಅಂತ ಹೇಳಿದಾಗ ನಮಗೆ ಬೆಲೆ ಬಗ್ಗೆ ಒಂದು ಜ್ಞಾನ ಇರಬೇಕು. ಯಾವ ಮಾರುಕಟ್ಟೆಯಲ್ಲಿ ಎಷ್ಟಿದೆ, ಇನ್ನೆಲ್ಲ ಏನಿದೆ, ಬೇರೆ ದೇಶದಲ್ಲಿ ಏನಿದೆ, ಪಕ್ಕದ ರಾಜ್ಯದಲ್ಲಿ ಏನಿದೆ, ಆ ಒಂದು ಬೆಲೆಯ ಎಲ್ಲ ವಿಚಾರಗಳನ್ನ ರೈತರಿಗೆ ತಲುಪಿಸುವಂತ ವ್ಯವಸ್ಥೆಯನ್ನ ಕೇಂದ್ರ ಸರ್ಕಾರ ಮುಂದಿನ ದಿನಮಾನಗಳಲ್ಲಿ ಮಾಡ್ತಾ ಇದ್ದಾರೆ. ಮತ್ತೆ ವ್ಯಾಪಾರದಲ್ಲಿ ಯಾವುದೇ ವಿವಾದಗಳು ಬಂದಾಗ ಅವುಗಳನ್ನು ಬಗೆಹರಿಸಲು ತಡೆಗಟ್ಟುವ ನಿಟ್ಟಿನಲ್ಲಿ ಸರಳವಾದ ಮತ್ತು ಅತ್ಯಂತ ಕಡಿಮೆ ವೆಚ್ಚದ ಒಂದು ವ್ಯವಸ್ಥೆಯನ್ನ ನಾನು ಹೇಳಿದ್ದೆ, ನಿಮ್ಮ ತಾಲೂಕು ಮಟ್ಟದಲ್ಲಿ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಅಸಿಸ್ಟೆಂಟ್ ಕಮಿಷನರ್ ಮಟ್ಟದಲ್ಲಿ ಬಗೆಹರಿಸುವಂತ ಒಂದು ವ್ಯವಸ್ಥೆಯನ್ನು ಮಾಡಿದೆ. ಅಲ್ಲಿ ವ್ಯವಸ್ಥೆ ಮಾಡಿರೋದು ಅದೇ ಒಂದೇ ಅಲ್ಲ, ಮತ್ತೆ ಅದಕ್ಕೆ ಒಂದು ಸಮಯದ ನಿರ್ಬಂಧನ ಕೂಡ ಹಾಕಿದ್ದಾರೆ. ಈ ಒಂದು ಕೇಸ್ ಬಂದ್ರೆ ಇಷ್ಟು ದಿನದಲ್ಲಿ 30 ದಿನದಲ್ಲಿ ಇದನ್ನ ಬಗೆಹರಿಸಬೇಕು. ಇದು 30 ದಿನಕ್ಕಿಂತ ಹೆಚ್ಚಿಗೆ ನೀವು ತಗೊಂಡು ಹೋಗಿಲ್ಲ, ಆ ರೀತಿ ತಗೊಂಡು ಹೋದ್ರೆ ಅದು ರೆಸ್ಪಾನ್ಸಿಬಿಲಿಟಿ ಅಸಿಸ್ಟೆಂಟ್ ಕಮಿಷನರ್ ಮೇಲೆ ಬೀಳುತ್ತೆ. ಸೊ ಹಾಗೆ ನಿಗದಿತ ಸಮಯದಲ್ಲಿ ಈ ಒಂದು ತೀರ್ಮಾನಗಳನ್ನ, ವ್ಯಾಜ್ಯಗಳನ್ನ ಪರಿಹರಿಸುವಂತ ವ್ಯವಸ್ಥೆಯನ್ನ ಈ ಮಸೂದೆ ತಂದಿದೆ. ಆಮೇಲೆ ಮುಂದೆ ಹೇಳಿದಾಗ ಅಂತರ್ಜಾಲದ ವ್ಯಾಪಾರವನ್ನು ಜಾಸ್ತಿ ಮಾಡಬೇಕು ಅಂತೇಳಿ ಅಂತರ್ಜಾಲದ ನೋಂದಣಿ ಮಾಡೋದ್ರಲ್ಲಿ ಒಂದು ವ್ಯವಸ್ಥೆ, ಒಂದು ಸೆಟಪ್ ಏನ್ ಬೇಕು ಅದನ್ನ ಮುಂದಿನ ಮತ್ತೆ ಅದರಲ್ಲೂ ಕೂಡ ಯಾವ ರೀತಿ ಹಣ ಪಾವತಿ ಮಾಡಬೇಕು, ಕ್ಯಾಶ್ ಕೊಡ್ಬೇಕಾ, ಚೆಕ್ಕಲ್ಲಿ ಕೊಡ್ಬೇಕಾ, ಆನ್ಲೈನಲ್ಲಿ ಕೊಡ್ಬೇಕಾ, ಯಾವ ರೀತಿ ಪಾಸ್ ಮಾಡಬೇಕು, ಅದನ್ನೆಲ್ಲ ಮಾಡ್ಲಿಕ್ಕಾಗಿ ಒಂದು ವ್ಯವಸ್ಥೆಯನ್ನ ಕೇಂದ್ರ ಸರ್ಕಾರ ಈ ಮುಂದಿನ ದಿನಮಾನಗಳಲ್ಲಿ ತರ್ತಾ ಇದೆ. ಇವೆಲ್ಲ ತರ್ತಾ ಇರೋದು ಇದಂತ ಹೇಳಿದ್ರೆ ರೈತರ ಹಿತಾಸಕ್ತಿಯನ್ನ ಕಾಪಾಡಬೇಕು, ರೈತರಿಗೆ ಯಾವುದೇ ರೀತಿಯಲ್ಲಿ ಮೋಸ ಆಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಈ ಕಾನೂನನ್ನು ತಂದಿದೆ. ಅಲ್ಲಿಗೆ ಯಾವುದೆಲ್ಲ ಒಂದು ಏನು ಲೂಪ್ ಹೋಲ್ಸ್ ಅನ್ನು ಇದ್ ಮಾಡ್ಲಿಕ್ಕೆ ಏನೆಲ್ಲ ಕ್ರಮಗಳು ತಗೊಳ್ಬೇಕೋ ಆ ಎಲ್ಲ ಕ್ರಮಗಳನ್ನ ಈ ಒಂದು ಕಾನೂನು ನಮಗೆ ಕೊಡ್ತದೆ. ಇದು ಮೊದಲನೇ ಕಾನೂನು. ಇನ್ನೊಂದು ನಾನು ಹೇಳಿದ ಕೃಷಿ ಒಪ್ಪಂದಗಳ ಇದು ಸುಗ್ರೀವಾಜ್ಞೆ ಅಂತ ಇದೆ. ಇದು ಕೂಡ ನೆಕ್ಸ್ಟ್ ಇದರಲ್ಲಿ ಪಾಸ್ ಆಗಿ ಇದು ಕೂಡ ಈಗ ಆಕ್ಟ್ ಆಗಿದೆ ಅಂತ ಹೇಳಿದ್ರೆ, ಈ ಕಾನೂನು ಪ್ರಕಾರ ನಿಮ್ದು ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಂತೇಳಿ. ಸೊ ನೀವು ಹೇಳ್ಬೋದು ಕಾಂಟ್ರಾಕ್ಟ್ ಫಾರ್ಮಿಂಗ್ ಇಷ್ಟು ದಿನ ಇರ್ಲಿಲ್ವಾ ಅಂತ. ಇತ್ತು, ಆದ್ರೆ ಬಹಳ ಅಷ್ಟು ಹೆಚ್ಚಿಗೆ ಇರ್ಲಿಲ್ಲ. ಈ ಕೆಲವು ಬೆಳೆಗಳಲ್ಲಿ, ಉದಾಹರಣೆಗೆ ಬೆಂಗಳೂರು ಸುತ್ತಮುತ್ತ ಗರ್ಕಿನಲ್ಲಿ ಇರ್ಬೋದಿತ್ತು, ಅಥವಾ ಇನ್ಯಾವುದೋ ಪೆಪ್ಸಿಕೋದವರು ಪೊಟ್ಯಾಟೋಗೋ ಟೊಮೆಟೊಗೋ ಇನ್ಯಾವುದೋ ಕೆಲವು ಕಂಪನಿಗಳಿಗೆ ಇರ್ಬೋದು, ಆ ರೀತಿ ಇತ್ತು. ಇದ್ರೂ ಕೂಡ ಅಲ್ಲಿ ಎಲ್ಲೂ ಕೂಡ ಅದಕ್ಕೆ ಕಾನೂನಿನ ಚೌಕಟ್ಟಿರಲಿಲ್ಲ, ಅದಕ್ಕೆ ಕಾನೂನಿನ ಬ್ಯಾಕಪ್ ಇರಲಿಲ್ಲ. ಸೊ ಹಾಗಾಗಿ ಈ ಒಂದು ಕಾನೂನಿನ ಪರಿಧಿ ಒಳಗಡೆ ನಾವು ಕಾಂಟ್ರಾಕ್ಟ್ ಫಾರ್ಮಿಂಗ್ ಏನಾದರೂ ತಂದ್ರೆ ಅವಾಗ ರೈತನಿಗೂ ಕೂಡ ಒಂದು ಕಾನೂನಿನ ರಕ್ಷಣೆ ಸಿಗುತ್ತೆ. ಆಮೇಲೆ ಯಾರು ಕಾಂಟ್ರಾಕ್ಟ್ ಫಾರ್ಮಿಂಗ್ ಒಪ್ಪಂದದ ಕೃಷಿ ಮಾಡ್ಲಿಕ್ಕೆ ಬರ್ತಲ್ಲ ಅವನಿಗೂ ಕೂಡ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಸೊ ಹಿಂಗೆ ನನಗೆ ಕಾನೂನಿನ ಬೆಂಬಲ ಇದೆ, ಈ ಕಾನೂನು ಪ್ರಕಾರ ನಾನು ಕಾಂಟ್ರಾಕ್ಟ್ ಫಾರ್ಮಿಂಗ್ ಮಾಡ್ಬೋದು ಅಂತೇಳಿ. ಸೊ ಹಂಗಾಗಿ ಇದಕ್ಕೆ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ರೈತನಿಗೆ ತಂತ್ರಜ್ಞಾನ ಇರ್ಬೋದು, ಅವನಿಗೆ ಬೇಕಾದಂತ ಒಳ್ಳೆ ಕ್ವಾಲಿಟಿ ಪರಿಕರಗಳು ಇರ್ಬೋದು, ಮತ್ತೆ ಸರಿಯಾದ ಸಮಯದಲ್ಲಿ ಅವೆಲ್ಲ ರೈತನಿಗೆ ದೊರೆಯುವಂತಾಗಬೇಕು. ಈಗ ಆ ಒಂದು ತಂತ್ರಜ್ಞಾನ ಇರುವಂತ ಸಂಸ್ಥೆಗಳಿದ್ದಾವೆ, ಹಣವನ್ನು ಹೊಂದಿರುವಂತ ಒಂದು ಅಲ್ಲಿ ಇನ್ವೆಸ್ಟ್ ಮಾಡುವಂತ ಜನ ರೆಡಿ ಇದ್ದಾರೆ. ಅವ್ರು ಯಾವ ರೀತಿ ಮಾಡ್ಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ. ಸೊ ಈ ಒಂದು ಏನು ಒಪ್ಪಂದದ ಕೃಷಿ ತಂದ್ರೆ ರೈತ ಮತ್ತು ಈ ಒಪ್ಪಂದದ ಕೃಷಿ ಏನು ಪ್ರಮೋಟರ್ ಏನಿರ್ತಾರೆ ಅವರಿಬ್ಬರು ಒಪ್ಪಂದ ಮಾಡ್ಕೊಂಡ್ರೆ ರೈತನಿಗೆ ಇನ್ನೂ ಎಲ್ಲ ಅನುಕೂಲ ಆಗ್ಬೋದು ಅಂತೇಳಿ ಈ ಒಪ್ಪಂದದ ಕೃಷಿಗೆ ಒಂದು ಕಾನೂನಿನ ಸ್ವರೂಪವನ್ನು ತರಲಿಕ್ಕಾಗಿ ಈ ಒಂದು ಕಾಯ್ದೆಯನ್ನು ತರಲಾಗಿದೆ. ಆದ್ರೆ ಯಾವ ರೀತಿಯಲ್ಲಿ ಒಪ್ಪಂದಗಳು ಯಾವ ರೀತಿ ಇರ್ಬೋದು, ಒಂದು ಬರೀ ರೇಟ್ ಕಾಂಟ್ರಾಕ್ಟೇ ಇರ್ಬೋದು. ಇಷ್ಟು ನಾನು ಬೆಳಿತೀನಪ್ಪ, ಈ ರೇಟಿಗೆ ಮುಂದಿನ ನಾನು ಇಷ್ಟು ಜೋಳ ಬೆಳೆದು ಕೊಡ್ತೀನಿ, ಈ ರೇಟಿಗೆ ನೀವು ತಗೊಳ್ತೀರಾ ಅಂತ ಹೇಳಿದ್ರೆ ನೀವು ಬಿತ್ತನೆ ಮಾಡೋದಕ್ಕಿಂತ ಮುಂಚೆನೇ ಬೇಕಾದ್ರೆ ಒಂದು ಕಾಂಟ್ರಾಕ್ಟ್ ಮಾಡ್ಕೋಬಹುದು. ಅದು ಬರೀ ರೇಟ್ ಕಾಂಟ್ರಾಕ್ಟ್ ಅಂತ ಇರುತ್ತೆ. ಆಮೇಲೆ ಅದಕ್ಕಿಂತ ಮುಂಚೆನೆ ಇದು ಮಾಡಬಹುದು, ನನಗೆ ನೀನೇ ಬೀಜ ಕೊಡು, ನನಗೆ ಅದಕ್ಕೆ ಬೇಕಾಗಿದ್ದಂತ ಏನು ಪರಿಕರಗಳು ಇನ್ಪುಟ್ ಅದನ್ನು ನೀವು ಸಪ್ಲೈ ಮಾಡು, ಅದನ್ನು ಆ ರೀತಿ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬಹುದು.
ಯಾವುದೇ ರೀತಿ ನಮಗೆ ಬೇಕು ಆ ರೀತಿ ಅವನು ಇನ್ಪುಟ್ ಸಪ್ಲೈ ಬಗ್ಗೆ ಇರ್ಬೋದು, ಅವನು ಈ ರೇಟಲ್ಲಿ ಅವನು ವಾಪಸ್ ಕೊಂಡ್ಕೊಳ್ಳೋದು ಇರ್ಬೋದು, ಟೆಕ್ನಾಲಜಿಯನ್ನ ಟ್ರಾನ್ಸ್ಫರ್ ಮಾಡುವಂಥದ್ದು ಇರ್ಬೋದು, ಎಲ್ಲ ರೀತಿಯ ಕಾಂಟ್ರಾಕ್ಟ್ಗಳನ್ನು, ಕೃಷಿ ಒಪ್ಪಂದಗಳನ್ನ ನಾವು ಇಲ್ಲಿ ಮಾಡಬಹುದಾಗಿದೆ. ಈ ಒಂದು ಯಾವ ರೀತಿ ಮಾಡಬಹುದು, ಈ ಒಪ್ಪಂದ ಒಂದು ಮಾರ್ಗಸೂಚಿ ಏನಿರಬೇಕು, ಮಾಡೆಲ್ ಕಾಂಟ್ರಾಕ್ಟ್ ಹೇಗಿರಬೇಕು, ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಈ ರೈತರಿಗೆ ಕೊಡಲಿದೆ. ಆ ಒಂದು ಆಧಾರದ ಮೇಲೆ ನಾವು ಒಪ್ಪಂದ ಕೃಷಿಯನ್ನ ಈಗ ಇನ್ನು ಮುಂದೆ ಮಾಡಲಿಕ್ಕೆ ಕಾನೂನಿನ ಚೌಕಟ್ಟಿದೆ. ಕಾನೂನು ಪ್ರಕಾರ ನಾವು ಒಪ್ಪಂದ ಕೃಷಿಯನ್ನ ಮುಂದೆ ಮಾಡಬಹುದಾಗಿದೆ. ಆಮೇಲೆ ಇನ್ನೊಂದಾಗ್ತದೆ, ಕೆಲವು ಸಲ ಈಗ ಒಪ್ಪಂದ ಕೃಷಿಯಲ್ಲಿ ಇನ್ನೂ ಆಗುತ್ತೆ, ಅವನು ಬೀಜ ಅವನು ಕೊಟ್ಟಿರ್ತಾನೆ ಅಂತ ಇಟ್ಕೊಳ್ಳಿ, ಆ ಬೀಜದಲ್ಲಿ ಏನೋ ಹೆಚ್ಚು ಕಡಿಮೆ ಮೊಳಕೆ ಹೊಡೆಯೋದಿಲ್ಲ. ಅವಾಗ ಏನಾಗುತ್ತೆ, ಇಡೀ ಎಲ್ಲ ಒಂದು ಉತ್ಪಾದನೆಯ ಕುಂಠಿತ ಆಗಿದ್ದು ಎಲ್ಲ ಒಂದು ರಿಸ್ಕ್ ಏನಿದೆ ಅದು ಅವನು ಯಾರು ಕಾಂಟ್ರಾಕ್ಟ್ ಫಾರ್ಮಿಂಗ್ ಮಾಡಿರ್ತಾನಲ್ಲ ಅವನ ಮೇಲೆ ಹೋಗುತ್ತೆ ಅಂತ ಹೇಳಿದ್ರೆ, ನಿಮ್ಗೆ ಇಳುವರಿಯಿಂದ ತೊಂದರೆ ಆದ್ರೂ ಕೂಡ ಕೆಲವು ಭಾಗವನ್ನ ಯಾರು ನಮ್ಮ ಕೃಷಿ ಒಪ್ಪಂದ ನಮ್ಮ ಹತ್ರ ಮಾಡ್ಕೊಂಡಿರ್ತಾನಲ್ಲ ಅವನು ಕೂಡ ಆ ನಷ್ಟಗಳನ್ನ ಭರಿಸುವಂತ ಆಗ್ತದೆ ಈ ಒಂದು ಒಪ್ಪಂದ ಕೃಷಿ ಮಾಡೋದ್ರಿಂದ. ಯಾಕಂದ್ರೆ ಯಾವ ಮಾರ್ಗಸೂಚಿಗಳನ್ನ ಇದರಲ್ಲಿ ನಿಗದಿಪಡಿಸಿದೆ ಈ ಒಪ್ಪಂದ ಕೃಷಿಗೆ ಅಂತ ಹೇಳಿದ್ರೆ, ಕೃಷಿ ಒಪ್ಪಂದಗಳ ಪ್ರಕಾರ ಕೃಷಿ ಉತ್ಪನ್ನಗಳ ಬೆಲೆಯನ್ನು ಮುಂಚಿತವಾಗಿ ನಿಗದಿಪಡಿಸಬಹುದಾಗಿದೆ ಅಂತ ಹೇಳಿದ್ರೆ, ನಾನು ಈಗ ಮಾಡ್ತಾ ಇದ್ದೀನಿ, ಇನ್ನು 6 ತಿಂಗಳ ಮೇಲೆ ನಂದು ಈ ಬೆಲೆ ಕಟಾವಿಗೆ ಬರುತ್ತೆ, ಇಷ್ಟು ಕ್ವಿಂಟಾಲ್ ಬರ್ಬೋದು, ಈ ರೇಟಿಗೆ ನಾವು ಫಿಕ್ಸ್ ನಾನು ಕೊಂಡ್ಕೊಳ್ತೀನಿ, ಅದು ಅವನು ಅದ ರೀತಿ ಕೊಂಡ್ಕೋಬೇಕಾಗತ್ತೆ. ಸೊ ನಿಗದಿಪಡಿಸಬಹುದು. ಕೆಲವು ಸಲ ನಾವೇನು ಒಪ್ಪಂದ ಮಾಡ್ಕೊಂಡಿರ್ತೀವಿ, ಇಷ್ಟು ರೇಟಿಗೆ ಮೆಕ್ಕೆಜೋಳ ಬೆಳಿತೀವಿ, 1800 ರೂಪಾಯಿ ಅಂತ ಮಾಡ್ಕೊಂಡಿರ್ತೀವಿ ಅಂತೇಳಿ, ಯಾವುದೋ ಕಾರಣಾಂತರದಿಂದ ಬೆಲೆ ಬಹಳ ಬಿದ್ದೋಗುತ್ತೆ, ಇನ್ನೇನೋ ಆಗುತ್ತೆ, ಅವಾಗ ಅವನಿಗೆ 1800 ರೂಪಾಯಿ ಕೊಡ್ಲಿಕ್ಕೆ ಆಗಲ್ಲ ಅಂತ ಇಟ್ಕೊಳ್ಳಿ. ಅದು ಹೈಯರ್ ಲೆವೆಲ್ ಇದ್ರೂ ಕೂಡ ಕನಿಷ್ಠ ಏನು ಕೊಡಬೇಕು, 1800 ರೂಪಾಯಿ ನೀನು ಈ ಮಾರುಕಟ್ಟೆ ಬೆಲೆ ಈ ರೀತಿ ಇಷ್ಟು ಕೊಡ್ತೀಯಾ, ಮತ್ತೆ ಕಡೆ ಏನಾದ್ರೂ ಕೂಡ 1500 ರೂಪಾಯಿ ಕೊಡ್ಲೇಬೇಕು. ಆ ರೀತಿ ಒಂದು ಕನಿಷ್ಠ ಖಾತರಿ ಬೆಲೆ, ಇದು ಎಲ್ಲರೂ ಕೂಡ MSPಗೆ ಇದನ್ನ ಕನ್ಫ್ಯೂಸ್ ಮಾಡ್ಕೊಳ್ಳೋದಿಲ್ಲ. ಆದ್ರೆ ಒಪ್ಪಂದದಲ್ಲಿ ಒಂದು ಹೈಯೆಸ್ಟ್ ಬೆಲೆ ಏನೂ ಆಗಿಲ್ಲ ಅಂತ ಹೇಳಿದ್ರು ಕನಿಷ್ಠ ಬೆಂಬಲ ಬೆಲೆಯನ್ನ ಕನಿಷ್ಠ ಬೆಲೆಯನ್ನ ನಿಗದಿಪಡಿಸುವಂತ ಒಂದು ಇದು ಕೂಡ ಒಪ್ಪಂದದಲ್ಲಿ ಮಾಡ್ಕೋಬೇಕಾದ್ರೆ, ಅದು ಒಂದೇ ಅಲ್ಲ, ಒಪ್ಪಂದದಲ್ಲಿ ಒಪ್ಪಿತವಾದ ಕನಿಷ್ಠ ಬೆಲೆಯ ಮೇಲೆ ಹೆಚ್ಚುವರಿ ಮೊತ್ತವನ್ನು ಯಾವುದೇ ಒಂದು ಕಾರಣದಲ್ಲಿ ನಮ್ದು ಸಿಚುಯೇಷನ್ ಯಾವ್ದೋ ರೀತಿಯಿಂದ ಇರುತ್ತೆ, ಆ ಒಂದು ಈ ಒಂದು ಯಾವುದೋ ಒಂದು $100 ರೂಪಾಯಿಗೆ ನಾವು ಒಪ್ಪಂದ ಮಾಡ್ಕೊಂಡಿರ್ತೀವಿ. ಸಡನ್ ನಾವು ಉತ್ಪನ್ನ ಬಂದಾಗ ಯಾವುದೋ ಒಂದು ಕಾರಣದಿಂದ ಮಾರುಕಟ್ಟೆಯಲ್ಲಿ $100 ರೂಪಾಯಿ ಇದ್ದಿದ್ದು $200 ರೂಪಾಯಿ ಆಗುತ್ತೆ. ಅವಾಗ ಏನ್ ಮಾಡ್ಬೋದು ತಿಳಿದ್ರೆ, ಈಗ ನಾವು $100 ರೂಪಾಯಿಗೆ ಒಪ್ಪಂದ ಮಾಡ್ತೀವಿ, ಅವಾಗ ಮಾರುಕಟ್ಟೆ ಬೆಲೆ $110 ರೂಪಾಯಿ ಇರುತ್ತೆ, ಅವಾಗ ಏನು ತೊಂದರೆ ಆಗೋದಿಲ್ಲ, ಯಾಕಂದ್ರೆ ಅವನು ಮುಂಚೆನೆ ನಮಗೆ ಇದು ಮಾಡ್ಕೊಂಡಿರ್ತಾನೆ, ನಮಗೆ ಇನ್ಪುಟ್ ಸಪ್ಲೈ ಮಾಡಿರ್ತಾನೆ. ಅವಾಗಲೂ ಕೂಡ ಈ ಒಂದು ಮಾರುಕಟ್ಟೆ ಬೆಲೆ ಇದಕ್ಕಿಂತ ಜಾಸ್ತಿ ಆದ್ರೆ ಒಪ್ಪಂದ ಬೆಲೆಗಿಂತ ಇಷ್ಟು % ಜಾಸ್ತಿ ಕೊಡಬೇಕು, ಅದನ್ನು ಕೂಡ ನೀವು ಒಪ್ಪಂದದಲ್ಲಿ ಸೇರಿಸ್ಕೋಬಹುದಾಗಿದೆ. ಆಮೇಲೆ ಕನಿಷ್ಠ ಬೆಲೆ ಹೆಚ್ಚುವರಿ ಬೆಲೆ ನಿರ್ಧರಿಸುವಾಗ ಸೂಕ್ತವಾದ ಮಾನದಂಡಗಳು, ಅದನ್ನು ಕೂಡ ಗೈಡ್ಲೈನ್ಸ್ ಕೂಡ ಯಾವ ರೀತಿ ನಾವು ಈ ಕನಿಷ್ಠ ಬೆಂಬಲ ಬೆಲೆ ಏನು ಕೊಡಲೇಬೇಕು ಮತ್ತೆ ಹೆಚ್ಚುವರಿ ಏನು ಕೊಡ್ಬೇಕು, ಯಾವ ರೀತಿ ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಬೇಕು, ಯಾವ ಮಾನದಂಡಗಳನ್ನ ನಾವು ಅಳವಡಿಸಿಕೊಳ್ಬೇಕು, ಅವೆಲ್ಲವೂ ಕೂಡ ಈ ಒಂದು ಒಪ್ಪಂದದ ಕೃಷಿಯಲ್ಲಿ ಆ ಒಂದೇನು ಅಗ್ರಿಮೆಂಟ್ ಮಾಡ್ಕೊಳ್ತೀವಲ್ಲ ಅದರಲ್ಲಿ ಸೇರಿಸಬೇಕಾಗುತ್ತದೆ. ಮತ್ತೆ ಯಾವ ರೀತಿ ಅನ್ನೋದ್ರಲ್ಲಿ ಅದೇ ರೀತಿ ಬೋನಸ್ ಕೂಡ ಕೆಲವು ಸಲ ಯಾವುದೋ ಒಂದು ಕಾರಣದಿಂದ ಬಂಪರ್ ಪ್ರೈಸ್ ಸಿಕ್ಬಿಡುತ್ತೆ, ಇದಾದಾಗ ಅವಾಗ ಬೋನಸ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೋದು ರೈತನಿಗೆ, ಇವೆಲ್ಲವನ್ನೂ ಕೂಡ ಒಳಗೊಂಡಂತೆ ನಾವು ಈ ಒಪ್ಪಂದದಲ್ಲಿ ಈ ಎಲ್ಲ ಅಂಶಗಳನ್ನು ಸೇರಿಸಿ ನಾವು ಒಪ್ಪಂದವನ್ನು ಮಾಡಿಕೊಳ್ಳುವುದಾದ್ರೆ ಈ ರೈತನಿಗೂ ಹೆಚ್ಚಿಗೆ ತೊಂದರೆ ಆಗೋದಿಲ್ಲ. ಆಮೇಲೆ ಒಪ್ಪಂದ ಕೃಷಿಗೆ ಬಂದಂತ ಯಾರು ಬೇರೆಯವನು ಬಂದು ಹೊರಗಿನವನು ಬಂದು ಏನು ಪ್ರಮೋಟರ್ ಇರ್ತಾನೆ ಅವನಿಗೂ ಕೂಡ ತೊಂದರೆ ಆಗೋದಿಲ್ಲ. ಸೊ ಇದಕ್ಕೆ ಒಂದು ಒಪ್ಪಂದ ಕೃಷಿಗೆ ಒಂದು ಕಾನೂನಿನ ಚೌಕಟ್ಟು ಕೊಟ್ಟು ಮುಂದಿನ ದಿನಮಾನಗಳಲ್ಲಿ ಹೆಚ್ಚಿಗೆ ಜನರು ಒಪ್ಪಂದ ಕೃಷಿಗೆ ಈಗ ಬಹಳಷ್ಟು ಜನ ನಾವು ಸಾಮಾನ್ಯವಾಗಿ ನೋಡ್ತೀವಿ, ಸಾಫ್ಟ್ವೇರ್ ಕಂಪ್ನಿಯವ್ರು ಇರ್ಬೋದು, ಇನ್ಯಾರೋ ಇರ್ಬೋದು, ಈಗ ನಾವು ಕೃಷಿ ಕಡೆ ಬರ್ತೀವಿ, ನಾವು ಯಾವ ರೀತಿ ನಮ್ಮಲ್ಲಿ ಹಣ ಇದೆ ಇನ್ವೆಸ್ಟ್ ಮಾಡ್ಬೇಕು, ನಾವು ಮಾಡ್ಲಿಕ್ಕೆ ನಮ್ಗೆ ಅದ್ರ ಬಗ್ಗೆ ಜ್ಞಾನ ಇಲ್ಲ, ಹಣ ಇದೆ ಅಷ್ಟೇ ನಮ್ಮ ಹತ್ರ, ಅವರು ಬೇರೆ ಹತ್ರ ಟೆಕ್ನಾಲಜಿ ತಗೊಂಡು ಬರ್ತಾರೆ, ರೈತರ ಹತ್ರ ಜಮೀನು ಇರುತ್ತೆ, ಟೆಕ್ನಾಲಜಿನ ಇವರು ಹಣವನ್ನು ಇದು ಮಾಡ್ತಾರೆ ಅಂತ ಹೇಳಿದ್ರೆ ನಮಗೆ ಹಣದ ಹರಿವು ಇನ್ವೆಸ್ಟ್ಮೆಂಟ್
ಬೇರೆ ಕಡೆಯಿಂದ ಕೃಷಿಗೆ ಏನು ಇನ್ವೆಸ್ಟ್ಮೆಂಟ್ ಹೆಚ್ಚಿಗೆ ಬರುವಂತ ಎಲ್ಲ ಸಾಧ್ಯತೆಗಳು ಈ ಒಪ್ಪಂದ ಕೃಷಿಯಿಂದ ಆಗುವ ಎಲ್ಲ ಸಾಧ್ಯತೆಗಳು ಇದಾವೆ. ಆಮೇಲೆ ಒಪ್ಪಂದ ಕೃಷಿ ಮಾಡ್ಬೇಕಾದ್ರೆ ಸಾಮಾನ್ಯವಾಗಿ ಪ್ರತಿಯೊಂದು ಅಂಶಗಳನ್ನು ಕೂಡ ಈ ಕಾನೂನಲ್ಲಿ ಅವರು ಏನು ಈ ನಿಟಿಗ್ರಿಟೀಸ್ ಅನ್ನು ಕೂಡ ನೋಡಿ ವರ್ಕೌಟ್ ಮಾಡಿ ಕಾನೂನು ಇದಾಕಿದ್ದಾರೆ. ನಾವು ಯಾವ್ದಾದ್ರು ಒಂದು ಕಾಂಟ್ರಾಕ್ಟ್ ಫಾರ್ಮಿಂಗ್ ಒಪ್ಪಂದದ ಕೃಷಿಯನ್ನು ಮಾಡ್ಬೇಕಂತ ಹೇಳಿದ್ರೆ ಮುಖ್ಯವಾಗಿ ಆಗ್ಬೇಕಾಗಿರೋದೇನು, ನಾವು ಯಾವ ಉತ್ಪನ್ನಕ್ಕೆ ನಾವು ಒಪ್ಪಂದವನ್ನು ಮಾಡಿಕೊಂಡಿರ್ತೇವೆ ಅದ್ರದ್ದು ಗುಣಮಟ್ಟ ಬಹಳ ಮುಖ್ಯ ಆಗುತ್ತೆ. ಸಾಮಾನ್ಯವಾಗಿ ನಾವು ಸಾಕಷ್ಟು ಇಂದಿನ ಒಪ್ಪಂದಗಳು ಬೇರೆ ಏನಾಗ್ಲಿ ಮುರಿದೋಗಲಿಕ್ಕೆ ಕಾರಣ ನಾವು ಗುಣಮಟ್ಟವನ್ನ ಸರಿಯಾದ ರೀತಿಯಲ್ಲಿ ನಾವು ಡಿಫೈನ್ ಮಾಡಿರೋದಿಲ್ಲ. ಅದನ್ನ ಕಾಪಾಡೋದು ಯಾವ ರೀತಿ ಕಾಪಾಡ್ಕೋಬೇಕು ಗುಣಮಟ್ಟ ಅನ್ನೋದು ಕೂಡ ನಮಗೆ ಗೊತ್ತಿರೋದಿಲ್ಲ. ಸೊ ಆ ಒಂದು ಮಾನದಂಡಗಳನ್ನ ಬಹಳ ಸ್ಪಷ್ಟವಾಗಿ ಒಪ್ಪಂದದಲ್ಲಿ ನಮೂದಿಸಿರ್ಬೇಕು. ಸಾಮಾನ್ಯ ಉದಾಹರಣೆಗೆ ಏನು ಅಂತ ಹೇಳಿದ್ರೆ, ಕೀಟನಾಶಕಗಳ ಹೂಡಿಕೆಯ ಪ್ರಮಾಣ ಯಾವುದೋ ಒಂದು ಇದು ಮಾಡ್ಬೇಕಂತ ಹೇಳಿದ್ರೆ, ಅಲ್ಲಿಗೆ ಎಕ್ಸ್ಪೋರ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ, ಇದು ಮಾಡ್ಬೇಕು ಅಂತ ಹೇಳಿದ್ರೆ ಕೀಟನಾಶಕ ಅಂತ ಹೇಳಿದ್ರೆ ನಿಮ್ದು ಕೆಮಿಕಲ್ ರೆಸಿಡ್ಯೂಲ್ ಇಷ್ಟು ಪ್ರಮಾಣ ಇರಬೇಕು, ಅದನ್ನು ಕೂಡ ಅಲ್ಲಿ ಇದು ಮಾಡ್ಬೇಕು. ಆಮೇಲೆ ಈರುಳ್ಳಿ ಗ್ರೇಡ್ ಎ ಈ ಸೈಜ್ ಇರಬೇಕು, ಆಮೇಲೆ ಮಾಯಿಶ್ಚರ್ ಇಷ್ಟಿರಬೇಕು. ಅವೆಲ್ಲವನ್ನೂ ಕೂಡ ಬಹಳ ಸ್ಪಷ್ಟವಾಗಿ ನಮೂದಿಸಿದ್ರೆ ನಮಗೆ ಮುಂದಿನ ಒಪ್ಪಂದ ಕೃಷಿಯನ್ನ ಇದು ಮಾಡ್ಬೇಕಾದ್ರೆ ಯಾವುದೋ ತೊಂದರೆ ಆಗೋದಿಲ್ಲ. ಆಮೇಲೆ ಇನ್ನೂ ಕೆಲವು ನೀವು ಒಪ್ಪಂದ ಕೃಷಿಯಲ್ಲಿ ಇನ್ನೂ ಕೆಲವೆಲ್ಲ ನಾವು ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ಇನ್ನು ಕೆಲವು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಇದೆಲ್ಲ ಉತ್ತಮ ಕೃಷಿ ಪದ್ಧತಿಗಳು ಅಂತ ಇರುತ್ತೆ. ಅಂದ್ರೆ ಬೆಸ್ಟ್ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ಯಾವ ರೀತಿ ಅಳವಡಿಸ್ಕೋಬೇಕು, ಅದು ಆರ್ಗ್ಯಾನಿಕ್ ಇರ್ಬೇಕಾ, ಹಂಗಾದ್ರೆ ಅದನ್ನು ಕೂಡ ಉಲ್ಲೇಖ ಮಾಡಿರ್ಬೇಕು. ಮತ್ತೆ ಇನ್ನೂ ಕೆಲವು ಕಡೆ ಕಾರ್ಮಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಯ ಮಾನದಂಡಗಳು ಅಂತ ಕೆಲವು ಇರ್ತವೆ. ಈಗ ಕೆಲವು ಐರೋಪ್ಯ ರಾಷ್ಟ್ರಗಳಿಗೆ ನೀವು ಯಾವ್ದಾದ್ರು ಒಂದು ಇದನ್ನ ಬಾಳೆಹಣ್ಣು ಬನಾನಾ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ ಅಂತ ಇರ್ಕೊಳ್ಳಿ, ಅವ್ರದ್ದು ಒಂದು ಕಂಡೀಷನ್ ಇರುತ್ತೆ. ನೀವು ಈ ಒಂದು ಬನಾನವನ್ನು ಬೆಳಿಬೇಕಾದ್ರೆ ನಿಮ್ಮಲ್ಲಿ ಬಾಲ ಕಾರ್ಮಿಕರು ಇರುವುದಿಲ್ಲ, ಬಾಲ ಕಾರ್ಮಿಕರನ್ನು ಉಪಯೋಗಿಸಿ ನೀವು ಬೆಳೆ ಬೆಳೆದಿಲ್ಲ. ಮತ್ತೆ ಮಿನಿಮಮ್ ವೇಜಸ್ ಏನೆಷ್ಟಿದೆ, ಕನಿಷ್ಠ ಕೂಲಿ ದರ ಎಲ್ಲ ಕೊಟ್ಟೇ ಇರ್ತೀರಿ. ಅದನ್ನೆಲ್ಲ ನಾವು ಫಾಲೋ ಮಾಡ್ಬೇಕಾಗುತ್ತೆ ಈ ಒಪ್ಪಂದದ ಕೃಷಿಯಲ್ಲಿ. ಸೊ ಅವನ್ನೆಲ್ಲ ಮಾಡ್ತಾರೆ ಇಲ್ವ, ಅವನ್ನೆಲ್ಲವನ್ನೂ ಕೂಡ ನಮ್ಮ ಅಗ್ರಿಮೆಂಟ್ ಅಲ್ಲಿ ನಾವು ತರ್ಬೋದಾಗಿದೆ. ಆಮೇಲೆ ಇಷ್ಟೆಲ್ಲ ಆಯ್ತು, ನಾವು ಅಗ್ರಿಮೆಂಟ್ ಮಾಡ್ಕೊಂಡ್ವಿ, ಈ ಗ್ರೇಡ್ ಅಂತ ಕೊಡ್ತೀವಿ ಅಂತೇಳಿ. ಆದ್ರೆ ಈ ಗ್ರೇಡ್ ಹೇಳೋರು ಯಾರು? ಈಗ ಒಬ್ಬ ಕಾಂಟ್ರಾಕ್ಟರ್ ಅವ್ರು ಇದ್ದಾನೆ, ಒಬ್ಬ ರೈತ ಇದ್ದಾನೆ. ರೈತ ಹೇಳಿದ್ದನ್ನ ಇವನು ಒಪ್ಕೋಬೇಕಾ, ಅಥವಾ ಇವನು ಹೇಳಿದ್ದನ್ನ ಕಾಂಟ್ರಾಕ್ಟರ್ ಹೇಳಿದ್ದನ್ನ ರೈತ ಒಪ್ಕೋಬೇಕಾ? ಆ ರೀತಿ ಇಲ್ಲ. ಇದರಲ್ಲೂ ಕೂಡ ಅದಕ್ಕೂ ಕೂಡ ಒಂದು ವ್ಯವಸ್ಥೆ ಇದೆ. ಮೂರನೇ ವ್ಯಕ್ತಿಯೊಬ್ಬನ್ನ ಅಸೈನ್ಗನೇ ಹೇಳ್ತೇವೆ, ಮೂರನೇ ವ್ಯಕ್ತಿಯೊಬ್ಬನ್ನ ನಾವು ನೇಮಿಸಿ ಅವನು ಕ್ವಾಲಿಟಿಯನ್ನು ಹೇಳ್ತಾನೆ, ಮೆಜರ್ ಮಾಡ್ತಾನೆ, ಈ ಕ್ವಾಲಿಟಿ ಇದು ಸರಿ ಇದೆ, ಅವನದು ಫೈನಲ್ ಸೇ. ಸೊ ಹಾಗೆ ಮೂರನೇ ಒಂದು ಇದು ಅದಕ್ಕಾಗಿ ಮಾನದಂಡಗಳನ್ನು ಇದು ಮಾಡ್ತಾರೆ. ಅದನ್ನು ಮೇಲ್ವಿಚಾರಣೆ ಮಾಡ್ಲಿಕ್ಕೆ ಒಂದು ವ್ಯವಸ್ಥೆ ಇರುತ್ತದೆ. ಆ ಮೌಲ್ಯಮಾಪನ ಮಾಡುವವನಿಗೆ ಮೂರನೇ ವ್ಯಕ್ತಿ ಮೌಲ್ಯಮಾಪನ ಮಾಡ್ತಾನೆ. ಅದರಿಂದ ಯಾವುದೇ ರೀತಿಯಲ್ಲಿ ವೈಮನಸ್ಯ ವ್ಯಾಜ್ಯ ಬರದಂತೆ ತಡಿಬಹುದಾಗಿದೆ. ಇನ್ನು ಮುಂದುವರಿದು ಗುಣಮಟ್ಟದ ಮಾನದಂಡಗಳು, ಪರಿಗಣಿಸಬೇಕಾದ ಬೆಲೆಗಳು ಹಾಗೂ ಖಾತರಿಗೊಳಿಸಿದ ಬೆಲೆಗಳನ್ನು ಒಪ್ಪಂದದಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಲೇಬೇಕಾಗಿದೆ. ಆಮೇಲೆ ಒಪ್ಪಂದದಲ್ಲಿ ಸರಿಯಾದ ಸಮಯದಲ್ಲಿ ಉತ್ಪನ್ನಗಳನ್ನು ಸ್ವೀಕರಿಸಿ ಹಣವನ್ನು ಪಾವತಿಸುವುದು. ಈಗ ಯಾವುದೋ ಒಂದು ಈಗ ಒಪ್ಪಂದ ಮಾಡ್ಕೊಂಡು ಬಿಡ್ತಾನೆ, ನನಗೆ 10 ಟನ್ನು ನಮಗೆ ಇದು ಚಿಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಬೇಕು, ಈ ಡಿಸೆಂಬರಲ್ಲಿ ಬೇಕು ಅಂತೇಳಿ. ಡಿಸೆಂಬರಲ್ಲಿ ಇದ್ರೆ ಡಿಸೆಂಬರ್ 30 ನಾನು ಈ ಕ್ವಾಲಿಟಿ ಬಂದು ತಗೊಂಡು ಹೋಗ್ತೀನಿ. ಬಟ್ ಯಾವುದೇ ಕಾರಣ ಇದರಿಂದ ಅವನಿಗೆ ಡಿಸೆಂಬರಲ್ಲಿ ಅವನು ಬೇರೆ ಎಲ್ಲೋ ಸಿಕ್ತು, ಅವನು ಬರಲಿಲ್ಲ ಅಂತ ಹೇಳಿದ್ರೆ ಅವನಿಗೆ ದಂಡವನ್ನು ವಿಧಿಸಬಹುದಾಗಿದೆ. ಇದರಲ್ಲೇ ಅವನು ಸರಿಯಾದ ಸಮಯದಲ್ಲಿ ಯಾವ ಸಮಯದಲ್ಲಿ ತಗೊಳ್ಬೇಕು, ಯಾವ ಸಮಯದಲ್ಲಿ ಸ್ವೀಕರಿಸಿ ಹಣ ಕೊಡಬೇಕು, ಅದನ್ನು ಕೂಡ ಇದರಲ್ಲಿ ಒಪ್ಪಂದದಲ್ಲಿ ಸರಿಯಾಗಿ ನಮೂದಿಸಬಹುದಾಗಿದೆ. ಮತ್ತೆ ಈಗ ಜಮೀನು ಇದ್ದವರೇ ಒಪ್ಪಂದ ಮಾಡ್ಕೊಳ್ಬೇಕು ಅಂತಿಲ್ಲ. ಈಗ ಕೆಲವು ಜನ ಲೀಸ್ ಡೀಲ್ ಗುತ್ತಿಗೆ ಆಧಾರದ ಮೇಲೆ ಜಮೀನು ಮಾಡ್ತಾರೆ. ಅವರು ಕೂಡ ಕೃಷಿ ಒಪ್ಪಂದದಲ್ಲಿ ಮಾಡ್ಕೊಳ್ಳಿಕ್ಕೆ ಒಂದು ಅನುವನ್ನು ಈ ಕಾನೂನಲ್ಲಿ ಬರೆಸಲಾಗಿದೆ. ಮತ್ತೆ ಇದು ಇನ್ನೊಂದು ಮುಖ್ಯವಾಗಿ ಇದರಲ್ಲಿ ಬಹಳ ಮುಖ್ಯವಾಗಿ ಇರುವಂತ ಒಂದು ಅಂಶ ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ
ಈ ಕಾಂಟ್ರಾಕ್ಟ್ ಫಾರ್ಮಿಂಗ್ ಒಪ್ಪಂದಕ್ಕೂ ರೈತನ ಜಮೀನಿಗೂ ಸಂಬಂಧ ಇಲ್ಲ. ಅದನ್ನ ಲಿಂಕ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ರೈತನ ಭೂಮಿಯ ಒಡೆತನ ಕೊನೆಯವರೆಗೂ ರೈತನದೇ ಆಗಿರುತ್ತದೆ. ಏನೇ ಲಾಸ್ ಆಗಲಿ, ಏನೋ ಇದು ಮಾಡಲಿ, ಎಷ್ಟೇ ಕೋಟ್ಯಾಂತರ ಇದಾದ್ರೂ ಕೂಡ ಜಮೀನನ್ನ ಈ ಒಂದು ಒಪ್ಪಂದದ ಕೃಷಿಗೆ ಅಡಮಾನವಾಗಿ, ಇಲ್ಲ ನಾನು ಜಮೀನಿಗೆ ನಾನು ರೈತರಿಂದ ಕಿತ್ಕೊಂಡು ಬಿಡ್ತಾರೆ ಒಪ್ಪಂದ ಕೃಷಿ ಬಂದ್ಮೇಲೆ ಕಂಪನಿಯವರು ಅಂತೇಳಿ ಆ ಒಂದು ಯಾವುದೇ ಒಂದು ಹೆದರಿಕೆ ಇದನ್ನ ನಾವು ಇಟ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಜಮೀನಿಗೂ ಒಪ್ಪಂದ ಕೃಷಿಗೂ ಯಾವುದೂ ಸಂಬಂಧ ಇಲ್ಲ. ಜಮೀನಿನ ಎಲ್ಲ ಅಡಮಾನ ಇಡ್ಲಿಕ್ಕೂ ಸಾಧ್ಯ ಇಲ್ಲ, ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಜಮೀನಿನ ರೈಟ್ಸ್ ಏನಿದೆ ಅದು ರೈತನ ಹತ್ರನೇ ಇರ್ತದೆ. ಮತ್ತೆ ಇನ್ನೊಂದು ಹೇಳ್ತದೆ, ಒಪ್ಪಂದ ಕೃಷಿ ಮಾಡ್ಬೇಕಾದ್ರೆ ಅಲ್ಲಿ ಏನೋ ಒಂದು ಹೊಸ ಸ್ಟ್ರಕ್ಚರ್ ಅನ್ನ ಒಂದು ಏನಾದ್ರೂ ಒಂದನ್ನ ಅವನು ಕನ್ಸ್ಟ್ರಕ್ಟ್ ಮಾಡ್ತಾನೆ ತಿಳ್ಕೊಳ್ಳಿ. ಏನೋ ಒಂದು ಸಣ್ಣ ಪ್ಯಾಕ್ ಹೌಸ್ ನಿರ್ಮಾಣ ಮಾಡ್ತಾನೆ, ಅಥವಾ ಒಂದು ಬೋರ್ವೆಲ್ ಹಾಕ್ತಾನೆ, ಅಥವಾ ಇನ್ನೇನಾದ್ರೂ ಒಂದು ವ್ಯವಸ್ಥೆಯನ್ನ ಮಾಡ್ತಾನೆ ಅಂತ ಹೇಳಿದ್ರೆ, ಆ ಒಂದು ಅವನ ಒಪ್ಪಂದದ ಕೃಷಿ ಮುಗಿದ ತಕ್ಷಣ ಜಮೀನು ಹಿಂದೆ ಹೇಗಿತ್ತು ಅದೇ ರೀತಿ ಅವನು ಮಾಡ್ಕೊಟ್ಟು ಹೋಗ್ಬೇಕು. ಇಲ್ಲ ಅಂತ ಹೇಳಿದ್ರೆ ರೈತ ಒಪ್ಪಿದ್ರೆ, ಈಗ ಉದಾಹರಣೆಗೆ ನಮ್ಮ ಕೆಲವು ಕಡೆ ಎಲ್ಲ ಇದು ಶುಂಠಿ ಬೆಳೀತಾರೆ. ಕೆಲವು ಜನ ನೀರಿರುತ್ತೆ, ಅವ್ರದ್ದು ಬೋರಲ್ಲಿ ಇರುತ್ತೆ, ಶುಂಠಿ ಕೊಡ್ತಾರೆ. ಆದ್ರೆ ಕೆಲವು ಜನ ನೀರಿರಲ್ಲ, ಅವರು ಶುಂಠಿ ಕೊಡ್ಬೇಕಂತ ಹೇಳ್ತಾರೆ. ಅವಾಗ ಅವನೇನ್ ಮಾಡ್ತಾನೆ, ಆ ಒಪ್ಪಂದ ಕೃಷಿ ಮಾಡೋನು ನಾನು ಬೋರ್ವೆಲ್ ಹಾಕ್ಸ್ತೀನಿ ಅಂತಾನೆ. ನಾನು ಬೋರ್ವೆಲ್ ಹಾಕ್ಸ್ತೀನಿ, ಬೆಳೆ ಬೆಳ್ಕೊಳ್ತೀನಿ, ಆಮೇಲೆ ನಾನು ಬೆಳ್ಕೊಂಡು ಹೋಗ್ತೇನೆ. ಸೊ ಬೋರ್ವೆಲ್ ಏನು? ಸೊ ಅವಾಗ ಒಪ್ಪಂದ ಕೃಷಿಯಲ್ಲಿ ಇರುತ್ತೆ. ಅದಾದ್ಮೇಲೆ ಬೋರ್ವೆಲ್ ಅನ್ನ ಅವನು ರೈತನಿಗೆ ಬಿಟ್ಕೊಟ್ಟು ಹೋಗ್ಬೇಕು. ಈಗ ಅವನು ಯಾವ್ದಾದ್ರೂ ಒಂದು ರಚನೆಯನ್ನ ರೈತನ ಜಮೀನಲ್ಲಿ ಮಾಡಿದ್ರೆ ಅದನ್ನ ಪೂರ್ಣ ಅವನು ತೆಗೆದುಹಾಕಿ ಜಮೀನ ಹಿಂದಿನಂತೆ ಮಾಡೋಗ್ಬೇಕು. ಇಲ್ಲ ರೈತ ಒಪ್ಪಿದ್ರೆ ರೈತನಿಗೆ ಬಿಟ್ಟು ಹೋಗ್ಬೇಕು. ಅದ್ರದ್ದು ಎಲ್ಲ ರೈಟ್ ಕೂಡ ರೈತನಿಗೆ ಇರುತ್ತೆ. ಆ ಒಪ್ಪಂದ ಮುಗಿದ ಮೇಲೆ ಒಪ್ಪಂದ ಏನು ಕಾಂಟ್ರಾಕ್ಟ್ ಫಾರ್ಮಿಂಗ್ ಯಾರು ಬಂದಿರ್ತಾನೆ ಅವನಿಗೆ ಅದ್ರ ಬಗ್ಗೆ ಯಾವುದೇ ಒಂದು ಅಧಿಕಾರ ಇರೋದಿಲ್ಲ. ಮತ್ತೆ ಜಮೀನನ್ನು ಯಾವುದೇ ಕಾರಣಕ್ಕೂ ಕೂಡ ವಸೂಲಾತಿಗೆ ಆಧಾರವಾಗಿ ಇರ್ಲಿಕ್ಕೆ ಬರೋದೇ ಇಲ್ಲ. ಈಗ ಯಾವುದೋ ಒಪ್ಪಂದ ಕೃಷಿ ಮಾಡ್ಕೊಂಡಿರ್ತೀವಿ, ಅವನಿಷ್ಟೋ ಹಣ ಕೊಟ್ಟಿರ್ತಾನೆ, ಏನೋ ಆಗಿ ಕ್ರಾಪ್ ಫೇಲ್ರ್ ಆಯ್ತು, ಏನೋ ಆಯ್ತು, ಸೊ ಅದರಿಂದ ಅವನು ಜಮೀನು ಮುಟ್ಗೋಲು ಹಾಕೋಬೋದಾ? ಸಾಧ್ಯನೇ ಇಲ್ಲ. ಸೊ ನಿಮ್ಮ ರೈತನ ಜಮೀನಿನ ಹಕ್ಕನ್ನ ಪೂರ್ಣವಾಗಿ ಇಲ್ಲಿ ರೈತನಿಗೆ ಪ್ರೊಟೆಕ್ಟ್ ಮಾಡಾಗಿದೆ. ಮತ್ತೆ ಯಾರೆಲ್ಲ ಒಪ್ಪಂದ ಕೃಷಿ ಮಾಡ್ಕೋಬಹುದು? ಕೃಷಿ ಉತ್ಪನ್ನಗಳನ್ನು ಒಟ್ಟುಗೂಡಿಸುವವರು, ಕೃಷಿ ಸೇವೆಗಳನ್ನ ಪೂರೈಕೆದಾರರು. ಈಗ ಅಂತ ಹೇಳಿದ್ರೆ ನಮ್ಮ ಕೆಲವು ಜನ ಇದ್ದಾರೆ, ಕಮಿಷನ್ ಏಜೆಂಟ್ಸ್ ಇರ್ಬೋದು ಅಂತಿಲ್ಲ. ಅವ್ರು ಯಾರಿಗೋ ಎಷ್ಟು ಜನಕ್ಕೆ ನಾವು ಬಾಂಬೆಗೆ ಎಷ್ಟು ಜನಕ್ಕೆ ಎಷ್ಟೋ ಟನ್ ಗಟ್ಟಲೆ ಮೆಣಸಿನಕಾಯಿ ಬೇಕಾಗಿರುತ್ತೆ, ಅಗ್ರಿಗೇಟರ್ಸ್ ಇರ್ತಾರೆ. ಅವ್ರ ಹತ್ರ ಒಂದು ಒಪ್ಪಂದ ಇರುತ್ತೆ. ಅವರೆಲ್ಲ ಸೇರ್ಕೊಂಡು ಇವರು ಕೂಡ ನೀವು ಕೃಷಿ ಒಪ್ಪಂದಗಳನ್ನ ಮಾಡ್ಕೋಬಹುದು. ಮತ್ತೆ ಕೃಷಿ ಸೇವೆಗಳನ್ನ ಒದಗಿ ಇದು ಮಾಡೋದು. ಈಗ ಫಾರ್ ಎಕ್ಸಾಂಪಲ್ ಜೈನ್ ಇರಿಗೇಷನ್ ಅಂತ ಇಟ್ಕೊಳ್ಳಿ, ಅವ್ರದ್ದು ಇರಿಗೇಷನ್ ಸೆಟ್ಸ್ ಇರ್ತಾರೆ. ಆಮೇಲೆ ಇನ್ನು ಕೆಲವರು ಅವ್ರದ್ದು ಇನ್ಪುಟ್ಸ್ ಇರುತ್ತೆ, ಅವ್ರದ್ದು ಬೀಜದ ಕಂಪ್ನಿಗಳು ಇರ್ತವೆ. ಅವರೆಲ್ಲ ಕೂಡ ಕೃಷಿ ಒಪ್ಪಂದ ಕೃಷಿಯನ್ನು ರೈತರೊಟ್ಟಿಗೆ ಮಾಡಬಾರದು. ಆಮೇಲೆ ಈ ಕೃಷಿ ಒಪ್ಪಂದದಲ್ಲಿ ನಮಗೆ ಏನು ಬೇಕು ಎಲ್ಲದನ್ನು ಕೂಡ ನಾವು ಸೇರಿಸುವಂತ ಒಂದು ವ್ಯವಸ್ಥೆಯನ್ನ ಈ ಕಾನೂನಲ್ಲಿ ಇದಾಗಿದೆ. ಉದಾಹರಣೆಗೆ ಕೃಷಿ ಒಪ್ಪಂದ ಮಾಡ್ಕೊಳ್ಬೇಕಾದ್ರೆ ಸೊ ಕ್ರಾಪ್ ಇನ್ಶೂರೆನ್ಸ್ ಮಾಡಿಸ್ಬೇಕು, ಅದು ಕೂಡ ನಮ್ಮ ಒಪ್ಪಂದದ ಒಳಗಡೆ ಬರುತ್ತೆ. ಸೊ ಅದು ವಿಮೆ ಯಾರು ಕಟ್ಟಬೇಕು? ಅವನು ಅಥವಾ ವಿಮೆ ರೈತನೇ ಕಟ್ಟಬೇಕಾ ಅಥವಾ ರೈತರು ಆಮೇಲೆ ಏನು ಕಾಂಟ್ರಾಕ್ಟರ್ ಇಬ್ರು ಶೇರ್ ಮಾಡ್ಬೇಕು, ಅದನ್ನು ಕೂಡ ಇರಬೇಕು. ಆಮೇಲೆ ಲೋನ್ ತಗೋಬೇಕು, ಬ್ಯಾಂಕ್ನವ್ರು ಇರ್ತಾರೆ, ಇವಾಗ ಯಾರೊಬ್ರು ಬರ್ತಾರೆ ನಮ್ಮಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ನಾವು ಒಂದು ಲೋನ್ ಅನ್ನ ಇದಕ್ಕೆ ನಾವು ಕೊಡ್ತೀವಿ ಅಂತ ಹೇಳಿದ್ರು. ಸೊ ಬ್ಯಾಂಕ್ನವರು ಕೂಡ ನಿಮ್ಮ ಒಪ್ಪಂದದ ಒಂದು ಭಾಗ ಆಗ್ಬೋದು ಅಂತ ಹೇಳಿ. ಯಾವಾಗಲೂ ಒಪ್ಪಂದ ಕೇವಲ ಇಬ್ಬರ ಮಧ್ಯೆ ಇರಬೇಕು ಅಂತೇನಿಲ್ಲ. ಸೊ ಒಬ್ಬ ವ್ಯಾಪಾರಸ್ಥ ಇರ್ಬೋದು, ಇಂಡಸ್ಟ್ರಿಯಲಿಸ್ಟ್ ಇರ್ಬೋದು, ವಿಮೆ ಕಂಪನಿ ಇರ್ಬೋದು, ಬ್ಯಾಂಕ್ನವ್ರು ಇರ್ಬೋದು, ಸೀಡ್ ಕಂಪನಿಯರು ಇರ್ಬೋದು, ಅವರೆಲ್ಲರೂ ಕೂಡ ಒಟ್ಟಿಗೆ ಸೇರಿ ಒಂದು ಸಮಗ್ರವಾದ ಒಪ್ಪಂದ ಕೃಷಿಯನ್ನು ಮಾಡಲಿಕ್ಕೂ ಕೂಡ ಇಲ್ಲಿ ಸಾಧ್ಯತೆ ಇದೆ. ಆಮೇಲೆ ಇದನ್ನ ನೋಂದಣಿ ಮಾಡಿಸ್ಬೇಕ. ಆಗ ಕಾನೂನಿನ ಪ್ರಕಾರ ನೋಂದಣಿ ಮಾಡಿಸುವುದು ಕಡ್ಡಾಯ ಏನಲ್ಲ. ಅದು ಇನ್ನು ಮಾಡಲೇಬೇಕಂತ ಹೇಳಿದ್ರೆ ರಾಜ್ಯ ಸರ್ಕಾರಗಳು ಕೂಡ ಒಂದು ಅಂತರ್ಜಾಲದಲ್ಲಿ ಅಂತ ಹೇಳಿದ್ರೆ ಇಂಟರ್ನೆಟ್ ಇದರಲ್ಲಿ ಅಂತರ್ಜಾಲದಲ್ಲಿ ಕೃಷಿ ಉತ್ಪನ್ನಗಳನ್ನ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ, ನೋಂದಣಿ ಮಾಡಲಿಕ್ಕೆ ವ್ಯವಸ್ಥೆಯನ್ನ ಮುಂದಿನ ದಿನಗಳಲ್ಲಿ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ರಿಜಿಸ್ಟ್ರೇಷನ್ ಮಾಡಿಸ್ಬೋದು.
ಅದು ರೈತರಿಗೆ ಮತ್ತು ಒಪ್ಪಂದ ಮಾಡ್ಕೊಳ್ಳೋರಿಗೆ ಬಿಟ್ಟಿದ್ದು. ಒಪ್ಪಂದ ರಿಜಿಸ್ಟ್ರೇಷನ್ ಮಾಡಬೇಕಾ ನೀವು ರಿಜಿಸ್ಟ್ರೇಷನ್ ಮಾಡಿಲ್ಲ ಅಂತ ಹೇಳಿದ್ರು ಕೂಡ ಕಾನೂನಿನ ಚೌಕಟ್ಟಿಗೆ ಬರೋದಿಲ್ವಾ? ಬರುತ್ತೆ. ರಿಜಿಸ್ಟ್ರೇಷನ್ ಮಾಡ್ದಲೇ ಇರಲಿ, ಕಾನೂನಿನ ಚೌಕಟ್ಟಿನ ಒಳಗಡೆ ಈ ಒಂದು ಕೃಷಿ ಒಪ್ಪಂದ ಬಂದೇ ಬರ್ತದೆ. ಮತ್ತೆ ಇಲ್ಲೂ ಕೂಡ ಕೃಷಿ ಒಪ್ಪಂದಗಳ ಮಸೂದೆಯಲ್ಲಿ ಇಲ್ಲೂ ಕೂಡ ಮೋಸ ಆಗುತ್ತೆ, ಜಗಳ ಆಗುತ್ತೆ, ಏನೋ ವಾದ ವಿವಾದಗಳಾಗ್ತವೆ. ಅವಾಗ ಏನ್ ಮಾಡ್ಬೇಕು? ಸೊ ಅದಕ್ಕಾಗಿ ಸರ್ಕಾರ ಮಸೂದೆಯಲ್ಲಿ ಮೊದಲನೇದಾಗಿ ಹೇಳ್ತಿದ್ರೆ, ಮೊದಲನೇದಾಗಿ ಸರ್ಕಾರದ ಮಧ್ಯಸ್ಥಿಕೆ ಹಸ್ತಕ್ಷೇಪವಿಲ್ಲದಂತೆ ತಾವೇ ಯಾರು ಒಪ್ಪಂದಕ್ಕೆ ಬಂದಿದ್ದೀರಿ ನೀವು ಕೂತ್ಬಿಟ್ಟು ರಾಜಿ ಸಂಧಾನ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡಿ. ನೀವು ಪ್ರಯತ್ನ ಪಟ್ಟಿದ್ದೀರಿ ಅನ್ನೋದನ್ನ ಸಾಬೀತುಪಡಿಸ್ಬೇಕು. ಅಲ್ಲಿಲ್ಲ ಅಂತಂದ್ರೆ ಪ್ರತಿಯೊಂದು ಸಣ್ಣ ಕಾರಣಕ್ಕೂ ಕೂಡ ನಾವು ಹೋಗಿ ಮ್ಯಾಜಿಸ್ಟ್ರೇಟ್ಗೆ ಹೋಗೋದಾ ಅಥವಾ ನಿಮ್ದು ತಹಸೀಲ್ದಾರ್ ಕಚೇರಿಗೆ ಹೋಗೋದಾ, AC ಕಮಿಷನ್ ಇದಕ್ಕೆ ಹೋಗೋದಾ, ನಾವು ದೂರ ತಗೊಂಡು ಹೋಗ್ತಾ ಶುರು ಆಗ್ಬಿಡುತ್ತೆ. ಸೊ ಅದಕ್ಕೆ ಕಾನೂನು ಮಸೂದೆ ಏನ್ ಹೇಳುತ್ತೆ, ನೀವು ಮೊದಲನೇದಾಗಿ ನೀವೇ ಕೂತ್ಕೊಳ್ಳಿ, ನೀವೇ ರಾಜಿ ಸಂಧಾನ ಮಾಡ್ಲಿಕ್ಕೆ ಪ್ರಯತ್ನ ಪಡಿ. ಮಾಡ್ಲಿಕ್ಕೆ ಆಗಿಲ್ಲ ಅನ್ನೋದು ಒಂದು ನೀವು ಇದು ಮಾಡಿದ್ಮೇಲೆ ನೀವು ಮೇಲಿನ ಮಟ್ಟಕ್ಕೆ ನಿಮ್ಮ ವ್ಯಾಜ್ಯವನ್ನ ತಗೊಂಡೋಗ್ಬೋದು. ಸೊ ರಾಜಿ ಸಂಧಾನ ವಿಫಲವಾದಾಗ ಮಾತ್ರ ಉಪವಿಭಾಗೀಯ ಪ್ರಾಧಿಕಾರದ ಮುಂದೆ ಹೋಗಬಹುದಾಗಿದೆ. ಇದೇನೆ ಹಿಂದಿನ ಕಾನೂನಲ್ಲಿ ನಾನು ಹೇಳಿದೆ. ಅದೇ ರೀತಿಯಲ್ಲಿ ವಿಭಾಗ ಮಟ್ಟದಲ್ಲಿ ಒಂದು ಸಂವಿಧಾನ ಇದನ್ನ ಕಾನೂನು ಪ್ರಕಾರ ನೀವು ಇದು ಪ್ರಾಧಿಕಾರದ ಮುಂದೆ ನಿಮ್ಮ ಜಗಳವನ್ನು ತೆಗೆದುಕೊಂಡು ಇದಾಗ್ತದೆ. ರಾಜಿ ಸಂಧಾನದ ರೂಪುರೇಷೆ ಕಾಲಮಿತಿಯನ್ನು ಮಸೂದೆಯಲ್ಲಿ ಸೂಚಿಸಲಾಗಿದೆ. ಅಲ್ಲೂ ಕೂಡ ಎಷ್ಟು ದಿನದಲ್ಲಿ ಆಗ್ಬೇಕು, ಯಾವ ರೀತಿ ಮಾಡಬೇಕು, ಒಂದು ಟೈಮ್ ಫ್ಯಾಕ್ಟರ್ ಏನು, ಇಷ್ಟು ದಿನದಲ್ಲಿ ಯಾರಲ್ಲೆಲ್ಲ ಇರ್ತಾರೆ ಆ ಸಮಿತಿಯಲ್ಲಿ, ಅದನ್ನು ಕೂಡ ಕಾನೂನಿನಲ್ಲಿ ಕುಲಂಕುಷವಾಗಿ ಹೇಳಲಾಗಿದೆ. ಆಮೇಲೆ ಸಂಧಾನದ ಪ್ರಕಾರ ಮರುಪಾವತಿ ಮಾಡಬೇಕಾದ ಮೊತ್ತವನ್ನು ಭೂಕಂದಾಯದ ಮುಖಾಂತರ ಮರುಪಡೆಯಬಹುದಾಗಿದೆ. ಈಗ ಉದಾಹರಣೆಗೆ ಯಾವುದೋ ಒಂದು ಆಯ್ತು ಕಾರಣ ಅಂತಂದ್ರೆ ರೈತನಿಂದ ಸ್ವಲ್ಪ ಹಣ ಬರ್ಬೇಕಾಗಿದೆ ಅಂತ ಇಟ್ಕೊಳ್ಳಿ. ಅದನ್ನು ಕೂಡ ಯಾಕಂತ ಹೇಳಿದ್ರೆ ಯಾವಾಗಲೂ ಕೂಡ ಒಪ್ಪಂದ ಇಬ್ರು ಆದ್ಮೇಲೆ ಮೋಸ ಎರಡು ಕಡೆಯಿಂದಲೂ ಆಗ್ಬೋದು. ಸಾಮಾನ್ಯವಾಗಿ ರೈತರಿಂದ ಆಗಲ್ಲ ಅಂತ ನಾವು ಅಂದ್ಕೊಂಡಿದ್ರು ಕೂಡ ಕೆಲವು ಟೈಮಲ್ಲಿ ಆಗ್ಬೋದು. ಅಂತ ಸಮಯದಲ್ಲಿ ರೈತನಿಗೆ ಒಟ್ಟಿಗೆ ಕೊಡ್ಲಿಕ್ಕೆ ಆಗದಲ್ಲೇ ಇದ್ರು ಕೂಡ ಸೊ ಬೇಕಾದ್ರೆ ಒಂದು ಏನು ಲ್ಯಾಂಡ್ ರೆವಿನ್ಯೂ ಇದೆಯಲ್ಲ ಅದ್ರ ಮುಖಾಂತರ ವಸೂಲು ಮಾಡುವಂತ ಒಂದು ಇದನ್ನು ಕೂಡ ಇದನ್ನು ಈ ಕಾನೂನಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಆಮೇಲೆ ಅಕಸ್ಮಾತ್ ಈಗ ಅದರ್ ಪಾರ್ಟಿ ಏನು ಕಾಂಟ್ರಾಕ್ಟರ್ ಇರ್ತಾರಲ್ಲ, ಅವನೇನಾದ್ರೂ ಹಣವನ್ನು ಪಾವತಿಸಲು ಏನೋ ರಾಜಿ ಸಂಧಾನ ಆಗುತ್ತೆ, ಮ್ಯಾಜಿಸ್ಟ್ರೇಟ್ ಲೆವೆಲ್ ಹೋಗುತ್ತೆ, ಉಪವಿಭಾಗೀಯ ಪ್ರಾಧಿಕಾರದ ಮುಂದೆ ಹೋಗುತ್ತೆ, ನೀನು ಇಷ್ಟು ಲಕ್ಷ ಅವನಿಗೆ ನಷ್ಟವನ್ನು ತುಂಬಿ ಕೊಡಬೇಕು ಅಂತೇಳಿ ಹೇಳ್ತಾರೆ. ಅವನು ಎಲ್ಲಾದ್ರೂ ತುಂಬಿ ಕೊಡ್ಲಿಕ್ಕೆ ತಪ್ಪಿದಲ್ಲಿ 1 ಲಕ್ಷ ಇದ್ರೆ ಅದ್ರದ್ದು 1.5 ಪಟ್ಟಷ್ಟು ದಂಡ ಅಂತ ಹೇಳಿದ್ರೆ 1 ಲಕ್ಷ ಪ್ಲಸ್ 1.5 ಲಕ್ಷ 2.5 ಲಕ್ಷ ಅನ್ನು ಅವನು ಕಟ್ಕೊಡ್ಬೇಕಾಗುತ್ತೆ. ಅದಕ್ಕೆ ಒಂದು ಕಾನೂನಿನ ಸ್ವರೂಪ ಇದೆ. ಇದು ಸುಮ್ಮನೆ ಅವ್ರು ಕೊಟ್ಟರು ಇದು, ಯಾಕಂದ್ರೆ ಉಪವಿಭಾಗೀಯ ಮಟ್ಟದಲ್ಲಿ ಬಂದ ಇಟ್ ವಿಲ್ ಹ್ಯಾವ್ ಇಟ್ಸ್ ಓನ್ ಲೀಗಲ್ ಎಂಟಿಟಿ. ಸೊ 1.5 ಪಟ್ಟಷ್ಟು ದಂಡವನ್ನು ಹಾಕುವಂತ ಅಧಿಕಾರವನ್ನ ವಿಭಾಗೀಯ ಪ್ರಾಧಿಕಾರಕ್ಕೆ ಈ ಮಸೂದೆ ಕೊಡ್ತದೆ. ಸೊ ಇದು 2 ಕೃಷಿ ಒಪ್ಪಂದಗಳ ಬಗ್ಗೆ ನಾನು ಹೇಳಿದ್ದೇನೆ. ಹೇಳ್ಬೇಕಂತ ಹೇಳಿದ್ರೆ ರೈತ ಉತ್ಪನ್ನ ವ್ಯಾಪಾರ ಮತ್ತು ವಾಣಿಜ್ಯ ಉತ್ತೇಜನ ಮತ್ತು ಸೌಲಭ್ಯ ಮಸೂದೆ 2020, ರೈತ ಸಬಲೀಕರಣ ಸಂರಕ್ಷಣೆ ಬೆಲೆ ಭರವಸೆ ಮತ್ತು ಕೃಷಿ ಸೇವೆಗಳ ಒಪ್ಪಂದ ಮಸೂದೆ 2020. ಈ 2 ಮಸೂದೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ನಾನು ಹೇಳಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಇನ್ನೊಂದು 2-3 ನಿಮಿಷದಲ್ಲಿ ಇನ್ನೂ ಒಂದೇನು ಅಮೆಂಡ್ಮೆಂಟ್ ಎಸೆನ್ಷಿಯಲ್ ಕಮಾಡಿಟಿ ಆಕ್ಟ್ ಏನಿದೆ ಅದ್ರ ಬಗ್ಗೆ ನಾನು ಹೇಳಲಿಕ್ಕೆ ಪ್ರಯತ್ನ ಪಡ್ತೇನೆ. ಇದರಲ್ಲಿ ಏನಿಲ್ಲ, 1955 ಕೂಡ ಎಸೆನ್ಷಿಯಲ್ ಕಮಾಡಿಟಿ ಆಕ್ಟ್ ಅಂತೇಳಿ ನಮ್ಮ ದೇಶದಲ್ಲಿದೆ. ಅದು ಒಂದು ಬರೀ ಕೃಷಿಗೆ ಸಂಬಂಧಪಟ್ಟಂತ ಒಂದು ಕಾನೂನು ಅಂತಲ್ಲ, ಎಲ್ಲಾ ಕಮಾಡಿಟೀಸ್ ಕೂಡ, ನಿಮ್ದು ಫರ್ಟಿಲೈಸರ್ಸ್ಗಿರ್ಬೋದು, ನಿಮ್ದು ಮೆಡಿಸನ್ಗಿರ್ಬೋದು, ನಿಮ್ದು ಬೇರೆ ಯಾವುದಾದ್ರೂ ಎಸೆನ್ಷಿಯಲ್ ಕಮಾಡಿಟೀಸ್ ಅಂತ ಏನು ನಾವು ಕರಿತೀವಲ್ಲ, ಅದಕ್ಕೆಲ್ಲ ಕೆಲವು ಸಂದರ್ಭಗಳಲ್ಲಿ ಯಾವುದೇ ಒಂದು ವಸ್ತುಗಳನ್ನ ನಾವು ಸ್ಟಾಕ್ ಮಾಡೋಂಗಿಲ್ಲ. ಕೆಲವು ಜನ ಏನ್ ಮಾಡ್ತಾರೆ, ಈ ಬ್ರೋಕರ್ಸ್ಗಳು, ಈ ಮಿಡ್ಲ್ ಮ್ಯಾನ್ಗಳು, ಈ ಮಾರ್ವಾಡಿಗಳು ಸುಮ್ಮನೆ ಅದನ್ನೆಲ್ಲ ಸ್ಟಾಕ್ ಇಟ್ಬಿಟ್ಟು ಬೆಲೆ ಜಾಸ್ತಿ ಮಾಡಂಗ್ ಮಾಡ್ಬಿಟ್ಟು ಆಮೇಲೆ ಮಾರ್ಕೆಟಿಗೆ ಮಾಡಿ ಲಾಭ ಮಾಡ್ಕೊಂಡ್ಬಿಡೋದು.
ಆ ರೀತಿ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಎಸೆನ್ಷಿಯಲ್ ಕಮಾಡಿಟಿ ಆಕ್ಟ್ ಅಂತೇಳಿ ಒಂದು ಆಕ್ಟ್ ಇದೆ. ಆ ಪ್ರಕಾರ ನಮ್ಮ ಕೃಷಿಯನ್ನು ಇದು ಮಾಡೋದಾದ್ರೆ ಕೆಲವು ಪದಾರ್ಥಗಳನ್ನ ನಾವು ಈ ಒಂದು ಲಿಮಿಟ್ಗಿಂತ ಕೆಲವು ಇದರಲ್ಲಿ ಸ್ಟೋರ್ ಮಾಡಂಗಿಲ್ಲ. ನೀವು ಸ್ಟಾಕ್ ಮಾಡಿ ಮಾರುಕಟ್ಟೆಗೆ ಬಿಡದಲ್ಲೇ ಇರೋಗಿ ನಿಮಗೆ ಗೊತ್ತಿದೆ. ಕೆಲವು ಸಲ ಕೆಲವು 2-3 ವರ್ಷದ ಹಿಂದೇನೋ ತೊಗರಿ ಬೆಲೆ 200 ರೂಪಾಯಿ 250 ರೂಪಾಯಿ ತನಕ ಹೋಗಿತ್ತು. ಆ ಸಮಯದಲ್ಲಿ ಸರ್ಕಾರಕ್ಕೆ ಎಲ್ಲ ಒಂದು ರೈಟ್ ಇತ್ತು. ಯಾರಾದ್ರೂ ಅದನ್ನ ಗೋಡೌನಲ್ಲಿ ಸ್ಟಾಕ್ ಮಾಡಿದ್ರೆ ಅದನ್ನ ರೈಡ್ ಮಾಡಿ ಅದನ್ನ ಓಪನ್ ಮಾರ್ಕೆಟ್ಗೆ ಬಿಡುವಂಥದ್ದು. ಆ ಒಂದು ಇದರಲ್ಲಿ ಕೆಲವು ಈಗ ಅಂತ ಹೇಳಿದ್ರೆ ಈಗ ಹೊರಗಿನವರು, ಪ್ರೈವೇಟ್ನವರು, ಕಾರ್ಪೊರೇಟ್ ಸೆಕ್ಟರ್ನವರು ಬಂದು ಇನ್ವೆಸ್ಟ್ ಮಾಡ್ಬೇಕಂತ ಹೇಳಿದ್ರೆ ಅಲ್ಲಿ ಕೆಲವು ರಿಯಾಯಿತಿಗಳನ್ನ ಎಸೆನ್ಷಿಯಲ್ ಕಮಾಡಿಟಿ ಆಕ್ಟ್ಗೆ ಅಮೆಂಡ್ಮೆಂಟ್ ಮಾಡಿ ಕೆಲವು ರಿಯಾಯಿತಿಗಳನ್ನ ತರಲಾಗಿದೆ. ಮುಖ್ಯವಾಗಿ ಒಂದು ಅಂತ ಹೇಳಿದ್ರೆ ಇದು ಏನು ನಾವು ಕಾಂಟ್ರಾಕ್ಟ್ ಫಾರ್ಮಿಂಗ್, ಒಪ್ಪಂದದ ಕೃಷಿ ಅಂತ ನಾವೇನು ಮಾಡ್ಕೊಂಡಿದೀವಲ್ಲ, ಅಲ್ಲಿ ಏನಾದ್ರೂ ಯಾವ್ದಾದ್ರು ಉತ್ಪನ್ನ ಮಾಡಿದ್ರೆ, ಯಾಕಂತ ಹೇಳಿದ್ರೆ ಒಬ್ಬ ಯಾರಾದ್ರೂ ಒಬ್ಬ ಕಾಂಟ್ರಾಕ್ಟ್ ಫಾರ್ಮಿಂಗ್ ಮಾಡಕ್ ಬರ್ತಾನೆ ಅಂತ ಹೇಳಿದ್ರೆ ಅವನೇ ಒಂದು ಈಗ ಉದಾಹರಣೆಗೆ ಈರುಳ್ಳಿಗೆ ಬರ್ತಾನೆ ಅಂತ ಇಟ್ಕೊಳ್ಳಿ. ಅವನಿಗೆ ಯಾವ ರೀತಿ ಯೋಚನೆ ಮಾಡಿರ್ತಾನೆ, ಅವನು ಈ ಕಾಲದಲ್ಲಿ ಇದರಲ್ಲಿ ರೇಟ್ ಜಾಸ್ತಿ ಆಗಿರುತ್ತೆ, ಈ ಕಾಲದಲ್ಲಿ ಇದು ಮಾಡಿಬಿಟ್ರೆ ನಾನು ಸ್ಟೋರ್ ಮಾಡಿದ್ರೆ ಕೋಲ್ಡ್ ಸ್ಟೋರೇಜ್ ನಾನು ಮಾಡ್ಕೊಂಡು ನನಗೆ ಮುಂದೆ ಒಳ್ಳೆ ಬೆಲೆ ಸಿಗ್ಬೋದು. ಆ ಒಂದು ರೀತಿಯಲ್ಲಿ ನಿಮ್ಗೆ ರೈತನಿಗೆ ಒಳ್ಳೆ ಬೆಲೆ ಕೊಟ್ಟು ಅವನು ಒಪ್ಪಂದ ಕೃಷಿ ಮಾಡ್ತಾನೆ. ಈಗ ಸಡನ್ ಆಗಿ ಈಗ ಇದೆಯಲ್ಲ, ಈರುಳ್ಳಿ ಬೆಲೆ 100 ಆಯ್ತು, 150 ರೂಪಾಯಿ ಆಯ್ತು. ಅವನು ಅಷ್ಟೆಲ್ಲ ಖರ್ಚು ಮಾಡಿದ ಮೇಲೆ ಅವನಿಗೆ ನೀವು ಎಸೆನ್ಷಿಯಲ್ ಕಮಾಡಿಟಿ ಆಕ್ಟ್ ತಂದುಬಿಟ್ಟು ಅವನದು ನೀವು ಒಂದು ಇದನ್ನೆಲ್ಲ ಸ್ಟಾಕನ್ನೆಲ್ಲ ಹೊರಗೆ ತಂದುಬಿಟ್ರೆ ಅವನಿಗೆ ಲಾಸ್ ಆಗುತ್ತೆ. ಅವಾಗ ಯಾರು ಕೂಡ ಒಪ್ಪಂದ ಕೃಷಿ ಮಾಡ್ಲಿಕ್ಕೆ ಮುಂದೆ ಬರೋದಿಲ್ಲ. ಸೊ ಅದರಲ್ಲಿ ಆಕ್ಟಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಈ ರೀತಿ ಒಪ್ಪಂದ ಕೃಷಿಯನ್ನ ಯಾರಾದ್ರೂ ಮಾಡಿದ್ರೆ ಅವರಿಗೆ ಎಸೆನ್ಷಿಯಲ್ ಕಮಾಡಿಟಿ ಆಕ್ಟ್ ಅನ್ವಯ ಆಗುವುದಿಲ್ಲ. ಅದನ್ನು ಕೂಡ ಒಂದು ಕಾನೂನು ತಂದಿದ್ದಾರೆ. ಮತ್ತೆ ಹಿಂದೆ ಯಾವುದೇ ಒಂದು ಕಾರಣಕ್ಕಾಗಿ ನೀವು ಎಸೆನ್ಷಿಯಲ್ ಕಮಾಡಿಟಿ ಆಕ್ಟ್ ಅನ್ನ ತರಬಹುದಿತ್ತು. ಈಗ ಆದ್ರೆಲ್ಲ ಎಸೆನ್ಷಿಯಲ್ ಕಮಾಡಿಟಿ ಆಕ್ಟ್ ತರಬೇಕಾದ್ರೆ ಬಹಳ ಸ್ಟಿಂಜೆಂಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಮಾಡಿದ್ದಾರೆ. ಏನದು ಅಂತ ಹೇಳಿದ್ರೆ, ಯಾವ್ದಾದ್ರು ಒಂದು ಇದನ್ನ ಎಸೆನ್ಷಿಯಲ್ ಕಮಾಡಿಟಿ ಆಕ್ಟ್ ನೀವು ತರಬೇಕು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಯಾವ್ದು ಮಾಡೋದು, ಬೆಲೆ ಜಾಸ್ತಿ ಆದ್ರೆ ಅದೇನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಎಲ್ಲಾದ್ರೂ ಕಳೆದ ವರ್ಷ ಬೆಲೆಗಿಂತ 100% ಬೆಲೆ ಜಾಸ್ತಿ ಆದ್ರೆ ಮಾತ್ರ ನೀವು ಎಸೆನ್ಷಿಯಲ್ ಕಮಾಡಿಟಿ ಆಕ್ಟ್ ಅಲ್ಲಿ ಆ ಒಂದು ಅಪ್ಲೈ ಆಗುತ್ತೆ. 100 ಅದಕ್ಕಿಂತ ಕಡಿಮೆ ಬೆಲೆ ಜಾಸ್ತಿ ಆದ್ರೆ, ಉದಾಹರಣೆಗೆ ನಾನ್ ಪೆರಿಷಬಲ್ ಅಲ್ಲಿ ಅಂತ ಹೇಳಿದ್ರೆ ಸೀರಿಯಲ್ಸ್ ಇರ್ಬೋದು, ಪಲ್ಸಸ್ ಅಲ್ಲಿ 100% ಇದಕ್ಕಿಂತ ಆದ್ರೆ ಹಂಗೆ ಮಾತ್ರ ಎಸೆನ್ಷಿಯಲ್ ಕಮಾಡಿಟಿ ಆಕ್ಟ್ ಅನ್ವಯ ಆಗುತ್ತೆ. ಮತ್ತೆ ತೋಟಗಾರಿಕೆ ಬೆಳೆಗಳಲ್ಲಿ ನಾನ್ ಪೆರಿಷಬಲ್ ಕಳೆದ ವರ್ಷ ಬೆಲೆಗಿಂತ 50% ಜಾಸ್ತಿ ಬೆಲೆ ಆದ್ರೆ ಎಸೆನ್ಷಿಯಲ್ ಕಮಾಡಿಟಿ ಆಕ್ಟ್ ಅನ್ವಯ ಆಗುತ್ತೆ, ಇಲ್ಲಾಂದ್ರೆ ಆಗೋದಿಲ್ಲ. ಹಿಂದೆಲ್ಲ ಏನಿತ್ತು ಅಂತ ಹೇಳಿದ್ರೆ 10% 20% ಜಾಸ್ತಿ ಆದ್ರೂ ಕೂಡ ಕೆಲಸ ಎಸೆನ್ಷಿಯಲ್ ಕಮಾಡಿಟಿ ಆಕ್ಟ್ ತಂದು ಬಿಡ್ತಾ ಇದ್ರು. ಈಗ ಆ ರೀತಿ ಇಲ್ಲ. ನಾನ್ ಪೆರಿಷಬಲ್ ಅಲ್ಲಿ 100% ಬೆಲೆ ಜಾಸ್ತಿ ಆಗ್ಬೇಕು ಕಳೆದ ವರ್ಷ ಕಂಪೇರ್ ಮಾಡಿದ್ರೆ. ಪೆರಿಷಬಲ್ಸ್ ಅಲ್ಲಿ ಅಂದ್ರೆ ತೋಟಗಾರಿಕೆ ಬೆಳೆಗಳಲ್ಲಿ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ 50% ಜಾಸ್ತಿ ಆಗ್ಬೇಕು. ಅಂತ ಪ್ರಕರಣಗಳಲ್ಲಿ ಮಾತ್ರ ಎಸೆನ್ಷಿಯಲ್ ಕಮಾಡಿಟಿ ಆಕ್ಟ್ ಅನ್ನು ಮಾಡ್ಬೋದು. ಆಮೇಲೆ ಈಗ ಸ್ಟಾಕಿಸ್ಟ್ಗಳು ಇವ್ರು ಇರ್ತಾರಲ್ಲ, ಈ ಕಾಂಟ್ರಾಕ್ಟ್ ಫಾರ್ಮಿಂಗ್ ಮಾಡ್ತಾರೆ, ಇವರಿಗೆ ಅವ್ರೇನೋ ಒಂದು ಅಗ್ರಿಮೆಂಟ್ ಇರುತ್ತೆ. ಅವನೇನೋ ಒಂದು ಸ್ಟೋರೇಜ್ ಸ್ಟ್ರಕ್ಚರ್ ಏನೋ 1000 ಟನ್ ಈರುಳ್ಳಿಗೆ ಅವನು ಸ್ಟೋರೇಜ್ ಸ್ಟ್ರಕ್ಚರ್ ಮಾಡ್ಕೊಂಡಿರ್ತಾನೆ. ಈಗ ಈರುಳ್ಳಿ ಬೆಲೆ ಜಾಸ್ತಿ ಆಗ್ಬಿಟ್ಟಿದೆ. ಅವನ ಹತ್ರ ನಾವು ಅವನು ಕಾನ್ಫಿಗರೇಟ್ ಮಾಡಿ ಅದನ್ನ ರೈಡ್ ಮಾಡಿ ಅದನ್ನ ವಶಪಡಿಸ್ಕೋಬೋದೋ? ಇಲ್ಲ. ಅವನಿಗೆ 1000 ಟನ್ಗೆ ಅವನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ನಾನು ಸ್ಟೋರೇಜ್ ಕೆಪಾಸಿಟಿನ, ಅದಕ್ಕಿಂತ ಜಾಸ್ತಿ ಅವ್ನು ಮಾಡಂಗಿಲ್ಲ. ಸೊ ಅಪ್ ಟು 1000 ಟನ್ ಅವನು ಎಷ್ಟು ಈರುಳ್ಳಿ ಬೆಲೆ 400 ರೂಪಾಯಿ ಆದ್ರೂ ಕೂಡ ಎಸೆನ್ಷಿಯಲ್ ಕಮಾಡಿಟಿ ಆಕ್ಟ್ ಅವನಿಗೆ ಅಪ್ಲೈ ಆಗೋದಿಲ್ಲ. ಮತ್ತೆ ಇನ್ನೊಬ್ಬ ಯಾರೋ ಒಬ್ಬ ವ್ಯಾಪಾರಸ್ಥ ಇರ್ತಾನೆ, ಅವನಿಗೆ ಒಂದು 5000 ಟನ್ ಅನ್ನ ನಾನು ಯಾವುದೋ ಮುಂದಿನ ತಿಂಗಳಲ್ಲಿ ಯಾವುದೋ ದೇಶಕ್ಕೆ ರಫ್ತು ಮಾಡ್ತೇನೆ ಅಂತೇಳಿ ಅವನು ಒಪ್ಪಂದ ಮಾಡ್ಕೊಂಡಿರ್ತಾನೆ. ಅವನ ಹತ್ರ ಅಷ್ಟಿರುತ್ತೆ. ಸೊ ಅವನಿಗೆ ನಾವು, ಯಾಕಂದ್ರೆ ಅವನು ಆಲ್ರೆಡಿ ಒಪ್ಪಂದ ಮಾಡ್ಕೊಂಡಿದ್ದಾನೆ, ಅವನು ಅದು ಕಮಿಟ್ಮೆಂಟ್ ಆಗಿದೆ, ಅವನು ಬೇರೆ ದೇಶಕ್ಕೆ ಕಳಿಸ್ಬೇಕು. ಸೊ ಅವನಿಗೆ ಈ ಎಸೆನ್ಷಿಯಲ್ ಕಮಾಡಿಟಿ ಆಕ್ಟ್ ಅನ್ವಯ ಆಗೋದಿಲ್ಲ. ಸೊ ಯಾಕೆ ಇದನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ, ಈಗ ಯಾರಾದ್ರೂ ಕಾರ್ಪೊರೇಟ್ ಸೆಕ್ಟರ್ನವ್ರು ಇರ್ಬೋದು, ದುಡ್ಡಿರೋರು, ಅವರ ಇನ್ವೆಸ್ಟ್ಮೆಂಟ್ ಅನ್ನ ಕೃಷಿಗೆ ತರಬೇಕಂತ ಹೇಳಿದ್ರೆ ಅವನು ಯಾವುದೋ ಒಂದು
ಆಧಾರವಾಗಿ ಇಟ್ಕೊಂಡು ಅವನ ಒಂದು ನಿಧಿಯನ್ನ ಇಲ್ಲಿ ಸ್ಥಾಪನೆ ಮಾಡಿರ್ತಾನೆ, ಅವನ ಹಣವನ್ನ ಹೂಡಿಕೆ ಮಾಡಿರ್ತಾನೆ. ಅವನಿಗೆ ಗ್ಯಾರಂಟಿ ಇಲ್ಲ ಅಂತ ಹೇಳಿದ್ರೆ ಅವನು ಎದುರ್ಕೊಂಡು ಯಾರು ಹೂಡಿಕೆ ಮಾಡ್ಲಿಕ್ಕೆ ಬರೋದೇ ಇಲ್ಲ. ಸೊ ಆ ರೀತಿ ನೀವು ಎದುರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಉದಾಹರಣೆಗೆ ನಿನ್ನೆ ಮೊನ್ನೆ ನೀವು ಕೆಲವು ದಿನಪತ್ರಿಕೆಯಲ್ಲಿ ಓದಿರ್ಬೋದು, ಈರುಳ್ಳಿ ಬೆಲೆ ಈ ರೀತಿ ಕಳೆದ 2-3 ವರ್ಷದಲ್ಲಿ ಏರುಪೇರು ಆಗಲಿಕ್ಕೆ ಸಾಧ್ಯತೆ ಯಾಕಿದೆ ಅಂತೇಳಿ ಒಂದು ಅನಾಲಿಸಿಸ್ ಪ್ರಕಾರ ಹೇಳ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲಿ ಶಿಥಿಲೀಕರಣ, ಕೋಲ್ಡ್ ಸ್ಟೋರೇಜ್ ವ್ಯವಸ್ಥೆ ಇದೆಯಲ್ಲ, ಆ ಕೋಲ್ಡ್ ಸ್ಟೋರೇಜ್ ಕೊರತೆ ಇರೋದ್ರಿಂದ ಈರುಳ್ಳಿದು ಬೆಲೆ ಈ ರೀತಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಕೆಲಸ 2 ರೂಪಾಯಿ, 3 ರೂಪಾಯಿ, 10 ರೂಪಾಯಿ ತನಕ ಹಾಕೋಗಿದೆ. ಆ ಟೈಮಲ್ಲಿ ನಾವು ಎಲ್ಲಾದ್ರೂ ಈ ಶಿಥಿಲೀಕರಣ ಕೋಲ್ಡ್ ಸ್ಟೋರೇಜ್ ಮಾಡಿ ನಾವೇನಾದ್ರೂ ಅದನ್ನು ಸ್ಟೋರ್ ಮಾಡಿ ಇಟ್ಟಿದ್ರೆ ನಮಗೆ ಈ ಒಂದು 200 ರೂಪಾಯಿಗೆ ಹೋಗುವಂತ ಪ್ರಮೇಯ. ಈಗ ಸಡನ್ ಆಗಿ ವರ್ಷ ಮಳೆ ಜಾಸ್ತಿ ಆಯ್ತು, ಎಲ್ಲೂ ಬೆಳೆ ಬರಲಿಲ್ಲ, ರೇಟ್ ಇಷ್ಟು ಹೋಗಿದೆ. ಅದೇ ರೀತಿ ನಮ್ಮಲ್ಲಿ ಕೋಲ್ಡ್ ಸ್ಟೋರೇಜ್ ಸ್ಟ್ರಕ್ಚರ್ ಇದ್ದಿದ್ರೆ, ಸ್ಟೋರೇಜ್ ಚೈನ್ ಇದ್ದಿದ್ರೆ ಈ ಒಂದು ಕಷ್ಟ ಬರ್ತಾನೆ ಇರಲಿಲ್ಲ. ಸೊ ಅದಕ್ಕೆ ಸರ್ಕಾರ ಅದಕ್ಕೆ ಇನ್ವೆಸ್ಟ್ ಮಾಡಕ್ ಆಗ್ತಾ ಇಲ್ಲ. ಪ್ರೈವೇಟ್ನೂ ಮಾಡ್ಲಿಕ್ಕೆ ಬರ್ತೀನಿ ಅಂತ ಹೇಳಿದ್ರು ಕೂಡ ಅವರಿಗೆ ಎಸೆನ್ಷಿಯಲ್ ಕಮಾಡಿಟಿ ಆಕ್ಟ್ ಹೆದರಿಕೆ ಇತ್ತು. ಸೊ ಇದನ್ನೆಲ್ಲ ಹೋಗಲಾಡಿಸ್ಲಿಕ್ಕೆ ಆ ಎಸೆನ್ಷಿಯಲ್ ಕಮಾಡಿಟಿ ಆಕ್ಟಿಗೆ ಒಂದು ಅಮೆಂಡ್ಮೆಂಟ್ ಮಾಡಿ ಇದು ಕೃಷಿ ಉತ್ಪನ್ನಗಳಿಗೆ ಸಾಕಷ್ಟು ರಿಯಾಯಿತಿಯನ್ನ ಈ ಒಂದು ಎಸೆನ್ಷಿಯಲ್ ಕಮಾಡಿಟಿ ಆಕ್ಟ್ ಅಮೆಂಡ್ಮೆಂಟ್ 220ರಲ್ಲಿ ಕೊಡಲಾಗಿದೆ. ಸೊ ಈ ಒಂದು ಇಷ್ಟು ವಿಚಾರಗಳನ್ನು ಹೇಳಿ ನನ್ನ ಈ ಒಂದು ಪ್ರೆಸೆಂಟೇಷನ್ ಪ್ರಸ್ತಾವ ನಾನು ಮುಗಿಸ್ತಾ ಇದ್ದೀನಿ. ನಿಮ್ಮ ಯಾವುದಾದ್ರೂ ಪ್ರಶ್ನೆಗಳಿದ್ದರೆ ಕೇಳ್ಬೋದು, ಮತ್ತೆ ನಮ್ಮ ಚಾಟ್ ಬಾಕ್ಸಲ್ಲೂ ಕೂಡ ನಿಮ್ಮ ಪ್ರಶ್ನೆಗಳನ್ನು ಕೇಳ್ಬೋದಾಗಿದೆ. ನಮಸ್ಕಾರ.